ವಿವಾಹ. ಮಲೆಬೆನ್ನೂರಿನ ಖ್ಯಾತ ಉದ್ಯಮಿಗಳು, ಚಾರ್ಟೆಡ್ ಅಕೌಂಟೆಂಟರು, ಶ್ರೀಧರ ಸ್ವಾಮಿಗಳ ಅನನ್ಯ ಭಕ್ತರು, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರು ಆದ ನಾಗೇಶಪ್ಪನವರು ಪ್ರಾಯೋಜ ಮಾಡಿರ್ತಕ್ಕಂತಹ ಯೋಗ ವಾಸಿಷ್ಠ ಗ್ರಂಥದ 4ನೇ ಸರಣಿಯ 3ನೇ ಉಪನ್ಯಾಸವನ್ನು ಇಂದು ತಮ್ಮೊಡನೆ ಹಂಚಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಧರ್ಮ ಜಿಜ್ಞಾಸೆ ಪ್ರಾರಂಭ ಮಾಡಿದ್ದೆ, ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ಧರ್ಮ ಏಕೋ ಅನುಮಾತಿ ಏನಂ. ವಿಷ್ಣು ಸ್ಮೃತಿಯಲ್ಲಿ ಈ ಮಾತು ಬರುತ್ತೆ. ಕೇವಲ ಧರ್ಮ ಮಾತ್ರವೇ ಮಾನವನನ್ನು ಅನುಸರಿಸುತ್ತದೆ. ಹತೇಷು ದೇಹೇಶು ಧರ್ಮಾಹ ಭವಂತಿ. ಭಾಸಕವಿ ಇದೇ ಮಾತನ್ನೇ ಈ ದೇಹ ಹೋದ ಮೇಲೆ ನಮ್ಮ ಜೊತೆ ಬರ್ತಕ್ಕಂಥದ್ದು ಕೇವಲ ಧರ್ಮ ಅನ್ನೋದನ್ನು ಮಾರ್ಪಾಡು ಮಾಡಿ ಹೇಳ್ತಾನೆ. ಧರ್ಮಸ್ಯ ವಿಜಯ ನಿತ್ಯಂ ನ ಅಧರ್ಮಸ್ಯ ಕದಾಚನ. ಮಾರ್ಕಂಡೇಯ ಸ್ಮೃತಿಯಲ್ಲಿ ಪ್ರತಿನಿತ್ಯವೂ ಕೂಡ ಧರ್ಮದ ವಿಜಯ ಆಗಬೇಕೇ ಹೊರತು ಅಧರ್ಮದ ವಿಜಯ ಅಲ್ಲ ಅನ್ನೋ ಮಾತು ಬರುತ್ತೆ. ಯಥೋ ಧರ್ಮ ತಥೋ ಜಯ. ಅದು ಮಹಾಭಾರತದ ಸಂದೇಶ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ. ಅದಕ್ಕೆ ಜಯ ಭಾರತ ಎಂಬುದಾಗಿಯೂ ಕೂಡ ಮಹಾಭಾರತಕ್ಕೆ ಒಂದು ನಾಮಾಂತರ ಇದೆ. ವೃದ್ಧ ಗೌತಮ ಸ್ಮೃತಿಯಲ್ಲಿ ಧರ್ಮ ಪಿತಾ ಮಾತಾ ಚ ಧರ್ಮಶ್ಚ ಸುಹೃದ ತಥಾ ಧರ್ಮೋ ಭ್ರಾತಾ ಸಖಾ ಚೈವ ಧರ್ಮ ಸ್ವಾಮಿ ಪರಂತಪ. ಧರ್ಮವೇ ತಂದೆ, ಧರ್ಮವೇ ತಾಯಿ, ಧರ್ಮವೇ ನನ್ನ ಮಿತ್ರ, ಧರ್ಮವೇ ಸಹೋದರ, ಧರ್ಮವೇ ನನ್ನ ಹೆಂಡತಿ, ಧರ್ಮವೇ ನಿಜವಾದ ಅರ್ಥದಲ್ಲಿ ನನ್ನ ಒಡೆಯ. ಒಡೆಯನನ್ನು ನಾವು ನಿರಾಕರಿಸೋಕ್ಕಾಗಲ್ಲ. ಅದೇ ರೀತಿಯಾಗಿ ಮುಖ್ಯವಾಗಿರೋದು ಯಾವುದು ಅಂದರೆ ಈ ಧರ್ಮವನ್ನು ಆ ಸ್ಥಾನಕ್ಕೆ ಏರಿಸಿದ್ದಾರೆ ನಮ್ಮಲ್ಲಿ. ಅದಕ್ಕೇ ನಾನು ಮೊನ್ನೆ ಭಿನ್ನವಿಸ್ಕೊಂಡ ಹಾಗೆ ಶ್ರೀಧರ ಸ್ವಾಮಿಗಳು ಧರ್ಮಧ್ವಜ ಎಂಬುದಾಗಿ ಸ್ಥಾಪನೆ ಮಾಡಿದ್ದಾರೆ. ವರದಹಳ್ಳಿನಲ್ಲಿ ನೀವು ಮೇಲ್ಗಡೆ ಹತ್ಕೊಂಡು ಹೋದರೆ ಬರೀ ಮುಳ್ಳು ಕಲ್ಲು ಅಷ್ಟೇ, ಸರಿಯಾಗಿರ್ತಕ್ಕಂಥ ಮಾರ್ಗ ಕೂಡ ಇಲ್ಲ. ಅದರ ಮುಖಾಂತರ ಹೋದರೆ ಅಲ್ಲಿ ಧರ್ಮಧ್ವಜ ಎಂಬತಕ್ಕಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಕಾಣಬಹುದು. ಧರ್ಮಂ ಜಿಜ್ಞಾಸಮಾನಾನಾಂ ಪ್ರಮಾಣಂ ಪ್ರಥಮಂ ಶ್ರುತಿ, ದ್ವಿತೀಯಂತೂ ಸ್ವಶಾಸ್ತ್ರಾಣಿ, ತೃತೀಯಂ ಲೋಕಸಂಗ್ರಹ. ಧರ್ಮಕ್ಕೆ ಮುಖ್ಯವಾಗಿ 3 ನಮಗೆ ಬೇಕಾಗಿರೋದು. ಮೊದಲನೆಯದು, ಧರ್ಮ ಜಿಜ್ಞಾಸೆಗೆ ತೊಡಗತಕ್ಕಂಥವರಿಗೆ ಪರಮ ಪ್ರಮಾಣ ಯಾವುದು ಅಂದರೆ ವೇದ. ವೇದೋಕಿಲೋ ಧರ್ಮ ಮೂಲಂ ಸ್ಮೃತಿಶೀಲೇಚ ತದ್ವಿದಾಂ. ಅದಕ್ಕೆ ಮಾತು ಬಂದಿರೋದು. ವೇದ ಅಂದರೆ ಬೇರೆಯಲ್ಲ, ಶ್ರುತಿ ಅಂದರೆ ಬೇರೆಯಲ್ಲ. ಶ್ರವಣದಿಂದ ಗುರುವಿನಿಂದ ಶಿಷ್ಯನಿಗೆ, ತಂದೆಯಿಂದ ಮಗನಿಗೆ ಸಾವಿರಾರು ವರ್ಷಗಳಿಂದ ಅನೂಚಾನವಾಗಿ ಹರಿದು ಬಂದಿರೋದ್ರಿಂದನೇ ನಮ್ಮಲ್ಲಿ ವೇದ ಅಪೌರುಷೇಯ, ಪುರುಷ ನಿರ್ಮಿತವಲ್ಲ. ಅದಕ್ಕೆ ಒಂದು ಕಾಲವನ್ನು ಹೇಳಿದರೆ ಏನು ತೊಂದರೆ ಆಗುತ್ತೆ ಅಂದರೆ ಅದರ ಹಿಂದೆ ಅದು ಇರಲಿಲ್ಲ ಅನ್ನೋ ಭಾವನೆ ಬರುತ್ತೆ. ಅನಿತ್ಯತ್ವ ಪ್ರಸಂಗ ಬರುತ್ತೆ. ದೇಹದ ತರಹನೇ ವೇದವೂ ಕೂಡ ಅನಿತ್ಯ ಅಂತ. ನಮ್ಮ ಪರಂಪರೆಯಲ್ಲಿ ವೇದ ಅನ್ನೋದು ನಿತ್ಯ. ಮಹತೋ ಯತ್ ವಿಶ್ವಸಿತಂ ಏತತ್ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ. ಭಗವಂತನ ಉಚ್ಛ್ವಾಸ ನಿಶ್ವಾಸಗಳಿಂದ ವೇದ ಹೊರಹೊಮ್ಮಿತು ಅನ್ನೋದು ನಮ್ಮಲ್ಲಿರೋದು. ನಾವು ಎಷ್ಟು ಸರಾಗವಾಗಿ ಉಸಿರಾಡ್ತೀವಿ ನೋಡಿ. ಕೆಲವರಿಗೆ ಅದು ಪ್ರಾಬ್ಲಮ್ಮೇ. ಚಳಿಗಾಲದಲ್ಲಿ ವಯಸ್ಸಾದ ಮೇಲೆ ಬ್ರೀತಿಂಗ್ ಪ್ರಾಬ್ಲಮಿಂದಾನೇ ಎಷ್ಟೋ ಜನ ಹೋಗಿಬಿಡ್ತಾರೆ. ಈ ಮೊನ್ನೆ ಚಳಿಗಾಲದಲ್ಲಿ ಮ್ಯಾಕ್ಸಿಮಮ್ ಜನ ಹೋಗಿಬಿಟ್ಟಿದ್ದಾರೆ, 80 ದಾಟಿರ್ತಕ್ಕಂಥವರು. ಭಗವಂತನ ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು, ಅದರಿಂದ ವೇದ ಅನ್ನೋದು ಸೃಷ್ಟವಾಯಿತು. ನಾವು ಯಾರೂ ಕೂಡ ಈಗ ನಾನು ಉಸಿರು ತೆಗೆದುಕೋತಾ ಇದ್ದೀನಿ ಅಂತ ಹೇಳ್ಕೊಂಡು ತೆಗೆದುಕೊಳ್ಳಲ್ಲ. ಸಹಜವಾಗಿ ಆಗತ್ತೆ ನೋಡಿ. ಅದೇ ರೀತಿ ಸೃಷ್ಟಿಯೂ ಕೂಡ ಅಷ್ಟೇ ಸಹಜವಾಗತ್ತೆ. ಭಗವಂತನಿಗೆ ಸೃಷ್ಟಿ ಅನ್ನೋದು ಒಂದು ಕ್ರೀಡೆ.
ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನಾ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೈವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯ. ಶಿವಾನಂದ ಲಹರಿಯಲ್ಲಿ ಭಗವತ್ಪಾದ ಶಂಕರರು ಹೇಳ್ತಕ್ಕಂಥ ಮಾತು. ನಮ್ಮನ್ನು ಸೃಷ್ಟಿ ಮಾಡೋದ್ರಿಂದ ನಿನ್ನ ಕೆಲಸ ಪೂರ್ತಿ ಆಗಲಿಲ್ಲಪ್ಪ ಭಗವಂತ, ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ, ಅದನ್ನು ಮರಿಬೇಡ ಅಂತ ಭಗವಂತನಿಗೆ ಸ್ಮಾರಯೇ ನತು ಶಿಕ್ಷೆಯೇ, ಸ್ಮರಣೆ ಕೊಡ್ತಾ ಇರತಕ್ಕಂಥದ್ದು ಆ ಮಾತು. ಅದಕ್ಕೆ ಧರ್ಮ ಜಿಜ್ಞಾಸ ಇರತಕ್ಕಂಥದ್ದೇ ಅಥಾತೋ ಧರ್ಮ ಜಿಜ್ಞಾಸ. ಮೊದಲನೇ ಮೀಮಾಂಸಾ ಶಾಸ್ತ್ರವೇ ಧರ್ಮ ಜಿಜ್ಞಾಸ. ಅಥಾತೋ ಬ್ರಹ್ಮ ಜಿಜ್ಞಾಸ ವೇದಾಂತ ಸೂತ್ರವಾದರೆ ಅಥಾತೋ ಧರ್ಮ ಜಿಜ್ಞಾಸ ಅನ್ನೋದು ಮೀಮಾಂಸಾ ಸೂತ್ರ. ಮೀಮಾಂಸಾ ಶಾಸ್ತ್ರ ಧರ್ಮಶಾಸ್ತ್ರ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳ ತರಹ. ಶಂಕರ ಮಠದಲ್ಲಿ ಅದ್ವೈತ ವೇದಾಂತ ಪ್ರಾಧ್ಯಾಪಕರಾಗಿದ್ದಂತಹ ಕಡೂರ್ ಕೃಷ್ಣ ಜೋಯಿಸರು ಧರ್ಮಶಾಸ್ತ್ರದ ಬಗ್ಗೆ ಧರ್ಮಶಾಸ್ತ್ರ ಕರದೀಪಿಕಾ ಅಂತ ಒಂದು ಗ್ರಂಥ ಬರೆದಿದ್ದರು. ಅದರಲ್ಲಿ ಇಂದಿನ ಕಾಲಕ್ಕೆ ಧರ್ಮಶಾಸ್ತ್ರವನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಯಾವುದನ್ನು ಬಿಡಬಹುದು, ಯಾವುದನ್ನು ಇಟ್ಕೋಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ನಮಗೆ ಸಾಮಾನ್ಯವಾಗಿ ಸಂದೇಹ ಬರೋದೇ ಧರ್ಮಶಾಸ್ತ್ರದಲ್ಲಿ. ಕೆಲವು ಸಲ ಒಂದು ಧರ್ಮಶಾಸ್ತ್ರಕ್ಕೂ ಇನ್ನೊಂದು ಧರ್ಮಶಾಸ್ತ್ರಕ್ಕೂ ವಿರೋಧ ಬಂದ್ಬಿಡುತ್ತೆ. ಆವಾಗ ಯಾವುದನ್ನು ನಾವು ಅನುಸರಿಸಬೇಕು, ಯಾವುದನ್ನು ಬಿಡಬೇಕು, ಪ್ರಮಾಣ ಯಾವುದು ಅಂತ ಕೇಳಿದರೆ ಸಪ್ರಮಾಣವಾಗಿ ಕೃಷ್ಣ ಜೋಯಿಸರು ತೋರಿಸ್ಕೊಟ್ಟಿದ್ದಾರೆ ಆ ಗ್ರಂಥದಲ್ಲಿ. ಇವತ್ತೂ ಇದೆ. ಶಂಕರ ಮಠಕ್ಕೆ ನೀವು ಹೋಗಿ ನೋಡಿದರೆ ಆ ಗ್ರಂಥ ಸಿಗತ್ತೆ, ಧರ್ಮಶಾಸ್ತ್ರ ಕರದೀಪಿಕಾ ಅಂತ. 21ನೇ ಶತಮಾನದಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲಕರವಾಗಿ ನಿತ್ಯ ಜೀವನದಲ್ಲಿ ಉಪಯೋಗವಾಗತಕ್ಕಂಥ ಮಹದ್ ಗ್ರಂಥ. ಆ ದೃಷ್ಟಿಯಿಂದನೇ ಹ್ಯಾಂಡ್ ಬುಕ್ ಆಫ್ ಧರ್ಮಶಾಸ್ತ್ರ ಅಂತ ಕೃಷ್ಣ ಜೋಯಿಸರು ಒಂದು 20-22 ವರ್ಷದ ಕೆಳಗೆ ಹೇಳಿದ್ರು. ನಾನು ಅದನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಇಟ್ಟಿದ್ದೆ. ಆದರೆ ಯಾರೂ ಪ್ರಕಾಶಕರು ಇಲ್ಲದೆ ಇರೋದ್ರಿಂದ ಹಾಗೆ ಇದೆ ಅಂತ ಇಟ್ಕೊಳ್ಳಿ. ಇರಲಿ, ಧರ್ಮವೇ ನಿಜವಾಗಿರ್ತಕ್ಕಂಥ ಅರ್ಥ ನಮಗೆ ಬೇಕಾಗಿರ್ತಕ್ಕಂಥದ್ದು. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮವೂ ನಮ್ಮನ್ನು ಕಾಪಾಡುತ್ತೆ. ನಾನು ಧರ್ಮವನ್ನು ಹೊಡಿತೀನಿ ಅಂತ ಹೋದರೆ ನಾನು ಹೊಡೆಸ್ಕೋತೀನಿ, ಅಷ್ಟೇ ಆಗಿರೋದು. ಧ್ರುಯಿಧರಣೆ ಅನ್ನೋ ಧಾತುವಿನಿಂದ ಧರ್ಮ ಅನ್ನೋ ಶಬ್ದ ಬಳಕೆಯಲ್ಲಿರ್ತಕ್ಕಂಥದ್ದು. ಧರಿಸುವುದು, ಎತ್ತಿ ಹಿಡಿಯುವುದು, ಮುನ್ನಡೆಸುವುದು, ಆಶ್ರಯ ಆಗಿರುವುದು, ಅಷ್ಟೂ ಅರ್ಥಗಳಲ್ಲಿ ಧರ್ಮ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ PV ಕಾಣೆಯವರು. ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ವಾಲ್ಯೂಮ್ 1 1954 ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅದೇ ಕನ್ನಡಕ್ಕೆ SK ರಾಮಚಂದ್ರಾಯರು, K ಕೃಷ್ಣಮೂರ್ತಿಗಳು ಅನುವಾದ ಮಾಡಿರ್ತಕ್ಕಂತಹ ಮೈಸೂರು ಪ್ರಸಾರಾಂಗದಲ್ಲಿ ಹಾಮಾನಾಯಕ್ ಅವರು ಇನ್ಚಾರ್ಜ್ ಆಗಿದ್ದಾಗ ಹೊರಬಂದಿರತಕ್ಕಂಥ ಮೊದಲನೇ ವಾಲ್ಯೂಮಲ್ಲಿ ಅದು ಸಿಗತ್ತೆ. ಮೊದಲನೇ ವಾಲ್ಯೂಮ್ ಮೊದಲಿಂದ 1, 2, 3 3 ಪೇಜ್ ಅಷ್ಟು ನೀವು ನೋಡಿದರೆ ಧರ್ಮ ಅನ್ನೋದಕ್ಕೆ ಏನು ಅಂತ ಉದ್ದಕ್ಕೆ ವರ್ಣನೆ ಕೊಡ್ತಾ ಹೋಗ್ತಾರೆ. ಧರ್ಮ ಸತ್ಯೇನ ವರ್ಧತೆ. ಮನುಸ್ಮೃತಿನಲ್ಲಿ ಆ ಮಾತು ಬರುತ್ತೆ. ಧರ್ಮ ಅನ್ನೋದು ಸತ್ಯದಿಂದ ವೃದ್ಧಿಯಾಗುತ್ತದೆ. ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತ ದಯಾ ಸಖ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡೇತೆ ಮಮ ಬಾಂಧವಾ. ನನ್ನ ನಿಜವಾಗಿರ್ತಕ್ಕಂಥವ್ರು 6 ಜನ ಬಂಧು ಬಾಂಧವರು. ಈ ಬಂಧು ಬಾಂಧವರು ನನಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಆದರೆ ಸಾಮಾನ್ಯವಾಗಿರೋ ಬಂಧು ಬಾಂಧವರು ಮೋಸ ಮಾಡೋಕ್ಕೆ ಹುಟ್ಟಿರ್ತಾರೆ. ಕಿತ್ ಆ್ಯಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್. ಗುಂಡೂರಾಯರಿಗೆ ಇಂಥದ್ದು ಅಪೀಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಾಸ್ಯ ಸಾಹಿತಿಗಳು ಬಂದಿರೋದ್ರಿಂದ. ಸೊ ಯಾವುದು ಕಿತ್ ಆ್ಯಂಡ್ ಕಿನ್ನೋ ಅದೇ ನಮ್ಮನ್ನು ಕಿತ್ಕೊಂಡು ತಿನ್ನೋದು. ಕೈಲಾಸಂ ಬೈಲಿಂಗ್ವಿಯಲ್ ಪನ್ಸ್ಗೆ ಈ ಥರದ್ದೆಲ್ಲ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಉದಾಹರಣೆಗಳು. ಸತ್ಯಂ ಮಾತಾ, ಸತ್ಯವೇ ತಾಯಿ. ಪಿತಾ ಜ್ಞಾನಂ, ತಂದೆಯೇ ಜ್ಞಾನ. ಧರ್ಮೋ ಭ್ರಾತ, ಧರ್ಮವೇ ನನ್ನ ಒಡಹುಟ್ಟಿರ್ತಕ್ಕಂತಹ ಸಹೋದರರು. ಅದಕ್ಕೆ ಹೇಳೋದು ಒಂದು ಮಾತು ಕನ್ನಡದಲ್ಲಿ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂತ. ಹಾಗಾಗಬಾರ್ದು. ಅದು ನಿಜವಾಗ್ಲೂ ಕೂಡ ಬಹಳ ಶೋಚನೀಯ ಸ್ಥಿತಿ. ಹಿಂದೆ ನಮ್ಮಲ್ಲಿ ಅವಿಭಕ್ತ ಕುಟುಂಬ ಇರ್ತಾ ಇದ್ದಿದ್ದು. 3 ಅಥವಾ 3ಕ್ಕಿಂತ ಹೆಚ್ಚು ತಲೆಮಾರವರು ಒಂದೇ ಚಾವಣಿ ಕೆಳಗೆ ಒಂದೇ ಊಟವನ್ನು ಮಾಡಿಕೊಂಡು
ಒಂದೇ ರೀತಿಯಾಗಿ ಸಹಬಾಳ್ವೆ ನಡೆಸೋದು ಎಂಥ ಸುಖಕರವಾಗಿರ್ತಕ್ಕಂಥ ಮಾತು ನೋಡಿ. 3 or more than 3 generations living under a common roof with a common kitchen is called joint family ಅಂತ ಮದನ್ ಇಂಡಿಯನ್ ಫ್ಯಾಮಿಲಿ 1976 ಮುನ್ಷಿರಾಮ್ ಮನೋಹರ್ ಲಾಲ್ ಪಬ್ಲಿಕೇಶನ್ಸ್ ನಂಬರ್ 54 ರಾಣಿ ಝಾನ್ಸಿ ರೋಡ್, ಡೆಲ್ಲಿ ಪ್ರಕಟ ಆಗಿರೋ ಗ್ರಂಥದಲ್ಲಿ ಸಿಗತ್ತೆ. ಆ ದೃಷ್ಟಿಯಿಂದ 3 ಅಥವಾ 3ಕ್ಕಿಂತ ಹೆಚ್ಚು ತಲೆಮಾರು ಒಂದೇ ಇದರಲ್ಲಿ ಇರಬೇಕು. ಅದು ನಮ್ಮಲ್ಲಿ ಅದಕ್ಕೆ ಕನಕಾಭಿಷೇಕ ಅಂತ ಆ ಒಂದು ಪ್ರಸಂಗ ಇರೋದು. ನಿಜವಾಗ್ಲೂ ಕೂಡ ಮುತ್ತಜ್ಜಿ ಮುತ್ತಾತ ಇಬ್ಬರೂ ಇದ್ದರೆ ಅಂತೂ ಅದೊಂದು ಹಬ್ಬ. ಅದು ನಾವು ಬಹಳ ರೀಸೆಂಟಾಗಿ ನೋಡಿದ್ದೀವಿ. ಪತಿ ಶ್ರೀಧರ ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ಮತ್ತು ಅವರ ಧರ್ಮಪತ್ನಿ ಇಬ್ಬರಿಗೂ ಕೂಡ ಆ ಕನಕಾಭಿಷೇಕ ನಡೀತು ಕುಚಲಾಂಬ ಕಲ್ಯಾಣ ಮಂಟಪದಲ್ಲಿ. ಅದ್ಧೂರಿಯಾಗಿರ್ತಕ್ಕಂಥ ಒಂದು ಸಮಾರಂಭ. 30 ವರ್ಷದ ಕೆಳಗೆ ನನ್ನ ಮಗ ಹುಟ್ಟಿದಾಗ ನನ್ನ ಅಜ್ಜಿಗೆ ಕನಕಾಭಿಷೇಕ ಮಾಡಿದ್ದು ನನಗೆ ನೆನಪು. ಬೈರ್ಸಂದ್ರ ಅಂತಿದೆ, ಜಯನಗರ 3rd ಬ್ಲಾಕ್ ಡೌನಲ್ಲಿ. ಅಲ್ಲಿ ಒಬ್ಬರು ಲಾಯರ್ ಇದ್ದರು, ಶ್ರೀಧರ್ ರಾವ್ ಅಂತ. ಅವ್ರ ತಂದೆ ತಾಯಿ ಇಬ್ಬರೂ ಇದ್ದರು ಅವ್ರ ಮೊಮ್ಮಗನಿಗೆ ಮಾಡಿದಾಗ. ಇದೆಲ್ಲ ಕೂಡ ಕೆಲವು ವಿಶೇಷವಾಗಿರ್ತಕ್ಕಂತಹ ಅವಿಸ್ಮರಣೀಯ ಘಟನೆಗಳು ಜೀವನದಲ್ಲಿ. ಧರ್ಮೋಭ್ರಾತ ದಯಾ ಸಖ. ನಮ್ಮ ನಿಜವಾಗಿರ್ತಕ್ಕಂತಹ ಸಖ ಯಾರು, ಸ್ನೇಹಿತ ಯಾರು ಅಂದರೆ, ಸ್ನೇಹ ಅಂದರೆ ಏನು ಅರ್ಥ ಗೊತ್ತಾ? ನಮ್ಮಲ್ಲಿ ಅನೇಕ ಅರ್ಥ ಇದೆ. ಅನೇಕಾರ್ಥ ಕೋಶ ನಾವು ತೆಗೆದು ನೋಡಿದ್ರೆ ಒಂದು ಅರ್ಥ ಸ್ನೇಹ ಅಂದರೆ ತುಪ್ಪಕ್ಕೆ ಸ್ನೇಹ ಅಂತ ಹೆಸರು. ನೀವು ತುಪ್ಪವನ್ನು ಅನ್ನದ ಮೇಲೆ ಹಾಕಿದ ಮೇಲೆ ಬೇರ್ಪಡಿಸೋಕ್ಕಾಗಲ್ಲ, ಅನ್ನ ಜೊತೆಗೆ ಒಂದಾಗ್ಬಿಡುತ್ತೆ ಆ ತುಪ್ಪ. ಅದಕ್ಕೆ ಸ್ನೇಹಿತ ಅಂದ್ರೇನು? ಸ್ನಿಹ್ಯತೀತಿ ಸ್ನೇಹಿತ. ನಾನು ಕ್ಲಾಸಲ್ಲಿ ಪಾಠ 2 ತಿಂಗಳ ತನಕ ಮಾಡ್ತಾ ಇದ್ದಾಗ ಒಂದು ಉದಾಹರಣೆ ಕೊಡ್ತಾ ಇದ್ದೆ. 2 ಮಕ್ಕಳು ಒಟ್ಟಿಗೆ ಕೂತ್ಕೊಳ್ಳೋದು ಯಾಕೆ? ಅಲ್ಲಿ 4 ಬೆಂಚ್ ಖಾಲಿ ಇರುತ್ತೆ, ಆದರೂ ಇಲ್ಲೇ ಬಂದು ಕೂತ್ಕೋತಾಳೆ ಅವಳ ಜೊತೆನೆ. ಸ್ನೇಹ ಅನ್ನೋದು ಆ ರೀತಿಯಾಗಿರುತ್ತೆ, ಅಂಟ್ಕೊಂಡು ಕೂತ್ಕೋತಾರೆ. 4 ಜನ ಕೂತಿದ್ರು 5ನೇ ಅವಳು ಅಲ್ಲೇ ಬಂದು ಕೂತ್ಕೋತಾಳೆ, ಜರ್ಕೊಳ್ಳೆ ಪಕ್ಕಕ್ಕೆ ಅಂತ. ಜಾಗ ಇದೆಯಲ್ಲ, ಅಲ್ಲಿ ಯಾಕೆ ಕೂತ್ಕೋಬಾರ್ದು? ಇಟ್ಸ್ ದ ಮೆಂಟಲ್ ಫ್ರೀಕ್ವೆನ್ಸಿ ವಿಚ್ ಮ್ಯಾಟರ್ಸ್, ನಾಟ್ ಸೋ ಮಚ್ ದ ಫಿಸಿಕಲ್ ಫ್ರೀಕ್ವೆನ್ಸಿ. ಮಾನಸಿಕವಾಗಿ ಹೊಂದಾಣಿಕೆ ಆಗಲ್ಲ, ಅದು ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ಮಾತು. ಅದಕ್ಕೇನೆ ಫಿಸಿಕಲ್ ಪ್ರಾಕ್ಸಿಮಿಟಿ ಇಸ್ ನೋ ಪ್ರಾಕ್ಸಿಮಿಟಿ ಅಟ್ ಆಲ್, ಮೆಂಟಲ್ ಪ್ರಾಕ್ಸಿಮಿಟಿ ಇಸ್ ದ ರಿಯಲ್ ಪ್ರಾಕ್ಸಿಮಿಟಿ ಅಂತ. ಧರ್ಮೋಭ್ರಾತ ದಯಾ ಸಖ. ಬೇರೆಯವರಿಗೆ ದಯೆ ತೋರಿಸ್ತಕ್ಕಂಥದ್ದು ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ನೋಡಿ. ಆದರ್ಶ ಮೌಲ್ಯ ಅದು, ದಯಾ ಎಂಬತಕ್ಕಂಥದ್ದು. ಸ್ವಾಮಿ ವೀರೇಶಾನಂದ ಸರಸ್ವತಿ ಮಹಾರಾಜವರು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಖ್ಯಸ್ಥರು. ಅವರು ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು 25 ವರ್ಷ ಪೂರ್ತಿಯಾಗಿರೋಗ ಕಳೆದ ವರ್ಷ 25 ಪುಸ್ತಕಗಳು ನೈತಿಕ ಮೌಲ್ಯಗಳು ಯುವ ಜನಾಂಗಕ್ಕೆ ಅಂತ ತೀರ್ಮಾನ ಮಾಡಿ 25 ಜನ ವಿದ್ವಾಂಸರಿಗೆ ಹೇಳಿ ಆ ಪುಸ್ತಕ ಬರೆಸಿದ್ದಾರೆ. ಸದ್ಯದಲ್ಲೇ ಅದು ಲೋಕಾರ್ಪಣೆ ಆಗೋದಿದೆ. 25 ಪುಸ್ತಕ ಒಂದೇ ಒಂದು ದಿನ ಅಷ್ಟೂ ಕೂಡ ಲೋಕಾರ್ಪಣೆ ಆಗತ್ತೆ. ಯುವಜನತೆಗೆ ರಾಮಾಯಣದ ಮೌಲ್ಯಗಳು, ಯುವಜನತೆಗೆ ಮಹಾಭಾರತದ ಮೌಲ್ಯಗಳು, ಯುವಜನತೆಗೆ ಉಪನಿಷತ್ ಮೌಲ್ಯಗಳು, ಉಪನಿಷತ್ತಿಗೆ ವೇದ ಮೌಲ್ಯಗಳು. ಈ ರೀತಿಯಾಗಿ ಯುವಜನೆಗೆ ತಲುಪಬೇಕು ನಾವು ಮುಖ್ಯವಾಗಿ. ಅದು ಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಇಂದಿನ ಯುವಕರೇ ನಾಳೆ ಪ್ರಜೆಗಳು. ಅವರಿಗೆ ಒಂದು ಮೌಲ್ಯ ಸರಿಯಾಗಿ ದೊರಕದೆ ಹೋದರೆ ಅದು ಕಷ್ಟ ಆಗತ್ತೆ. ಅದಕ್ಕೆ ಸನ್ಮಿತ್ರರಾಗಿರ್ತಕ್ಕಂಥ ರಾಮು ಅವರು ಆಗಸ್ಟಲ್ಲಿ ಒಂದು ಬ್ಲ್ಯಾಂಕ್ ಬಿಟ್ಕೊಂಡಿದ್ರು ನನ್ನ ಉಪನ್ಯಾಸವನ್ನು. ನಿನ್ನೆ ನನಗೆ ಕೇಳಿಬಿಟ್ಟು ಹೇಳಿದರು ಅದರ ವಿಷಯವನ್ನು, ಸುಭಾಷಿತಗಳಲ್ಲಿ ನೈತಿಕ ಮೌಲ್ಯಗಳು ಅಂತ ಮಾತಾಡಿ ಅಂತ. ಬಹಳ ಒಳ್ಳೆಯ ವಿಷಯ ಅದು. ಸುಭಾಷಿತ, ಒಳ್ಳೆಯ ಮಾತು. ಸುಷ್ಟು ಭಾಷಿತಂ, ಸದುಕ್ತಿ, ಸೂಕ್ತಿ, ಸದುಕ್ತಿಕರ್ಣಾಮೃತ, ಸುಭಾಷಿತ ರತ್ನ ಭಾಂಡಾಗಾರ, ಶಾಂಗದರ ಪದ್ಧತಿ, ಕವೀಂದ್ರ ಸಮುಚ್ಚಯ, ರವೀಂದ್ರ ಸಮುಚ್ಚಯ, ಇದೆಲ್ಲವೂ ಕೂಡ ಸುಭಾಷಿತ ಆಕರ ಗ್ರಂಥಗಳು. ನೀತಿ ಶತಕ ಒಂದು ಸರಿಯಾಗಿ ಹೈಸ್ಕೂಲ್ ಮಕ್ಕಳು ಮಾರಲ್ ಎಜುಕೇಷನ್ ಕ್ಲಾಸ್ ಹಿಂದೆ ಇದ್ದಾಗ ಅದು ಹೇಳೋ ಒಂದು ಅವಕಾಶ ಇರ್ತಾ ಇತ್ತು. ಈಗ ಮಾರಲ್ ಎಜುಕೇಷನ್ನೇ ಇಲ್ಲ ಸಿಲೆಬಸ್ಸಲ್ಲಿ. ಹೋಲ್ ಸಿಲೆಬಸ್ ಹ್ಯಾಸ್ ಟು ಬಿ ರೀಓರಿಯೆಂಟೆಡ್ ಆ್ಯಂಡ್ ರೀರಿಟನ್. ಏಕೆಂದರೆ ಆವಾಗಲೇ ಮಕ್ಕಳಿಗೆ ನಿಜವಾಗಿ ಏನು ಬೇಕೋ ಅದು ನಾವು ಕೊಡೋದಕ್ಕೆ ಸಾಧ್ಯ ಆಗೋದು. ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ ಅದು. ಶಾಂತಿ ಪತ್ನಿ, ನನ್ನ ನಿಜವಾಗಿರ್ತಕ್ಕಂಥ ಪತ್ನಿ ಯಾರು? ಶಾಂತಿ.
ಇಲ್ಲಿ ಕೂತಿರೋರು ಶಾಂತಿ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ನಾನು ಮುಖಸ್ತುತಿ ಮಾಡಬಾರ್ದು, ಆದರೆ ಸತ್ಯಾಂಶವನ್ನು ನಾವು ಹೇಳಲೇಬೇಕಾಗತ್ತೆ. ಯಾರು ಧರ್ಮ ಜಿಜ್ಞಾಸೆಗೆ ಕೂಡ್ಕೋತಾರೋ ಅಂಥವರಿಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ. ಅಶಾಂತಸ್ಯ ಕುತಃ ಸುಖಂ, ಭಗವದ್ಗೀತೆ. ಶಾಂತಮು ಲೇಕ ಸೌಖ್ಯಮು ಲೇದು. ಯಾರಿಗೆ ಸುಖ ಇರುತ್ತೋ ಅವರು ಶಾಂತವಾಗಿರ್ತಾರೆ. ಈಗ ನೀವು ಯಾವುದೇ ಮಹಾತ್ಮರನ್ನು ನೋಡಿ, ನಮಗೀಗಂತೂ ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಫೋಟೋನಲ್ಲಿ ನೋಡೋಣ. ಅದು ರಾಮಕೃಷ್ಣ ಪರಮಹಂಸರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಚಂದ್ರಶೇಖರ ಭಾರತಿಗಳಿರ್ಬೋದು. ಆ ಮಟ್ಟದಲ್ಲಿರ್ತಕ್ಕಂಥ ಜ್ಞಾನಿಗಳನ್ನು ನಾವು ನೋಡಿದರೆ ಒಂದು ರೀತಿಯಾಗಿರ್ತಕ್ಕಂಥ ಶಾಂತಿ ನಮಗೆ ಸಿಗುತ್ತೋ ಇಲ್ವೋ, ಅದನ್ನೇ ಏಕಾಗ್ರಚಿತ್ತವಾಗಿ ನೋಡ್ತಾ ಇದ್ದರೆ ಎಂಥ ಪುಣ್ಯ ನೋಡಿ. ಇಲ್ಲಿಂದ ಡೈರೆಕ್ಟಾಗಿ ರಮಣ ಮಹರ್ಷಿಗಳ ಫೋಟೋ ಕಾಣುತ್ತೆ. ಆಗ ನಾವು ಅದನ್ನು ಅನುಭವಿಸಬೇಕು. ಅಲ್ಲಿರ್ತಕ್ಕಂಥ ಆ ಮುಖ ಕಾಂತಿ ಅದನ್ನು ನೋಡಿದರೆ ನಿಜವಾಗಿರ್ತಕ್ಕಂಥ ಅವರ ಅನುಗ್ರಹ ನನ್ನ ಮೇಲೆ ಆಗ್ತಾ ಇದೆಯೋ ಅನ್ನೋ ತರಹ ಭಾಸವಾಗುತ್ತೆ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ನಿರ್ಗುಣ ಉಪಾಸನೆ ಮಾಡೋಷ್ಟು ಮಟ್ಟಿಗೆ ನಾವು ಹೋಗಿಲ್ಲ. ಏನು ಮಾಡೋದು? ಅದರಿಂದ ಯಾವುದೋ ಒಂದು ಫೋಟೋನೋ ಯಾವುದೋ ಒಂದು ಚಿತ್ರನೋ ಬೇಕು ನಮಗೆ. ಅಲ್ಲಿಂದ ಮೇಲಕ್ಕೆ ಹೋದರೆ ಆಯಿತು, ನಿರ್ಗುಣೋಪಾಸನ, ನಿರಂಜನ, ನಿರ್ಗುಣ, ನಿಷ್ಕ್ರಿಯ, ಆ ಮಟ್ಟಕ್ಕೆ ಹೋಗ್ಬೋದು. ಆದರೆ ಪ್ರಸಕ್ತದಲ್ಲಿ ನಮಗೊಂದು ಬೇಕು ನೋಡಿ, ಅದನ್ನು ಇಟ್ಕೊಂಡು ನಾವು ಮಾಡಿದರೆ ಅದರಿಂದ ನಮಗದು ಲಭಿಸತ್ತೆ. ಈ ಆರೂ ಕೂಡ ನಿಜವಾಗಿರ್ತಕ್ಕಂತಹ ನನ್ನ ಮಿತ್ರರು ಅನ್ನೋ ಮಾತು ಬರುತ್ತೆ. ಧರ್ಮಕ್ರಿಯಾ ಆತ್ಮಚಿಂತಾಚ ನಿಶ್ರೇಯಸ ಪರಂಪರಂ. ಮನುಸ್ಮೃತಿನಲ್ಲಿ 12ನೇ ಅಧ್ಯಾಯ 83ನೇ ಶ್ಲೋಕದಲ್ಲಿ ಹೇಳ್ತಾನೆ, ಧರ್ಮಾಚರಣೆ, ಆತ್ಮಚಿಂತನೆ. ನಮಗೆ ಏನೇನೋ ಚಿಂತೆ ಮಾಡ್ತೀವಿ, ಚಿಂತನೆ ಮಾಡಲ್ಲ. ಅದಕ್ಕೆ ನಮ್ಮ ಆಕಾಶವಾಣಿನಲ್ಲಿ ಚಿಂತನ ಅಂತ ಕಾರ್ಯಕ್ರಮ ಬರೋದು. ಈಗ ಆಕಾಶವಾಣಿ ಕೇಳೋರೇ ಇಲ್ಲ. ಮಕ್ಕಳು ಕೇಳಿ ರೇಡಿಯೋ ಅಂದರೆ ಏನು ಅಂತ ಕೇಳ್ತಾರೆ. ಎಷ್ಟು ಜನದ ಮನೆಯಲ್ಲಿ ರೇಡಿಯೋ ಇದೆ ಹೇಳಿ ಪ್ರಾಮಾಣಿಕವಾಗಿ? ಎಲ್ಲರ ಮನೇಲೂ ಟಿ ವಿ ಇದೆ. ಟಿ ವಿ ಮುಂದೆ ಟಿ ವಿಯಾಗಿ ಕೂತ್ಕೊಂಡು ಒಂದು ತೊಡೆ ಮೇಲೆ ರಿಮೋಟು, ಒಂದು ತೊಡೆ ಮೇಲೆ ಮೊಬೈಲ್ ಇಟ್ಕೊಂಡ್ರೆ ಸ್ವರ್ಗ ಸುಖ. ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಬಂದವರು. ಕೆಲವು ಟಿ ವಿ ಸೀರಿಯಲ್ ನೋಡೋವಾಗ ಯಾರಾದರೂ ಮನೆಗೆ ಬಂದುಬಿಟ್ರೆ ಹಿಂಗಿರೋ ಮುಖ ಹಿಂಗೆ ಶ್ರಿಂಕ್ ಆಗಿಬಿಡುತ್ತೆ. ಇವಾಗಲೇ ಬರಬೇಕೇನ್ರಿ, ಒಂದು 10 ನಿಮಿಷ ಬಿಟ್ಟು ಬರೋಕ್ಕೇನ್ರಿ ಅವರಿಗೆ? ಏನಾಗೋಯ್ತೋ ಏನೋ. ಆ ಒಂದು ಇದು ನೋಡಿ ನಮಗೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದರೆ, ಇವತ್ತು ಹಿಂದೆ ಮಕ್ಕಳಿಗೆ ಕತೆ ಹೇಳಿ 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 ಮೌಲ್ಯಗಳನ್ನು ಅವರಿಗೆ ಮನದಟ್ಟು ಮಾಡ್ತಾಯಿದ್ರು. ಆ ಮಕ್ಕಳು ಆಮೇಲೇನಾಯಿತು ಆಮೇಲೇನಾಯಿತು ಅಂತ ಕೇಳ್ತಾಯಿದ್ರು. ಈಗ ಇಮೇಲ್ ಏನಾಯಿತು ಅಂತ ಕೇಳ್ತಾರೆ. ಆಮೇಲೆ ಮೇಲ್ ಹೋಯ್ತು, ಈಗ ಇಮೇಲ್ ಯುಗ. ಮೇಲ್ ಅಂದರೆ ಇಮೇಲೆ ಯಾರು ಕಾರ್ಡ್ ಬರೀತಾರೆ, ಯಾರು ಕವರ್ ಬರೀತಾರೆ. ಹಿಂದೆ ಆದರೆ ಇಲ್ಲಿ ನಾವೆಲ್ಲರೂ ಕ್ಷೇಮ, ಅಲ್ಲಿ ನೀವು ಕ್ಷೇಮ ಎಂಬುದಾಗಿ ಭಾವಿಸಿದ್ದೀವಿ ಅಂತ ಶುರು ಮಾಡೋರು ಮೊದಲೇ ವಾಕ್ಯನೇ. ಅದಕ್ಕೆ ಕೆಲವು ಮಕ್ಕಳು ಸ್ವಲ್ಪ ತರಲೆ ಅಭ್ಯಾಸ ಇದ್ದವರು ಸ್ವಲ್ಪ ತಿದ್ದುಬಿಡೋರು ಅದನ್ನು. ನಾವು ಇಲ್ಲಿ ಕ್ಷಾಮ, ಅಲ್ಲಿ ನೀವು ಕ್ಷಾಮವಾಗಿದ್ದೀರಿ ಅಂತ ಪೋಸ್ಟ್ ಮಾಡೋಕ್ಕೆ ಮುಂಚೆ ಅವ್ರ ಅಮ್ಮ ಅಪ್ಪ ಬರೆದಿದ್ದನ್ನು ಡಬ್ಬ ಹಾಕಕ್ಕೆ ಮುಂಚೆ ಈ ರೀತಿ ಹಾಕಿ ಕಳಿಸ್ಬಿಡೋರು. ಬಸ್ಸಲ್ಲಿ ಕೆಲವರೆಲ್ಲ ತರಲೆ ಮಾಡ್ತಾರೆ ಇವತ್ತಿಗೂ ಕೂಡ. ಸ್ಟ್ಯಾಂಡಿಂಗ್ ಸೀಟ್ ಹಾಗೆ ನೋಡ್ತಾ ಇದ್ದರೆ ಕೆಲವು ಒಳ್ಳೆಯ ವಿಷಯಗಳು ಕಣ್ಮುಂದೆ ಬರುತ್ತೆ. ಚಾಲಕನು ವಾಹನ ಚಾಲನೆ ಮಾಡುವಾಗ ನಿರ್ವಾಹಕನು ಮಾತನಾಡಿಸಬಾರದು ಅನ್ನೋದನ್ನು ಚಾಲ ನಿರ್ವಾಹ ಅಳಿಸ್ಬಿಡ್ತಾರೆ. ಕರು ವಾಹನ ಚಾಲನಾ ಮಾಡುವಾಗ ಕರು ಮಾತನಾಡಿಸಬಾರದು. ಈ ರೀತಿಯಾಗೆಲ್ಲ ನೋಡಿ, ಅದಕ್ಕೂ ಒಂದು ತಲೆ ಬೇಕು ಆ ರೀತಿ ಮಿಸ್ಚೀಫ್ ಮಾಡೋದಕ್ಕೆ. ಅದಕ್ಕೆ ಐ ಆಲ್ವೇಸ್ ಅಪ್ರಿಸಿಯೇಟ್ ಮಿಸ್ಚಿವಸ್ ಸ್ಟೂಡೆಂಟ್ಸ್, ಬಿಕಾಸ್ ಇಫ್ ದೇರ್ ಇಸ್ ನೋ ಇಂಟೆಲಿಜೆನ್ಸ್ ದೇ ಕೆನಾಟ್ ಡು ಮಿಸ್ಚೀಫ್. ಸುಮ್ಮನೆ ಹೆಣದ ತರಹ ಕೂತಿದ್ರೆ ಏನು ಪ್ರಯೋಜನ? ಯು ಶುಡ್ ಬಿ ಅ ಲೈವ್ ವೈರ್. ನಿದ್ದೆ ಮಾಡೋದು ಗೆದ್ದು ಕೂತ್ಕೊಂಡ್ಬಿಡ್ಬೇಕೇನೋ ಭೂಕಂಪ ಆಯಿತು ಅಂತ, ಕೂತಿರೋರು ಮಲಗಿಸೋದಲ್ಲ. ಅದಕ್ಕೆ ಸ್ವಾಮಿ ವೀರೇಶಾನಂದ ಸರಸ್ವತಿಯವರು 2017 ಅಕ್ಟೋಬರ್ 2ನೇ ತಾರೀಕು ಶೃಂಗೇರಿನಲ್ಲಿ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಕಾಲೇಜಿನಲ್ಲಿ ಬೆಳಗ್ಗೆ 11:15 ಗಂಟೆಗೆ ಹಸುವಿನ ಬಗ್ಗೆ ವಿಶೇಷ ಉಪನ್ಯಾಸ ಮಾಡ್ತಾ ಒಂದು ಮಾತು ಹೇಳಿದರು. ಸ್ವಾಮಿ, ಕೂತ್ಕೊಂಡು ಮಾತಾಡಿ, ಕಷ್ಟ ಆಗತ್ತೆ, 1 ಗಂಟೆ ಆದರೂ ನಿಂತ್ಕೊಂಡು ಮಾತಾಡು ಅಂತ ಅವ್ರಿಗೆ ಹೇಳಿದ್ದಕ್ಕೆ ಸ್ವಾಮಿಗಳು ಏನು ಹೇಳಿದ್ರು ಗೊತ್ತಾ? ನಾನು ನಿಂತ್ಕೊಂಡು ಮಾತಾಡಿದರೆ ಅವ್ರು ಕೂತ್ಕೊಂಡು ಕೇಳ್ತಾರೆ, ನಾನು ಕೂತ್ಕೊಂಡು ಮಾತಾಡಿದ್ರೆ ಅವ್ರು ಮಲ್ಕೋತಾರೆ, ನಾನು ನಿಂತ್ಕೊಂಡೇ ಮಾತಾಡೋದು ಅಂತ ಹೇಳಿದರು. ಸೊ ಹಾಗೆ ಮುಖ ದರ್ಶನ ಆಗಬೇಕು, ಎಲ್ರಿಗೂ ಕಾಣಿಸ್ತಾ ಇರಬೇಕು. ಜಿ ಪಿ ರಾಜರತ್ನಮ್ಮು ಮಲ್ಲೇಶ್ವರದ 17ನೇ ಕ್ರಾಸ್ನ 3ನೇ ಡೋರ್ ನಂಬರ್ನ ವಿದೇಹದಲ್ಲಿ 37 ವರ್ಷದ ಕೆಳಗೆ ಬೆನ್ನ ಮೇಲೆ ಗುದ್ದಿ ನನಗೊಂದು ಮಾತು ಹೇಳಿದರು. ನೋಡು ಮಗು, ಮುಂದೆ ಏನಾದರೂ ಉಪನ್ಯಾಸ ಮಾಡೋದಾದರೆ ಜನಗಳ ಮುಖ ನೋಡ್ಕೊಂಡು ಮಾತಾಡೋ, ಗೋಡೆಗಲ್ಲ ಮಾತಾಡೋದು.
ಸಜೀವವಾಗಿ ಕೂತಿದ್ದಾರೆ ಎದುರುಗಡೆ, ಅವ್ರನ್ನ ನೋಡ್ಕೊಂಡು ಮಾತಾಡಬೇಕಾಗಿರೋದು ಗೋಡೆಗಲ್ಲ, ನಿರ್ಜೀವವಾಗಿ ಅಂತ. ನಿಧಾನಕ್ಕೆ ಮಾತಾಡು, ತುಂಬ ಬೇಗ ಮಾತಾಡಬೇಡ, ಎರಡನೇ ಸಲ ಒತ್ತಿ ಹೇಳು, ಅವ್ರಿಗೆ ಅರ್ಥ ಆಗೋ ತನಕ ಬಿಡಬೇಡ, ಹೇಳಿದ್ದು ಸೋಕಾಗ್ಬಿಡ್ಬೇಕು ಮನಸ್ಸಲ್ಲಿ ಅಂತ ಹೇಳಿದರು. ಅವರೇನೋ ಹೇಳಿದರು ದೊಡ್ಡವರು ಪಾಪ. ನಾನು ಶುರು ಮಾಡೋದು ನ್ಯಾರೋ ಗೇಜೆ, ಆಮೇಲೆ ಬ್ರಾಡ್ ಗೇಜ್ಗೆ ಹೋಗ್ಬಿಡತ್ತೆ. ಏನು ಮಾಡೋದು, ನನ್ನ ಒಂದು ದೌರ್ಬಲ್ಯ ಅದು. ಧರ್ಮ ಏಕೋ ಅನುಯಾತಿ ಏನಂ, ಯಾತಿ ಅನುಯಾತಿ. ಅದಕ್ಕೆ ಹೇಳೋದು ನೋಡಿ, ಸರಣೆ ಅನುಸರಣೆ. ಸರಣೆ ಅಂದರೆ ಒಂದು ಮಾತು ಬರುತ್ತೆ, ಯಾವ ಪುಸ್ತಕ ಅಂತ ನನಗೆ ಮರ್ತೋಗಿದೆ. ಭೈರಪ್ಪನವರು ಪ್ರಾರಂಭದಲ್ಲಿ ಯಾಕೆ ಸರದಿ ಮುರಿದಿರಿ ಒಂದು ಮಾತು ಬರೀತಾರೆ. ಯಾಕೆ ಅಂತ ಹೇಳಿದ್ರೆ, ನನಗಿಂತ ಚಿಕ್ಕವರು ನನ್ನ ಮುಂದೆ ಹೋಗೋದು ಧರ್ಮ ಅಲ್ಲ ಅಂತ. ಆಕಾಶವಾಣಿನಲ್ಲಿ ಅವರ ನಿರ್ದೇಶಕರಾಗಿದ್ದರು MSK ಪ್ರಭು. MSK ಪ್ರಭು ತೀರ್ಕೊಂಡಾಗ ಭೈರಪ್ಪನವರು ಬರೆದಿದ್ದ ಮಾತು, ನೀವು ಯಾಕೆ ಸರದಿ ಮುರಿದಿರಿ, ಇದು ಧರ್ಮ ಅಲ್ಲ ಅಂತ. ಅದೇ ರಾಮಾಯಣದ ಉತ್ತರಕಾಂಡದಲ್ಲಿ ರಾಮನಿಗೆ ಕಾಡ್ತಕ್ಕಂಥ ಸಮಸ್ಯೆ. ಒಬ್ಬ ಬಂದು ರಾಮನನ್ನು ಕೇಳ್ತಾನೆ, ಏನು ರಾಮ, ನಾನು ಬದುಕಿರೋವಾಗ ನನ್ನ ಮಗ ಹೇಗೆ ಹೋಗಕ್ಕೆ ಸಾಧ್ಯ ನನ್ನ ಕಣ್ಮುಂದೆ, ನೀನು ರಾಜ ಆಗಿರುವಾಗ. ತಕ್ಷಣ ರಾಮ ಹೋಗ್ತಾನೆ, ಎಲ್ಲಿ ಲೋಪ ಆಯಿತೋ, ಎಲ್ಲಿ ಮೋಸ ಆಯಿತೋ, ಎಲ್ಲಿ ಪಾಪ ಆಯಿತೋ, ಯಾಕೆ ನನ್ನ ರಾಜ್ಯದಲ್ಲಿ ಹಿಂಗಾಗೋಯ್ತು, ಛೇ ಇದು ಸರಿಯಲ್ಲ. ಸುತ್ತಲೂ ಹೋಗ್ತಾನೆ ಮಾರುವೇಷ ಹಾಕ್ಕೊಂಡು, ಎಲ್ಲಿ ತೊಂದರೆ ಇದೆ ಅಂತ. ಆ ದೃಷ್ಟಿಯಿಂದ ನಿಜವಾಗಿ ರಾಜ್ಯದಲ್ಲಿ ಏನೇ ತೊಂದರೆ ಆದರೂ ಕೂಡ ರಾಜ ಅದಕ್ಕೆ ಹೊಣೆ. ಯಥಾ ರಾಜ ತಥಾ ಪ್ರಜಾ. ರಾಜನೇ ನೆಟ್ಟಿಗಿಲ್ಲದೆ ಹೋದರೆ ಪ್ರಜೆಗಳು ಹೇಗೆ ನೆಟ್ಟಿಗಿರೋಕ್ಕೆ ಸಾಧ್ಯ? ಲಾ ಮೇಕರ್ ಶುಡ್ ನೆವರ್ ಬ್ರೇಕ್ ದ ಲಾ. ತಾನೇ ಮಾಡಿರ್ತಕ್ಕಂಥ ನಿಯಮ ತಾನೇ ಪರಿಪಾಟಿ ಮಾಡದೆ ಹೋದರೆ ಬೇರೆಯವ್ರಿಗೆ ಹೇಳೋದಕ್ಕೆ ಯಾವ ನಾಲಿಗೆ ಇರುತ್ತೆ ಅಂತ. ಈಗ ನಾನೇ ಕ್ಲಾಸಿಗೆ ಸಮಯಕ್ಕೆ ಹೋಗದೆ ಮಕ್ಕಳು ಕ್ಲಾಸಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ದಟ್ಸ್ ನಾಟ್ ಫೇರ್. ನಾನು ಇರಬೇಕು ಆ ಟೈಮ್ಗೆ, ಇಲ್ದ್ರೆ ಬರಲ್ಲ ಅಂತಾದರೂ ಹೇಳಿಬಿಡ್ಬೇಕು, ನಾನು ರಜಾ ಹಾಕೋ ಬೇರೆ ಎಲ್ಲಾದರೂ ಹೋಗಂಗಿದ್ರೆ. ಕಾಯಿಸಬಾರ್ದು ಯಾರನ್ನೂ ಕೂಡ. ನಾವು ಕಾಯ್ಬೋದು, ಆದರೆ ಬೇರೆಯವ್ರನ್ನ ಕಾಯಿಸಬಾರ್ದು ಅಂತ ನಮ್ಮ ತಂದೆ ಒಂದು ಮಾತು ಹೇಳ್ತಾಯಿದ್ರು. 1/4 ಗಂಟೆ ಮುಂಚೆ ಹೋಗು, ಯಾವುದೇ ಕಾರ್ಯಕ್ರಮ ಆದರೂ ಕೂಡ 10 ನಿಮಿಷ ಇರುವಾಗ ಒಳಗೋಗು. ಇಲ್ಲದೆ ಹೋದರೆ ಆರ್ಗನೈಸರ್ಸಿಗೆ ಆತಂಕ ಆಗುತ್ತೆ, ಅವ್ನು ಬರ್ತಾನೋ ಇಲ್ವೋ ಅಂತ. ತೀರಾ ಬೇಗ ಹೋದರೆ ಅವ್ರಿಗೆ ತೊಂದರೆ ಆಗುತ್ತೆ. ಅದರಿಂದ ತೀರಾ ಬೇಗ ಹೋಗಬೇಡ, ಲೇಟಾಗಿ ಹೋಗಬೇಡ, ಕರೆಕ್ಟಾಗಿ ಟೈಮ್ ಹೋಗಿ ಮುಗಿಸ್ಕೊಂಡು ಬಾ ಎಷ್ಟೋ ಅಷ್ಟು ಅಂತ. ಸೊ ಆ ದೃಷ್ಟಿಯಿಂದ ನಾವು ಯಾವತ್ತೂ ಕೂಡ ತೊಂದರೆ ಮಾಡಬಾರ್ದು. ಸಹಾಯ ಮಾಡೋಕ್ಕಾಗದೆ ಹೋದರೂ ಕೂಡ ತೊಂದರೆ ಮಾತ್ರ ನಾವು ಯಾರಿಗೂ ಮಾಡೋಕ್ಕೆ ಹೋಗಬಾರ್ದು. ಅಹಿಂಸಾ ಪರಮೋ ಧರ್ಮ, ಅದು ಮಹಾಭಾರತದ ಸಾರ. 1,00,000 ಶ್ಲೋಕ ಇರತಕ್ಕಂಥ ಮಹಾಭಾರತ ಸಾರವನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ ನೋಡಿ ವ್ಯಾಸರು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಬೇರೆಯವ್ರಿಗೆ ಉಪಕಾರ ಮಾಡೋದೇ ಪುಣ್ಯ, ಬೇರೆಯವ್ರಿಗೆ ಅಡ್ಡ ಬರೋದೇ ಪಾಪ. ಸುಭಾಷಿತಕಾರರು ಹೇಳ್ತಾರೆ, ಪುಣ್ಯದ ಫಲ ನಮಗೆಲ್ಲ ಬೇಕು, ಪುಣ್ಯ ಕಾರ್ಯ ಮಾಡೋಕ್ಕೆ ಮಾತ್ರ ಯಾರೂ ತಯಾರಾಗಿಲ್ಲ. ಪಾಪದ ಫಲ ಯಾರಿಗೂ ಬೇಡ, ಆದರೆ ಪಾಪ ಕಾರ್ಯಗಳಲ್ಲೇ ತೊಡಗಿಸ್ಕೋತೀವಿ ನಮ್ಮನ್ನು ನಾವು. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ, ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ. ಆ ದೃಷ್ಟಿಯಿಂದ ಪುಣ್ಯ ಮತ್ತು ಪಾಪ ಎಂಬತಕ್ಕಂಥದ್ದು ಎಲ್ಲಿವರೆಗೂ ಆ ಭೀತಿ ಇರುತ್ತೋ ಅಲ್ಲಿವರೆಗೂ ದೇಶ ಸರಿಯಾಗಿರುತ್ತೆ. ಯಾವಾಗ ಪುಣ್ಯ ಪಾಪಗಳ ಭೀತಿ ಹೊರಟೋಯ್ತ ಮನುಷ್ಯನಿಗೆ ಅನಾಚಾರ ಕಿಳಿತಾನೆ. ಆ ದೃಷ್ಟಿಯಿಂದನೇ ಧರ್ಮಾಧರ್ಮಗಳು, ಪುಣ್ಯ ಪಾಪಗಳು ಮನುಷ್ಯನನ್ನು ನೈತಿಕ ಮಟ್ಟದಲ್ಲಿ ಉಳಿಸ್ಕೊಳ್ಳೋದಕ್ಕಿರ್ತಕ್ಕಂಥ ಅಸ್ತ್ರಗಳು. ಅದು ಯಾವತ್ತೂ ಕೂಡ ಹಾಳಾಗೋದಕ್ಕೆ ನಾವು ಬಿಡಬಾರ್ದು. ಧರ್ಮಕ್ರಿಯಾ ಆತ್ಮಚಿಂತಾಚ. ನೋಡಿ, ಚಿಂತೆ ಚಿಂತನೆ ಎರಡಕ್ಕೂ ಇರೋ ವ್ಯತ್ಯಾಸ ಹೇಗೆ ಅಂದರೆ, ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಚಿತಾದಹತಿ ನಿರ್ಜೀವಂ, ಚಿಂತಾದಹತಿ ಜೀವಿನಂ. ಚಿತೆಗೂ ಚಿಂತೆಗೂ 0 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ. ಅದರಿಂದ ಚಿಂತೆ ಚಿತೆಗಿಂತ ಹೆಚ್ಚು ಅಪಾಯಕಾರಿ, ಹಾನಿಕಾರಿ ಅಂತ. ಆತ್ಮಚಿಂತನೆ ಮಾಡಬೇಕು. ಅದಕ್ಕೇನೆ ನಚಿಕೇತ 3ನೇ ವರದ ರೂಪದಲ್ಲಿ ಆತ್ಮವಸ್ತುವನ್ನು ಯಮನ ಹತ್ರ ಪ್ರಶ್ನೆ ಕೇಳೋದು. 3 ವರ ಕೊಡ್ತೀನಿ ಅಂತ ಯಮ ಭರವಸೆ ಕೊಟ್ಟ.
ಮೊದಲನೇ ವಾರ ಏನೋ ತಕ್ಷಣ ಸಿಕ್ಕೋಯ್ತು. ನನ್ನ ತಂದೆ ನನ್ನನ್ನು ನಗುಮುಖದಿಂದ ಸ್ವೀಕರಿಸಬೇಕು. ನನ್ನ ಲೋಕಕ್ಕೆ ಹೋದಾಗ, ನಾನು ಆ ಲೋಕದಿಂದ ಈ ಲೋಕಕ್ಕೆ ಬಂದಾಗ ಅವನಿಗೆ ಕೋಪ ಇತ್ತು. ಆ ಕೋಪರೂಪವಾಗಿರ್ತಕ್ಕಂಥ ಮುಖ ನೋಡೋಕ್ಕೆ ನನಗಿಷ್ಟ ಇಲ್ಲ. ಗ್ರಾಂಟೆಡ್. ಎರಡನೇದು ಅಗ್ನಿವಿದ್ಯೆ ಕೇಳಿದ, ಆಯಿತು, ಅದನ್ನು ಕೊಟ್ಟ ಯಮ. ಮೂರನೇದು ನೋಡಿ, ಆತ್ಮವಿದ್ಯೆ ಕೇಳಿದಾಗ ಈ ಮಗುವಿನ ವಯಸ್ಸೇನು, ಇವನು ಕೇಳ್ತಕ್ಕಂಥ ಪ್ರಶ್ನೆ ಏನು, ಇವನಿಗೆ ನಿಜವಾಗ್ಲೂ ಕೂಡ ಗ್ರಹಿಸ್ತಕ್ಕಂಥ ಶಕ್ತಿ ಇದೆಯಾ ಅನ್ನೋದಕ್ಕೆ ಪರೀಕ್ಷೆ ಮಾಡ್ತಾನೆ. ಏನು ಪರೀಕ್ಷೆ ಮಾಡ್ತಾನೆ? ಆನೆಗಳನ್ನು ತೆಗೆದುಕೊಂಡೋಗು, ಕುದುರೆಗಳನ್ನು ತೆಗೆದುಕೊಂಡು, ಹಸುಗಳನ್ನು ತೆಗೆದುಕೊಂಡು, ಅಪ್ಸರೆಯರನ್ನೆಲ್ಲ ಕರ್ಕೊಂಡೋಗು, ಆತ್ಮವಸ್ತು ಮಾತ್ರ ಕೇಳಬೇಡ. ಅದಕ್ಕೆ ನಚಿಕೇತ ಕೊಡೋ ಉತ್ತರ ಏನು? ತವೈವ ವಾಹಾಸ್ತವ ನೃತ್ಯ ಗೀತೆ, ಅದೆಲ್ಲ ನೀನೇ ಇಟ್ಕೋಪ, ನನಗದು ಯಾವುದು ಬೇಕಾಗಿಲ್ಲ. 3 ವರ ಕೊಡ್ತೀನಿ ಅಂತ ನೀನು ಹೇಳಿದವನು, ನಾನು ಅಂಗಲಾಚಲಿಲ್ಲ ವರ ಕೊಡು ಅಂತ. ಎರಡನೇದಾಗಿ ಅತಿಥಿರ್ ನಮಸ್ಯ, ಅತಿಥಿಗೆ ನೀನು ನಮಸ್ಕಾರ ಅಂತ ಹೇಳಿದ್ಯಾ. ಅತಿಥಿ ಸತ್ಕಾರ ಮಾಡಿದ ಮೇಲೆ ಅತಿಥಿ ಕೇಳಿದನ್ನು ಕೊಡಬೇಕೋ ಇಲ್ವೋ? ಮೂರನೇದಾಗಿ ಗೊತ್ತಿದ್ದು ನೀನು ಕೊಡದೆ ಹೋದರೆ ನಿನಗೆ ಪಾಪ ಬರುತ್ತೆ. ಗೊತ್ತಿಲ್ಲದೆ ಇದ್ದರೆ ಪರವಾಗಿಲ್ಲ. 3 ಕಡೆಯಿಂದ ಯಮನನ್ನು ಕಟ್ಟಾಕಿ ಈ ದೇಹದಿಂದ ಯಮಲೋಕಕ್ಕೆ ಹೋಗಿ ಆತ್ಮವಿದ್ಯೆಯನ್ನು ಪಡ್ಕೊಂಡು ಅದೇ ಶರೀರದಿಂದ ಭೂಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಬರೆಯೋದು, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ಎಲ್ಲಿ ಸಿಗ್ತಾರೆ? ಮತ್ತೆ ವಿವೇಕಾನಂದರೆ ಹುಟ್ಟು ಬರಬೇಕಷ್ಟೆ. ಶಂಕರ್ 32, ವಿವೇಕಾನಂದರು 39 ಅಷ್ಟೇ. ಅಂಥ ಅಲ್ಪ ವಯಸ್ಸಲ್ಲಿ ಅವರು ಮಾಡಿರ್ತಕ್ಕಂಥ ಮಹತ್ ಕಾರ್ಯ ಹೇಗಿತ್ತು ನೋಡಿ. ಧರ್ಮಹೀನೆ ಕುತಃ ಸುಖಂ ದಕ್ಷ ಸ್ಮೃತಿ ಅಂತ ಒಂದು ಸ್ಮೃತಿ, ಅಲ್ಲಿ ಬರುತ್ತೆ ಈ ಮಾತು. 3ನೇ ಅಧ್ಯಾಯ 23ನೇ ಶ್ಲೋಕದಲ್ಲಿ. ಅಷ್ಟಾದಶ ಸ್ಮೃತಿಗಳನ್ನು ವಿತ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಸಂಸ್ಕೃತ ಅಕಾಡೆಮಿ ಹೈದರಾಬಾದ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಪುಲ್ಲೇಲ ಶ್ರೀರಾಮಚಂದ್ರಡು ಅಂತ ಮಹಾವಿದ್ವಾಂಸರಿದ್ದರು. ಅವರಿಗೆ ತಿರುಪತಿ ಸಂಸ್ಥಾನದವರು ಮಹಾಮಹೋಪಾಧ್ಯಾಯ ಟೈಟಲ್ ಕೊಟ್ಟಾಗ ಅವ್ರು ಹೋಗಲಿಲ್ಲ ತಗೊಳ್ಳೋದಕ್ಕೆ, ಮನೆಗೆ ಬಂದು ಕೊಟ್ಬಿಟ್ಟು ಹೋದರು. ಅಲ್ಲಿ ಹೋಗಿ ಬಂದರೆ ಪ್ರಯಾಣ ಸಮಯದಲ್ಲಿ ಒಂದು ಕೃತಿ ನಾನು ಬರೆಯೋದು ಬಿಟ್ಟೋಗತ್ತೆ ಅಂತ. ಅಂಥ ಡೆಡಿಕೇಶನ್ ಅವ್ರಿಗಿದ್ದಿದ್ದು. ಪದ್ಮಶ್ರೀ ಅವಾರ್ಡಿ ಪುಲ್ಲೇಲ ಶ್ರೀರಾಮಚಂದ್ರಡು ಎಂಬತಕ್ಕಂಥ ವಿದ್ವಾಂಸರು ಸಮಸ್ತವಾಗಿರ್ತಕ್ಕಂಥ ಅಲಂಕಾರ ಶಾಸ್ತ್ರ, ವೇದಾಂತ ಶಾಸ್ತ್ರ ಗ್ರಂಥಗಳನ್ನು ತೆಲುಗಿಗೆ ಅನುವಾದ ಮಾಡಿದ್ದಾರೆ ವಿತ್ ತೆಲುಗು ಟ್ರಾನ್ಸ್ಲೇಷನ್. ಎಕ್ಸಲೆಂಟ್ ಟ್ರಾನ್ಸ್ಲೇಷನ್. ಇಂಗ್ಲೀಷ್ ಎಮ್ಮೆ, ತೆಲುಗು ಎಮ್ಮೆ, ಸಂಸ್ಕೃತ ಎಮ್ಮೆ, 3 ಎಮ್ಮೆಗಳು. ವ್ಯಾಕರಣ ವಿದ್ವತ್ತು, ಅಲಂಕಾರ ವಿದ್ವತ್ತು, ನ್ಯಾಯ ವಿದ್ವತ್ತು, 3 ವಿದ್ವತ್ತುಗಳು ಅವ್ರಿಗಿದ್ದಿದ್ದು. ಅಂತಹ ವಿದ್ವಾಂಸರು ನಿಜಕ್ಕೂ ಕೂಡ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಸಂಸ್ಕೃತದಲ್ಲಿ ಸೃಜನಾತ್ಮಕವಾಗಿ ಬರೆದಿದ್ದಾರೆ ಒಂದು ನಾಟಕವನ್ನು, ಸುಸಂಹತ ಭಾರತಂ ಅಂತ. ಭಾರತಕ್ಕೆ ಹೇಗೆ ಸಮೃದ್ಧಿ ಕೊಡೋದು ಅಂತ 6 ಅಂಕಗಳಿರ್ತಕ್ಕಂಥ ನಾಟಕ. 1964ನೇ ಇಸ್ವಿ ಸಾಗರ್ ಯೂನಿವರ್ಸಿಟಿ ಅಂತಿದೆ ಮಧ್ಯಪ್ರದೇಶದಲ್ಲಿ. ನಮ್ಮ ಶಿವಮೊಗ್ಗ ಹತ್ರ ಇರೋ ಸಾಗರ್ ಅಲ್ಲ, ಅದು ಸಾಗರ್, SAUGOR ಬರೀತಾರೆ, ಸೌಗರ್. ಬೆಂಗಳೂರಿಂದ ಡೆಲ್ಲಿಯಿಂದ ನೀವು ಡಿವಿಯೇಷನ್ ತೆಗೆದುಕೊಂಡ್ರೆ ವಿದಿಶಾ, ಬೀನಾ, ಸಾಗರ್, ಬಿಲಾಸ್ಪುರ್ ಆ ರೂಟಲ್ಲಿ ಹೋಗುತ್ತೆ. ಅದು 8:11ಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ 6528 ಟ್ರೈನ್ ನಂಬರ್ ಹತ್ತಿದ್ರೆ 1:11ಕ್ಕೆ ಸಾಗರ್ ತಲುಪ್ತೀರ. ಅಲ್ಲಿ ಗುಡ್ಡದ ಮೇಲೆ ಯೂನಿವರ್ಸಿಟಿ ಇರೋದು, ಬಹಳ ಸುಂದರವಾಗಿರ್ತಕ್ಕಂಥ ಯೂನಿವರ್ಸಿಟಿ. ಅಲ್ಲಿರ್ತಕ್ಕಂತಹ ಒಂದು ಸರೋವರ ಸಮುದ್ರ ತರಹ ಇದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಆ ಸರೋವರ ನಿಜಕ್ಕೂ ಕೂಡ ಆಶ್ಚರ್ಯಕರವಾಗುತ್ತೆ. ಅಲ್ಲಿ ವನಮಾಲಾ ಭವಲ್ಕರ್ ಅಂತ ನಮ್ಮ ಕರ್ನಾಟಕದವರು ಸಂಸ್ಕೃತ ಪ್ರೊಫೆಸರ್ ಆಗಿದ್ದರು. ಆಕೆಗೆ NMKRV ಕಾಲೇಜಿಂದ ಕೊಡಮಾಡತಕ್ಕಂತಹ ಶಾಶ್ವತಿ ಪುರಸ್ಕಾರವನ್ನು ಚೀನಾಮಂಗಳ ಅವರ ಕಾಲೇಜಲ್ಲಿ ಅವರಿಗೆ ಕೊಟ್ಟಿದ್ದರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೆಲ್ಲ ಕೂಡ ನಮ್ಮ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ HS ವರದೇಶಕಾಚಾರ್ಯ ಆಗಿದ್ದಾಗ MA ಮಾಡಿದ್ದು ಸಾಗರ್ ಯೂನಿವರ್ಸಿಟಿಯಿಂದ, ಮಧ್ಯಪ್ರದೇಶದಿಂದ. ದಟ್ ವಾಸ್ ಈಸ್ ಒರಿಜಿನಲ್ ಡಿಗ್ರಿ, MA ಇನ್ ಸಂಸ್ಕೃತ. ಆಮೇಲೆ MA ಇನ್ ಇಂಗ್ಲೀಷ್ ಮಾಡಿದ್ರು, ಅದು ಬೇರೆ ವಿಷಯ. ಧರ್ಮೇಣ ಹಿ ಸಹಾಯೇನ ತಮಸ್ತರತಿ ದುಸ್ತರಂ. ಧರ್ಮದ ಸಹಾಯದಿಂದಲೇ ಮಾನವನು ಅಜ್ಞಾನ ರೂಪವಾದ ಅಂಧಕಾರವನ್ನು ದಾಟುತ್ತಾನೆ. ತಮಃ ಅಂದರೆ ಅಂಧಕಾರ ಅಂತ ಮಾತ್ರ ಅಲ್ಲ, ತಮಃ ಅಂದರೆ ಅಜ್ಞಾನ ಅಂತಲೂ ಆಗುತ್ತೆ ನಮಗೆ. ಅದಕ್ಕೆ ನಾವೇನು ಹೇಳ್ತೀವಿ,
ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಅಸತೋಮ ಸದ್ಗಮಯ. ಅದಕ್ಕೆ ವಿರುದ್ಧವಾಗಿ ಹೇಳಲ್ಲ. ಮೃತ್ಯೋರ್ಮ ಅಮೃತಂಗಮಯ ಹೇಳ್ತೀವಿ ಹೊರತು ಅಮೃತೋಮ ಮೃತ್ಯುಂಗಮಯ ಅಂತ ಹೇಳಲ್ಲ. ತಮಸೋಮ ಜ್ಯೋತಿರ್ಗಮಯ ಹೇಳ್ತೀವಿ ಹೊರತು ಜ್ಯೋತಿರ್ಮ ತಮಸೋಗಮಯ ಅಂತ ಹೇಳಲ್ಲ ಯಾವತ್ತೂ ಕೂಡ. ಒಂದು ವಿಷಯದ ನಿಜವಾಗಿರ್ತಕ್ಕಂತಹ ಅನುಭವ, ಆಸಕ್ತಿ ಯಾವಾಗ ಉಂಟಾಗತ್ತೆ ಅಂದರೆ ಅವ್ರು ನಮ್ಮ ಜೊತೆ ಇಲ್ಲದೇ ಇರೋವಾಗಲೇ ನಮಗೆ ಗೊತ್ತಾಗೋದು ಅದರ ಬೆಲೆ. ಅದಕ್ಕೆ ನಮ್ಮ ಸರ್ಕಾರದವ್ರು ಆವಾಗ ಕರೆಂಟ್ ತೆಗೆಯೋದು. 24 ಗಂಟೆ ನಿಮಗೆ ಕರೆಂಟೇ ಕೊಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಕರೆಂಟ್ ಮಹತ್ವ ಏನು ಅಂತ. ವಿ ಇಂಡಿಯನ್ಸ್ ಆರ್ ನೋನ್ ಟು ಗಿವ್ ಓನ್ಲಿ ಪಾಸ್ಟಮಸ್ ಅವಾರ್ಡ್ಸ್. ಯಾವ ಸರಿಯಾಗಿರ್ತಕ್ಕಂಥವನಿಗೂ ತನ್ನ ಜೀವಮಾನದಲ್ಲಿ ಯಾವ ಅವಾರ್ಡು ಸಿಗಲ್ಲ. ಹೋದ ಮೇಲೆ ಸತ್ತು ಸುಖಪಟ್ಟ ಅಂತ ಕೈಲಾಸಂ ಬರೆಯೋ ಹಾಗೆ, ರಾಶಿಯವರು ಒಂದು ಕಡೆ ಕೊರವಂಜಿನಲ್ಲಿ ಹೇಳಿದ ಹಾಗೆ, ಬದುಕಿರೋವಾಗ ಸುಖ ಇಲ್ಲ, ಸತ್ತ ಮೇಲೆ ಸುಖ ಅಂತ, ಸತ್ತು ಸುಖಪಟ್ಟ ಅಂತ. ಹಾಗೆ ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಧನಂತು ವೈ ಸದಾ ಸರ್ವಂ ವಿಜ್ಞೇಯಂ ಧರ್ಮ ಸಾಧನಂ. ಧನವನ್ನು ಯಾವಾಗಲೂ ಧರ್ಮದ ಸಾಧನ ಎಂಬುದಾಗಿ ತಿಳಿಯಬೇಕು. ಒಂದು ಕಡೆಯಿಂದ ಭಗವಂತ ಕೊಡ್ತಾನೋ ಇಲ್ವೋ, ಅದನ್ನು ಧರ್ಮ ಕಾರ್ಯಗಳಿಗೆ ವಿನಿಯೋಗ ಮಾಡತಕ್ಕಂತಹದ್ದು ಆದರ್ಶವಾಗಿರ್ತಕ್ಕಂತಹ ಒಂದು ಮಾತು. ಹಣಕ್ಕೆ 3 ಗತಿಗಳು: ದಾನ, ಭೋಗ, ನಾಶ. ಕೈ ಎತ್ತಿ ಕೊಡ್ತಕ್ಕಂಥದ್ದಿದೆ ನೋಡಿ, ಅದು ಬಹಳ ಶ್ರೇಷ್ಠವಾಗಿದೆ. ಕಲಿಯುಗದಲ್ಲಿ ಒಂದು ಸುಭಾಷಿತ ಇದೆ, ಶತೇಷು ಜಾಯತೆ ಶೂರಃ. 100 ಜನದಲ್ಲಿ ಒಬ್ಬ ಶೂರ ಹುಟ್ಟುತ್ತಾನಂತೆ. ಸಹಸ್ರೇಷು ಚ ಪಂಡಿತಃ, 1000 ಜನದಲ್ಲಿ ಒಬ್ಬ ಪಂಡಿತ ಸಿಗ್ತಾನಂತೆ. ವಕ್ತ ಶತಸಹಸ್ರೇಷು, ಚೆನ್ನಾಗಿ ಮಾತಾಡ್ತಕ್ಕಂಥ ಕಲೆ ಇರೋವನು 10,000ದಲ್ಲಿ ಒಬ್ಬನಂತೆ. ದಾತ ಭವತಿವಾ ನವ, ದಾನಿ ಇದಾನೋ ಇಲ್ವೋ ಕಲಿಯುಗದಲ್ಲಿ ಗೊತ್ತಿಲ್ಲ ಅಂತ. ಆದರೆ ಇದ್ದಾರೆ ನಮ್ಮ ಮುಂದೆನೇ ದಾನಿಗಳು. ಅವ್ರ ತಂದೆ ತಾಯಿ ಹೆಸರಲ್ಲಿ ಒಂದು ಹಾಲನ್ನೇ ಕಟ್ಸಿರ್ತಕ್ಕಂಥವ್ರು. ಇನ್ನೂ ಎಷ್ಟು ಮಾಡಿದ್ದಾರೋ ಯಾರಿಗೆ ಗೊತ್ತು. ಏನೋ ಚೂರುಪಾರು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ವಿನಯವಾಗಷ್ಟೆ. ಇರಲಿ. ಧರ್ಮಹೀನೇ ಕುತಃ ಸುಖಂ, ಧರ್ಮಹೀನನಾದವನಿಗೆ ಸುಖ ಎಲ್ಲಿಂದ ಬರೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಯತ್ನೇನ ಧರ್ಮ ಸಾಧ್ಯ, ಪ್ರಯತ್ನಪೂರ್ವಕವಾಗಿ ಧರ್ಮವನ್ನು ನಾವು ಗಳಿಸ್ಕೋಬೇಕು. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಎಂಥ ಒಳ್ಳೆಯ ಸುಭಾಷಿತ ನೋಡಿ. ಪ್ರೊಫೆಸರ್ GN ಚಕ್ರವರ್ತಿ ಅಂತಿದ್ದರು ಮೈಸೂರಲ್ಲಿ. ಸೇಂಟ್ ಫಿಲೋಮಿನಾ ಕಾಲೇಜಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದರು. ಅವ್ರ ಮಗನೇ ಮನು ಚಕ್ರವರ್ತಿ ಅಂತ ಕೆಲವು ಕ್ರಿಟಿಕ್ಸಿಸಮ್ಮು, ಫಿಲ್ಮ್ ರಿವ್ಯೂಸು ಎಲ್ಲ ಬರೀತಾರೆ. ಆತನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಶ್ಲೋಕ ಆಗಿತ್ತಿದು, ಅನಿತ್ಯಾನಿ ಶರೀರಾಣಿ. ಶರೀರವು ಯಾವತ್ತೂ ಕೂಡ ಅನಿತ್ಯವೇ. ವಿಭವೋ ನೈವ ಶಾಶ್ವತಃ, ಹಣ ಶಾಶ್ವತ ಅಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು, ಮೃತ್ಯು ಪ್ರತಿನಿತ್ಯ ನಮ್ಮ ಹತ್ರ ಬರ್ತಾ ಇದೆ. ಕರ್ತವ್ಯೋ ಧರ್ಮ ಸಂಗ್ರಹ, ಅದರಿಂದ ಧರ್ಮವನ್ನು ನಾವು ಯಾವಾಗಲೂ ಕೂಡಿಡಬೇಕು. ಪುರುಷೇಣ ಯತ್ನೈ ಧರ್ಮ ಸಾಧ್ಯ, ಪ್ರಯತ್ನಪೂರ್ವಕವಾಗಿ ಧರ್ಮವನ್ನು ಯಾವತ್ತೂ ಕೂಡ ನಾವು ಹಿಡಿದಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಧರ್ಮೋ ವೃತ ಯತ್ರ ನ ಸತ್ಯಮಸ್ತಿ, ಸತ್ಯ ಇಲ್ಲದೆ ಇರತಕ್ಕಂಥ ಧರ್ಮ ವ್ಯರ್ಥ. ನರುತೆ ಪೋಷಣ ಧನ್ಯೋ ಧರ್ಮೋ ಲೋಕತ್ರಯೋಸ್ತಿ ವೈ. ಮಾರ್ಕಂಡೇಯ ಸ್ಮೃತಿ ಅಂತ ಒಂದು, ಮಾರ್ಕಂಡೇಯ ಪುರಾಣ ನಮಗೆ ಗೊತ್ತಿದೆ. 18 ಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣವೂ ಕೂಡ ಒಂದು. ಇಸ್ಕಾನ್ ಮತ್ತು ಭಾರತೀ ವಿದ್ಯಾಭವನದವರು 4 ವರ್ಷದ ಕೆಳಗೆ ಪುರಾಣದ ಮೇಲೆ ಒಂದು ಸೆಮಿನಾರ್ ಮಾಡಿದಾಗ ಎಲ್ಲ ಪುರಾಣಗಳಲ್ಲಿ ಬರತಕ್ಕಂಥ ಮುಖ್ಯ ಅಂಶಗಳನ್ನು ಕೂಡ ನುರಿತ ವಿದ್ವಾಂಸರಿಗೆ ಕೊಟ್ಟು ಭಾಷಣ ಮಾಡಿಸಿ ಲೇಖನ ಪಡ್ಕೊಂಡು ಪುಸ್ತಕ ರೂಪದಲ್ಲಿ ಅದನ್ನು ಅಚ್ಚಾಕಿ CD ರೂಪದಲ್ಲೂ ಕೂಡ ಕೊಟ್ಟಿದ್ದಾರೆ ಸಮಾಜಕ್ಕೆ ಅನ್ನೋದನ್ನು ನಾವು ಮರಿಬಾರ್ದು. ಹಾಗೆಯೇ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಆವಾಗ ಇವತ್ತು ಹೇಳ್ತೀನಿ. ಮಹಾಭಾರತದ ಬಗ್ಗೆ ಜೂನ್ 26ರಿಂದ 30ನೇ ತಾರೀಕು ತನಕ ಇಸ್ಕಾನಲ್ಲಿ 5 ದಿನಗಳ ಸೆಮಿನಾರ್ ಇದೆ. 26ನೇ ತಾರೀಕು ಸಂಜೆ 4 ಗಂಟೆಗೆ SL ಭೈರಪ್ಪನವರು ಬಂದು ಉದ್ಘಾಟನೆ ಮಾಡ್ತಾರೆ. ಆಮೇಲೆ 52 ಪೇಪರ್ಸ್ ಇರುತ್ತೆ ಪೂರ್ತಿ. ಅದರಲ್ಲಿ ಆಲ್ಮೋಸ್ಟ್ ಫೈನಲೈಸ್ ಆಗ್ತಾ ಇದೆ ಲಿಸ್ಟು. ಈಗ 5 ಜನ ವಿದ್ವಾಂಸರಿಗೆ ಆನರ್ ಮಾಡೋದಿದೆ ಆವತ್ತು. ಯಾರು ಮಹಾಭಾರತದ ಮೇಲೇ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೋ ಅವರು ಸಮಸ್ತ ಭಾರತವನ್ನು ಗಮನದಲ್ಲಿಟ್ಕೊಂಡು
ವಿದ್ವಾಂಸರು ವಿದುಷಿಯರು ಇಬ್ಬರನ್ನೂ ಗಮನದಲ್ಲಿಟ್ಕೊಂಡು ನ್ಯಾಷನಲ್ ಇಂಟಿಗ್ರೇಷನ್ ಆಗೋ ಹಾಗೆ 5 ಜನ ವಿದ್ವಾಂಸರಿಗೆ ಭೈರಪ್ಪನವರ ಕೈಯಲ್ಲಿ ಆನರ್ ಮಾಡ್ತಕ್ಕಂಥದ್ದಿದೆ. ಯಾರಿಗಾದ್ರೂ ಸಮಯ ಆದರೆ ದಯವಿಟ್ಟು ಬರಬಹುದು ಅನ್ನೋದನ್ನು ನಿಮಗೆ ಮತ್ತೆ ಜ್ಞಾಪಕ ಮಾಡ್ತಾ ಇದ್ದೀನಿ. ಇನ್ನೂ ಇನ್ವಿಟೇಷನ್ ಬಂದಿಲ್ಲ, ಬಂದ ಮೇಲೆ ತಮಗೆ ತಲುಪತ್ತೆ ಆ ಇನ್ವಿಟೇಷನ್. ನ ಸ್ವಧರ್ಮಾತ್ ಪರಂಕಿಂಚಿತ್ ಪಾಪಕರ್ಮಾನ್ ವ್ಯಮೋಹನಂ. ಸ್ವಧರ್ಮಾಚರಣೆ ತ್ಯಾಗಕ್ಕಿಂತ ಪಾಪವಲ್ಲ. ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ ಸ್ವಯಂ ಜೀವನ್ಮುಕ್ತರಾದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ಒಬ್ಬ ಕ್ರಿಸ್ತ ಮತಾವಲಂಬಿ ಬಂದು ನಾನು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಬೇಕು ಅಂತ ಕೇಳ್ತಾನೆ. ಆಗ ಸ್ವಾಮಿಗಳು ಹೇಳ್ತಾರೆ, ಯಾವ ಧರ್ಮವೂ ಕೀಳಲ್ಲ, ಯು ಬಿ ಎ ಗುಡ್ ಕ್ರಿಶ್ಚಿಯನ್, ಡೋಂಟ್ ಕಮ್ ಟು ಹಿಂದೂಯಿಸಮ್ ಅಂತ ಹೇಳ್ತಾರೆ. ಅದಕ್ಕೆ ಪೂರಕ ಏನು ಅಂದರೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಭಗವದ್ಗೀತೆನೇ ಪ್ರಮಾಣ. ಸ್ವಧರ್ಮ, ನಿನ್ನ ಧರ್ಮವನ್ನು ನೀನು ಬಿಡಬೇಡ. ಪ್ರತಿಯೊಬ್ಬರಿಗೂ ಒಂದು ಧರ್ಮ ಅನ್ನೋದಿದೆ. ವಿದ್ಯಾರ್ಥಿ ಧರ್ಮ ಇಲ್ವಾ, ಗೃಹಸ್ಥ ಧರ್ಮ ಇಲ್ವಾ, ವಾನಪ್ರಸ್ಥ ಧರ್ಮ ಇಲ್ವಾ, ಸನ್ಯಾಸಿ ಧರ್ಮ ಇಲ್ವಾ? ಅದಕ್ಕೆ ನಮ್ಮಲ್ಲಿ ವರ್ಣಾಶ್ರಮ ಧರ್ಮಗಳು ಆ ರೀತಿಯಾಗಿರ್ತಕ್ಕಂಥದ್ದು. ಅವಧೂತರು ಮಾತ್ರ ವರ್ಣಾಶ್ರಮಗಳಿಗೆ ಮೀರಿರ್ತಕ್ಕಂಥವ್ರು. ಆದರೆ ನಮಗೆ ವರ್ಣಾಶ್ರಮ ಧರ್ಮಗಳು ಇದ್ದೇ ಇದೆ. ಯಾಕೆ ನಾವು ಆ ಮಟ್ಟಕ್ಕೆ ಹೋಗಿಲ್ವಲ್ಲ. ಸದಾಶಿವ ಬ್ರಹ್ಮೇಂದ್ರ ಒಬ್ಬರು ಇರ್ಬೋದು ವರ್ಣಾಶ್ರಮ ಧರ್ಮಗಳನ್ನು ಮೀರಿರ್ತಕ್ಕಂಥವ್ರು. ಅವರೇ ಆತ್ಮವಿದ್ಯಾವಿಲಾಸ ಗ್ರಂಥದಲ್ಲಿ ಹೇಳ್ಕೋತಾರೆ, ವರ್ಣಾಶ್ರಮ ಧರ್ಮಾನ್ ಉತ್ಸೃಜ್ಯ ವಿಧೂಯ ವಿದ್ಯಾದೀನ್ ಆಸ್ತೆ ನಿಷ್ಕಂಪ ದೀಪವದ್ ಯೋಗಿ. ಅಲ್ಲಾಡದೇ ಇರ್ತಕ್ಕಂಥ ದೀಪ ಹೇಗೆ ಸ್ಟಡಿಯಾಗಿ ಉರಿಯತ್ತೋ ಆ ರೀತಿ ಯೋಗಿಯಾಗಿರೋನು ಏಕಾಗ್ರತೆಯಿಂದ ಕೆಲಸ ಮಾಡ್ತಾನೆ ಅಂತ. ನಿಷ್ಕಂಪ ವೃಕ್ಷಂ ನಿವೃತದ್ವಿರೇಪಂ ಮೂಕಾಂಡಜಂ ಶಾಂತಮೃಗ ಪ್ರಚಾರಂ. ಕಾಳಿದಾಸ ವರ್ಣನೆ ಮಾಡ್ತಾನೆ ಕುಮಾರ ಸಂಭವದಲ್ಲಿ. ಶಿವನ ತಪಸ್ಸು ಹೇಗಿತ್ತು ಅಂದರೆ ಗಾಳಿಯಿಲ್ಲದ ಮೋಡದಂತೆ, ಅಲೆಗಳಿಲ್ಲದ ಸಮುದ್ರದಂತೆ. ನೀವು ಅದನ್ನು ಪ್ರಾಕ್ಟಿಕಲಾಗಿ ಕೇಳಬಾರ್ದು. ಅಲೆಗಳೇ ಇಲ್ಲದೆ ಸಮುದ್ರ ಹೇಗಿರಕ್ಕೆ ಸಾಧ್ಯ, ಗಾಳಿ ಇಲ್ಲದೆ ಹೇಗಿರಕ್ಕೆ ಸಾಧ್ಯ ಅಂತ ಕೇಳಬಾರ್ದು. ಅದನ್ನು ಇಟ್ಕೋಬೇಕು. ಇಮ್ಯಾಜಿನರಿ ಲೆವೆಲಲ್ಲಿ ಬರೆದಿರೋದನ್ನು ಇಮ್ಯಾಜಿನರಿ ಲೆವೆಲಲ್ಲೇ ಅಪ್ರಿಸಿಯೇಟ್ ಮಾಡಬೇಕೇ ಹೊರತು ರಿಯಲಿಸ್ಟಿಕ್ ಮಟ್ಟಕ್ಕೆ ತರಬಾರ್ದು ಅದನ್ನು. ಪೋಯೆಟ್ಸ್, ಲವರ್ಸ್ ಆ್ಯಂಡ್ ಲೂನೆಟಿಕ್ಸ್ ಆರ್ ಆಫ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್. ಮಿಡ್ಸಮರ್ ನೈಟ್ಸ್ ಡ್ರೀಮ್ ಶೇಕ್ಸ್ಪಿಯರ್. Poets will be their own world of imagination. ಅಗೋ ಚಂದ್ರಬಿಂಬ, ಇಗೋ ಲಾಂಧ್ರಕಂಬ, ತಗೋ ತಾಮ್ರ ಚಂಬ. ಪ್ರಾಸ ಇದೆ, ಅದು ಕವಿತ್ವ ಅಲ್ಲ. ಹಾಗೆ ಬರೀಬೇಡಿ ಅಂತ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ರು ಪೂರ್ವಾಶ್ರಮದಲ್ಲಿ ಕ್ಲಾಸಲ್ಲಿ. ಪ್ರಾಸ ಇರೋದೆಲ್ಲ ಕವಿತ್ವ ಆಗಲ್ಲಪ್ಪ, ಅದು ಅಧಮ ಕಾವ್ಯ. ನಮ್ಮಲ್ಲಿ ಕಾವ್ಯ 3 ರೀತಿ: ಉತ್ತಮ ಕಾವ್ಯ, ಮಧ್ಯಮ ಕಾವ್ಯ ಅಥವಾ ಗುಣೀಭೂತ ವ್ಯಂಗ್ಯ ಕಾವ್ಯ, 3ನೇದು ಅಧಮ ಕಾವ್ಯ ಅಂತ. ಈಗ ಗಂಗೆ ಹರಿತಾ ಇದ್ದಾಳೆ ಅಂತ ಹೇಳೋದಕ್ಕೆ ಗಂಗಾ ವಹತಿ, ಮಂದಾಕಿನಿ ಪ್ರವಹತಿ ಸಾಕು. ಆದರೆ ತೃಪ್ತಿ ಇಲ್ಲ ಮಮ್ಮಟನಿಗೆ. ಸ್ವಚ್ಛಂದೋಚ್ಚಲ ದಚ್ಚ ಕಚ್ಚ ಕುಹರ ಛತೇತರಂಬುಚ್ಛಟ ಮೂರ್ಛನ್ ಮೋಹ ಮಹರ್ಷಿ ಹರ್ಷವಿಹಿತ ಸ್ನಾನಾನ್ನಿ ಕನ್ಹಾಯವ ಭಿದ್ಯಾ ದುದ್ಯ ದುದಾರ ದರ್ದುರದರಿ ದೀರ್ಘಾದರಿದ್ರದ್ರುಮದ್ ದ್ರೋಹೋದ್ರೇಕ ಮಹೋರ್ಮಿಮೇದರ ಮದ ಮಂದಾಕಿನಿ ಮಂದತಾಂ. ಕೊನೆಗೆ ಎಲ್ಲಿ ನಿಲ್ತು? ಮಂದಾಕಿನಿ ಮಂದತಾಂ ಅಷ್ಟೆ. ಮಂದಾಕಿನಿ ವಿಯದ್ ಗಂಗಾ ಸ್ವರ್ಣದಿ ಸುರದೀರ್ಘಿಕಾ ಅಮರಕೋಶ. ಸ್ವರ್ಗದಲ್ಲಿ ಹರಿದರೆ ಮಂದಾಕಿನಿ, ಭೂಮಿಯಲ್ಲಿ ಹರಿದರೆ ಗಂಗೆ, ಪಾತಾಳದಲ್ಲಿ ಹರಿದರೆ ಭೋಗವತಿ. ಅದಕ್ಕೆ ತ್ರಿಪತಗ ಅಂತ ಗಂಗೆಗೆ ಹೆಸರು. 3 ಕಡೆನೂ ಗಂಗೆ ಹರಿತಾಳೆ. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ. ಶಂಕರಾಚಾರ್ಯ ಭಜಗೋವಿಂದ ಸ್ತೋತ್ರ. ಗಂಗಾ ಸ್ನಾನಂ ತುಂಗಾಪಾನಂ, ಅದಕ್ಕೆ ಅಲ್ಲಿರ್ತಕ್ಕಂಥದ್ದು ಆ ಮಾತು. ಸೊ ಗಂಗಾ ಅಂದ್ರೇನು? ನಿಜವಾದ ಅರ್ಥದಲ್ಲಿ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ, ಗಕಾರದಿಂದ ಆರಂಭವಾಗತಕ್ಕಂಥ 4 ಪದಗಳನ್ನು ಯಾರು ಪ್ರತಿನಿತ್ಯ ಸ್ಮರಿಸ್ಕೋತಾರೋ ಅವರಿಗೆ ಪುನರ್ಜನ್ಮ ಇಲ್ಲ. ಮಹಾಭಾರತದಲ್ಲಿ ಬರ್ತಕ್ಕಂಥ ಮಾತು ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ವ್ಯಾಸವಾಣಿ, ನಮ್ಮ ವಾಣಿ ಅಲ್ಲ. ಅದಕ್ಕೇನೆ ನೋಡಿ 4 ಗಾಯಿಂದನೇ ಶುರುವಾಗೋದು. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಅದಕ್ಕೆ ಭಗವತ್ಪಾದ ಶಂಕರರು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ. ಭಗವದ್ ರಾಮಾನುಜರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ, ಮಧ್ವಾಚಾರ್ಯರಿಗೆ ಹರಿ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ಆಕಾಶಾತ್ ಪತಿತಂ ತೋಯಂ
ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅಷ್ಟೇ. ಮೇಲಿಂದ ಬಿದ್ದಿರ್ತಕ್ಕಂಥದ್ದು ಸಮುದ್ರ ಸೇರಿದ ಮೇಲೆ ನೀರು ಎಲ್ಲ ಒಂದೇ. ಯಾವ್ದು ಗಂಗಾ, ಯಾವ್ದು ಯಮುನಾ, ಯಾವ ಸರಸ್ವತಿ? ಸಮುದ್ರ ಸೇರಿದ ಮೇಲೆ ಎಲ್ಲ ಒಂದೇ ನೋಡಿ. ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಮುಂಡಕೋಪನಿಷತ್ತು. ನಾಮ ಮತ್ತು ರೂಪಗಳು ಶಾಶ್ವತವಲ್ಲ. ಅದಕ್ಕೆ ನಾವು ನಾಮಕರಣ ಅಂತ ಒಂದು ಇದನ್ನೇ ಇಟ್ಕೊಂಡಿರ್ತಕ್ಕಂಥದ್ದು. 16 ಸಂಸ್ಕಾರಗಳಲ್ಲಿ ನಾಮಕರಣ ಸಂಸ್ಕಾರವೂ ಒಂದು. ನೋಡಿ, ಮಗು ಹುಟ್ಟಕ್ಕೆ ಮುಂಚೆನೇ ಸಂಸ್ಕಾರ ಶುರುವಾಗತ್ತೆ. ಪುಂಸವನ. ದೇಹ ಹೋದ್ಮೇಲೂ ಇದೆ ಅಂತ್ಯೇಷ್ಟಿ. 16 ಸಂಸ್ಕಾರಗಳು ಇಲ್ಲೇ ನಮ್ಮ ಹಿಂದೆನೇ ಇದೆ. APS ಕಾಲೇಜ್. APS ಕಾಲೇಜಲ್ಲಿ ಸಮೃತ ಪ್ರೊಫೆಸರ್ ಇದ್ದರು, ಅನಂತ ನರಸಿಂಹಾಚಾರ್ ಅಂತ. ಅವರ PhD ಥೀಸಿಸು 16 ಸಂಸ್ಕಾರಗಳ ಮೇಲೆ 1600 ಪುಟ ಸಂಸ್ಕೃತದಲ್ಲಿ. ಆ ಮಹನೀಯರು 15 ವರ್ಷದ ಕೆಳಗೆ ಕೊಟ್ಟರು ನನಗೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡುವಂತ. ಇನ್ನೂ ನನಗೆ ಮಾಡೋಕ್ಕಾಗಿಲ್ಲ. ನೋಡಿ, ನಾನು ಎಷ್ಟು ಜನಕ್ಕೆ ಮಾತು ಕೊಟ್ಟು ನಡೆಸೋಕ್ಕಾಗಿಲ್ಲ ಅನ್ನೋದು ನಿಜಕ್ಕೂ ಕೂಡ ಏನೋ ಒಂದು ವಿಶ್ವಾಸ ಇಟ್ಟು ಜನಗಳು ಕೇಳ್ತಾರೆ, ಅದನ್ನು ಉಳಿಸ್ಕೊಳ್ಳೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅದೇ ಒಂದು ತೊಂದರೆ ಆಗಿರೋದು. ಧರ್ಮಹೀನೆ ಕುತಃ ಸುಖಂ. ಸುಖ ಯಾರಿಗಿರುತ್ತೆ ಅಂದರೆ ಯಾರು ಧಾರ್ಮಿಕವಾಗಿರ್ತಾರೋ ಅಂಥವರಿಗೆ ಸುಖ ಅನ್ನೋದು ಉಂಟಾಗತ್ತೆ. ಪರಿತ್ಯಜೇದ್ ಅರ್ಥಕಾಮೌ ಯೌಸ್ಯಾತಾಂ ಧರ್ಮವರ್ಜಿತೌ. ಅರ್ಥ ಕಾಮಗಳು ಧರ್ಮ ಬಾಹಿರವಾದರೆ ತ್ಯಜಿಸಬೇಕು. ಧರ್ಮಾವಿರುದ್ಧ ಕಾಮೋಸ್ಮಿ, ಕೃಷ್ಣನ ಮಾತು ಗೀತೆಯಲ್ಲಿ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನು ಅದಕ್ಕೆ ಮೊನ್ನೆ ಹೇಳಿದೆ ನಿಮಗೆ. ಕಾಮ ಒಂದು ಪುರುಷಾರ್ಥ ಅಂತಲೇ ಒಂದು PhD ಥೀಸಿಸು. ವಿಶ್ವನಾಥ್ ಹಂಪಿಹೊಳಿ ಅಂತ ಕುಮಟಾನಲ್ಲಿ AV ಬಾಳಿಗಾ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ 4 ವರ್ಷದ ಕೆಳಗೆ ರಿಟೈರ್ ಆದವರು. ಕಾಮ ಒಂದು ಪುರುಷಾರ್ಥ ಅಂತಲೇ ಅವರ ಥೀಸಿಸ್ ಪೂರ್ತಿ. ಆ ದೃಷ್ಟಿಯಿಂದ ಒಂದು ಶಬ್ದದ ಮೇಲೆ ಎಷ್ಟೆಷ್ಟು ಬರಬೇಕೋ ಅಷ್ಟನ್ನು ಕೂಡ ತಂದುಬಿಡ್ತಾರೆ ಒಂದೇ ಕಡೆ. ಅರ್ಥ ಮತ್ತು ಕಾಮ ಎಂಬತಕ್ಕಂತಹದ್ದು ತುಂಟು ಕುದುರೆಗಳು. ಧರ್ಮ ಮತ್ತು ಮೋಕ್ಷ ಅನ್ನೋದು ಕಲ್ಲು ಕಂಬಗಳು. ಧರ್ಮ ಮತ್ತು ಮೋಕ್ಷ ಎಂಬ ಕಲ್ಲು ಕಂಬಗಳಿಗೆ ಅರ್ಥ ಮತ್ತು ಕಾಮ ಎಂಬ ತುಂಟು ಕುದುರೆಗಳನ್ನು ಕಟ್ಟು ಹಾಕಿದರೆ ನೀನು ಕ್ಷೇಮ. ಶ್ರೀರಂಗ ಜಗದ್ಗುರುಗಳ ವಾಣಿ. ಅದನ್ನು ರಂಗಪ್ರಿಯರು ಹೇಳ್ತಾ ಇದ್ರು. ನಮ್ಮ ಗುರುಗಳು ಹೇಳಿದ್ದಪ್ಪ ಬರ್ಕೊಳ್ಳಿ ಅಂತ. ಅವರು ಬರ್ಕೊಂಡು ಬರೆಸಿದ್ದನ್ನು ನಾನು ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಷ್ಟೇ. ನಾನು ಕಾಪಿ ಕ್ಯಾಟ್, ಇನ್ನೇನು ಅಲ್ಲ. ಎಲ್ಲರೂ ಹೇಳಿದ್ದನ್ನು ಬರ್ಕೊಂಡು ನೋಡಿ ನಿಮ್ಮ ಹತ್ರ ಒಪ್ಪಿಸ್ತೀನಿ ಅಷ್ಟೇ ನಾನು ಮಾಡೋ ಕೆಲಸ. 35 ಜನ ವಿದ್ವಾಂಸರ ಹತ್ರ 35 ವರ್ಷ ನಾನು ಏನು ಕಲ್ತ್ಕೊಂಡಿದ್ನೋ, ಏನೋ ಒಂದು 150 ಕೊಟೇಶನ್ ಬರ್ಕೊಂಡಿದ್ದೀನೋ ಧರ್ಮದ ಮೇಲೆ, ಅದನ್ನು ನಿಮಗೆ ಒಪ್ಪಿಸ್ತೀನಿ ಅಷ್ಟೇ. ನಾನಿನ್ನೇನು ಮಾಡೋದಿಲ್ಲ. ಸ್ವಂತ ನಂದೇನು ಇಲ್ಲವೇ ಇಲ್ಲ ಬಂಡವಾಳ. ಬಾಲ್ಯೇ ವಿದ್ಯಾನ್ ನಿಷೇವೇತ ಯೌವನೇ ದಾರ ಸಂಗ್ರಹಂ ಸ್ಥಾವಿರ್ಯೇ ಮೋಕ್ಷಮಾತಿಷ್ಠೇತ್ ಸರ್ವದಾ ಧರ್ಮಂ ಆಚರೇತ್. ವೃದ್ಧ ಗೌತಮ ಸ್ಮೃತಿ 12ನೇ ಅಧ್ಯಾಯ 4ನೇ ಶ್ಲೋಕ. ಮಿಥಿಕ್ ಸೊಸೈಟಿನಲ್ಲಿ ನನಗೆ ಈ ಕೊಟೇಶನ್ ಸಿಕ್ತು. ಅದನ್ನು ಹೇಳಬೇಕು. ನನ್ನ ಹತ್ರ ಇರಲಿಲ್ಲ ಆ ಪುಸ್ತಕ, ಅಲ್ಲಿ ಹೋಗಿ ಬರ್ಕೊಂಬಂದೆ. ಬಾಲ್ಯೇ ವಿದ್ಯಾನ್ ನಿಷೇವೇತ. ಬಾಲ್ಯದಲ್ಲಿ ವಿದ್ಯೆಯನ್ನು ಚೆನ್ನಾಗಿ ಗ್ರಹಿಸಬೇಕು. ಯೌವನದಲ್ಲಿ ಗೃಹಸ್ಥನಾಗಬೇಕು. ವೃದ್ಧಾಪ್ಯದಲ್ಲಿ ಮೋಕ್ಷವನ್ನು ಬಯಸಬೇಕು. ಆದರೆ ಧರ್ಮವನ್ನು ಯಾವಾಗಲೂ ಆಚರಿಸಬೇಕು. ಇದೇ ಮಾತನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ನಮ್ಮ ರಾಷ್ಟ್ರಕವಿಯಾಗಿರೋ ಕಾಳಿದಾಸ ರಘುವಂಶ ಮಹಾಕಾವ್ಯದ ರಾಜರ ವರ್ಣನೆ ಮಾಡುವಾಗ ಹೇಳ್ತಾನೆ ನೋಡಿ. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನ ಅಂತ್ಯೇ ತನುತ್ಯಜಾಂ. ಶೈಶವೇ ಅಭ್ಯಸ್ತ ವಿದ್ಯಾನಾಂ. ಶೈಶವಾವಸ್ಥೆಯಲ್ಲಿ ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಓದೋವಾಗ ಓದ್ಬಿಡ್ಬೇಕು. ಯಾಕೆಂದರೆ ಆಮೇಲೆ ಅದನ್ನು ಓದೋಕ್ಕಾಗಲ್ಲ. ಆಮೇಲೆ ಎಲ್ಲದಕ್ಕೂ ಒಂದು ವಯಸ್ಸು ಅಂತಿರುತ್ತೆ. ಅದಕ್ಕೆ ಕೆಲವರು ಹೇಗೆ ಶುರು ಮಾಡ್ತಾಯಿದ್ರು ದಿನ ಅಂದರೆ 6 ರಿಂದ 7 ವೇದ, 7 ರಿಂದ 7:45 ಟೈಪಿಂಗ್ ಕ್ಲಾಸು, 8:00 ಬಂದು ಸಂಧ್ಯಾವನ್ನೇ ಮಾಡಿಕೊಂಡು ಊಟ ಮಾಡಿಕೊಂಡು ಸಮೃದ್ಧ ಪಾಠಶಾಲೆ 5 ಗಂಟೆ ತನಕ, 6 ರಿಂದ 9 ಈವ್ನಿಂಗ್ ಕಾಲೇಜು. ಈ ರೀತಿ ಓದಿದರೆ ಏನೋ ಸ್ವಲ್ಪ ನಾವು ಓದೋದಕ್ಕೆ ಸಹಾಯ ಆಗತ್ತೆ ಅಂತ. ಯಾಕೆಂದರೆ ಇದ್ರ ಒಂದು ಹೋದರೆ ಒಂದು ಬಿಟ್ಟು ಹೋಗುತ್ತೆ. ಅದಕ್ಕೆ ಬೆಳಗ್ಗೆಯಿಂದ 6 ರಿಂದ 9 ತನಕ ಏನೋ ಮಾಡ್ತಾಯಿದ್ರೆ ಏನೋ ಚೂರು ಪಾರು ನಮಗೂ ಒಂದು ಅಂಟ್ಕೊಂಡಿರುತ್ತೆ. ಯತ್ರ ವಿಪ್ರತಿಪತ್ತಿ ಸ್ಯಾತ್ ಧರ್ಮಶಾಸ್ತ್ರ ಅರ್ಥಶಾಸ್ತ್ರಯೋ ಅರ್ಥಶಾಸ್ತ್ರೋಕ್ತ ಮುತ್ಸೃಜ್ಯ ಧರ್ಮಶಾಸ್ತ್ರಂ ಆಚರೇತ್. ನಾರದ ಮಹರ್ಷಿಗಳು ನಾರದ ಸ್ಮೃತಿ ಅಲ್ಲಿ ಹೇಳಿರ್ತಕ್ಕಂಥ ಮಾತು.
ಕೆಲವು ಸಲ ಏನಾಗುತ್ತೆ ಅಂದರೆ ಅರ್ಥಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಮಾತಿಗೂ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಮಾತುಗಳಿಗೂ ಪೂರ್ವಾಪರ ವಿರೋಧ ಬಂದ್ಬಿಡುತ್ತೆ. ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಬಿಡಬೇಕು, ಹೆಂಗೆ ನಿರ್ಣಯ ಮಾಡೋದು? ಆವಾಗ ಅರ್ಥಶಾಸ್ತ್ರ ಗೌಣ, ಮುಖ್ಯವಾಗಿ ಬೇಕಾಗಿರೋದು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದನ್ನು ಇಟ್ಕೊಳ್ಳಿ. ಅರ್ಥಶಾಸ್ತ್ರ ಅಂದರೆ ನಮಗೆ ಜ್ಞಾಪಕ ಬರೋದು ಕೌಟಿಲ್ಯ. ಕೌಟಿಲ್ಯ ಅಂದರೆ ಚಾಣಕ್ಯ. ಚಾಣಕ್ಯ ಅಂದರೆ ವಿಷ್ಣುಗುಪ್ತ. ಅದೆಲ್ಲವೂ ಕೂಡ ಅವನಿಗಿರ್ತಕ್ಕಂತಹ ವಿಭಿನ್ನ ನಾಮಾಂತರಗಳು. ಕೌಟಿಲ್ಯ ಕುಟಿಲ ಮತಿಹಿ, ಆ ಮಾತನ್ನೇ ಬಳಸ್ತಾರೆ ನಮ್ಮಲ್ಲಿ. ಕುಟಿಲ ಅನ್ನೋದಕ್ಕೆ ಎರಡರ್ಥ ಇದೆ ಸಂಸ್ಕೃತದಲ್ಲಿ. ಕುಟಿಲ ಅಂದರೆ ಕ್ರೂಕೆಡ್ ಅಂತ ಒಂದರ್ಥ, ಕುಟಿಲ ಅಂದರೆ ಗುಂಗುರು ಅಂತಂದು ಒಂದರ್ಥ. ಕುಟಿಲ ಕೇಶಿ ಆ ಶಬ್ದವನ್ನು ಉಪಯೋಗಿಸ್ತಾನೆ ಕಾಳಿದಾಸ ಇರಾವತಿ ವರ್ಣನೆ ಮಾಡುವಾಗ. ಇರಾವತಿ ಹ್ಯಾಡ್ ಕರ್ಲಿ ಹೇರ್ ಅನ್ನೋದಕ್ಕೆ. ಅಲ್ಲಿ ಕ್ರೂಕೆಡ್ ಹೇರ್ ಅಂತ ಅರ್ಥ ಮಾಡಬಾರ್ದು, ಇಲ್ಲಿ ಕರ್ಲಿ ಇಂಟೆಲೆಕ್ಟ್ ಅಂತ ಅರ್ಥ ಮಾಡಬಾರ್ದು. ಅದಕ್ಕೆ ನೋಡಿ, ಸಂದರ್ಭಕ್ಕೆ ಸರಿಯಾಗಿ ಅರ್ಥ ಮಾಡೋದು. ಉದಾಹರಣೆಗೆ ಹರಿಶಬ್ದಕ್ಕೆ 29 ಅರ್ಥ ಇದೆಯಪ್ಪ. ಅಷ್ಟು ಅರ್ಥ ಬರೋ ಹಾಗೆ ಅಷ್ಟು ಪ್ಯಾರಾಗ್ರಾಫಲ್ಲಿ ಬಾಣ ವರ್ಣನೆ ಮಾಡ್ತಾನೆ ಕಾದಂಬರಿನಲ್ಲಿ. ಅದಕ್ಕೆ ಹೇಳೋದು ಬಾಣೋಚ್ಛಿಷ್ಟಂ ಜಗತ್ ಸರ್ವಂ ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ. ಕಾದಂಬರಿ ಓದ್ತಾ ಇದ್ದರೆ ಆಹಾರವೂ ಬೇಡವಾಗತ್ತೆ ಅಂತ. ಕಾದಂಬರಿ ಅನ್ನೋದಕ್ಕೆ 4 ಅರ್ಥ ಇದೆ, ಶ್ಲೇಷಾರ್ಥ. ಮೊದಲನೇದು ಕಾದಂಬರಿ ಅಂದ್ರೇನು? ಎನಿ ನಾವೆಲ್ ಫಾರ್ ದಟ್ ಮ್ಯಾಟರ್ ಇಸ್ ಕಾದಂಬರಿ. ಎರಡನೇ ಅರ್ಥ ಕಾದಂಬರಿ ಅಂದರೆ ಬಾಣನ ಗದ್ಯ ಕೃತಿ ಕಾದಂಬರಿ. ಮೂರನೇ ಅರ್ಥ ಕಾದಂಬರಿ ಅಂದರೆ ಬಾಣನ ಗದ್ಯ ಕಾವ್ಯದಲ್ಲಿ ಬರ್ತಕ್ಕಂಥ ನಾಯಿಕೆ ಹೆಸರು ಕಾದಂಬರಿ. ನಾಲ್ಕನೇ ಅರ್ಥ ಕಾದಂಬರಿ ಅಂದರೆ ಹೇಳೋದು ಬೇಡ, ಅದು ಆದರೂ ಹೇಳಬೇಕಾಗತ್ತೆ, ಮದ್ಯ. ಮದ್ಯಕ್ಕೂ ಕಾದಂಬರಿ ಅಂತ ಕರೀತಾರೆ. ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ. ನೀವು ಯಾವುದಕ್ಕೆ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಕಾದಂಬರಿ ಪಾನ ಮಾಡೋರಿಗೆ ಆಹಾರ ಬೇಡವಾಗತ್ತೆ ಅಂತ. ಆ ತರಹ ಶ್ಲೇಷಾರ್ಥದಲ್ಲಿ ಬಾಣ ಎತ್ತಿದ ಕೈ, ಅವನು ಕೊಡ್ತಕ್ಕಂತಹ ಒಂದು ವರ್ಣನೆ ಹೇಗೆ ವರ್ಣನೆ ಮಾಡ್ತಾ ಬರ್ತಾನೆ ಅಂದರೆ ಆ ಶಬ್ದಗಳು ಪುಂಖಾನುಪುಂಖವಾಗಿ ಬರ್ತಾ ಹೋಗುತ್ತೆ. 13 ಪುಟ ಒಂದೇ ವಾಕ್ಯ ಇದೆಯಲ್ಲಪ್ಪ ಬಾಣನ ಕಾದಂಬರಿನಲ್ಲಿ. ಜೇಮ್ಸ್ ಜಾಯ್ಸ್ ಯೂಲಿಸಿಸ್ ಜೊತೆಗೆ ಬಾಣಾಸ್ ಕಾದಂಬರಿ ಕಂಪ್ಯಾರಿಟಿವ್ ಆಗಿ ಓದಿದರೆ ಎಂಥ ಇನ್ಸೈಟ್ಸ್ ಕೊಡುತ್ತೆ ಗೊತ್ತಾ? ನಮಗೆಲ್ಲ ಸೈಟ್ ಇದೆ, ಇನ್ಸೈಟ್ ಇಲ್ಲ. ಅದಕ್ಕೆ ನಮ್ಮ ಕನ್ನಡಕ ಶಾಪ್ ಅವರು ವಿಷನ್ ಅಂತ ಬೋರ್ಡ್ ಹಾಕ್ತಾರೆ ಹೊರತು ಸೈಟ್ ಅಂತ ಬೋರ್ಡ್ ಹಾಕಲ್ಲ. ವಿ ಗಿವ್ ಯು ವಿಷನ್. ವಿಷನ್ ಆಫ್ ದ ವೇದಿಕ್ ಪೋಯೆಟ್ಸ್ ಅಂತಾನೆ ಒಂದು ಗ್ರಂಥ ಇದೆ. ಜೆ ಗೋಂಡಾ ನೆದರ್ಲ್ಯಾಂಡ್ಸಲ್ಲಿ ಯುಟ್ರಿಚ್ ಯೂನಿವರ್ಸಿಟಿನಲ್ಲಿ 3 ವರ್ಷದ ಕೆಳಗೆ 97ನೇ ವಯಸ್ಸಲ್ಲಿ ಹೋಗ್ಬಿಟ್ಟ ಆ ಮನುಷ್ಯ. ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಒಂದು ಗ್ರಂಥ ಬರೆದಿದ್ದಾನೆ, 327 ಪುಟ. ಮೋತಿಲಾಲ್ ಬನಾರಸಿದಾಸ್ ಪಬ್ಲಿಕೇಶನ್, 1989, ಡೆಲ್ಲಿ, ವಾರಣಾಸಿ, ಪಾಟ್ನಾ. ಸೊ ಆ ದೃಷ್ಟಿಯಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಷನ್ನೇ ಹೊರತು ಸೈಟ್ ಅಲ್ಲ. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಋಷಿಯಲ್ಲದೆ ಇರೋನು ಕವಿಯಲ್ಲ, ಕವಿಯಲ್ಲದೆ ಇರೋನು ಋಷಿಯಲ್ಲ. ನಿಜವಾಗಿರ್ತಕ್ಕಂಥ ಕವಿತ್ವ ಅಂದ್ರೇನು? ಭಗವಂತನಿಗೆ ಸಮರ್ಪಣೆ ಮಾಡಿ ಕವಿತ್ವ ಬರೀಬೇಕೇ ಹೊರತು ನರೇಂದ್ರ ಮೋದಿ ಶತಕಂ, ಮುಲಾಯಂ ಸಿಂಗ್ ಯಾದವ್ ಶತಕಂ, ಸೋನಿಯಾ ಪ್ರಶಸ್ತಿ ಕಾವ್ಯಂ, ರಾಜೀವ್ ಶ್ರದ್ಧಾಂಜಲಿ ಶತಕಂ ಎಲ್ಲ ಇದೆ ಆಧುನಿಕ ಸಮೃದ್ಧ ಸಾಹಿತ್ಯದಲ್ಲಿ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ನಿಜವಾಗಿರ್ತಕ್ಕಂತಹ ಮಹಾಕಾವ್ಯದ ಲಕ್ಷಣಕ್ಕೆ ಅನುಗುಣವಾಗಿ ನಮ್ಮ ಶಾಸ್ತ್ರಕಾರ ಏನು ಹೇಳಿದ್ದಾರೋ ಅದಕ್ಕೆ ಇಟ್ಸ್ ಎನ್ ಅಪಾಲಜಿ ಫಾರ್ ದಟ್. ಇಟ್ಸ್ ನಾಟ್ ಇನ್ ಸಪೋರ್ಟ್ ಆಫ್ ದ್ಯಾಟ್, ಇಟ್ಸ್ ಎನ್ ಅಪಾಲಜಿ ಫಾರ್ ದ್ಯಾಟ್. ಆ ರೀತಿ ಬರೀಬಾರ್ದು. ಟ್ಯಾಲೆಂಟ್ ಇದೆ ಅಂತ ಇಟ್ಕೊಂಡು ಯಾವ್ಯಾವುದಕ್ಕೋ ನಾವು ಬಳಸಬಾರ್ದು ಯಾವಾಗಲೂ ಕೂಡ. ವಿಶ್ವನಾಥ ಸಾಹಿತ್ಯ ದರ್ಪಣದಲ್ಲಿ ಹೇಳ್ತಾನೆ, ಮೊದಲನೇ ಚಾಯ್ಸ್ ಭಗವಂತನನ್ನು ಉದ್ದೇಶ ಮಾಡಿಕೊಂಡು ಮಹಾಕಾವ್ಯ ಬರಿ. ಆಗಲಿಲ್ವಾ? ರಾಜ ಮಹಾರಾಜರು ಯಾರು ಆದರ್ಶ ಜೀವನವನ್ನು ನಡೆಸಿದ್ದಾರೋ ಅವ್ರ ಮೇಲೆ ಬರಿ. ಮೂರನೇದು ಇಲ್ಲ. ಆ ಎರಡೂ ಸಿಗದೆ ಹೋದರೆ ಮಹಾಕಾವ್ಯ ಬರಿಬೇಡ ಅಂತ ಹೇಳ್ತಾನೆ. ಯಾವುದು ಬರಿಬೇಡ ಅಂತ ಅವನು ಹೇಳಿದ್ನೋ ಅದನ್ನೇ ನಾವೀಗ ಬರೆಯೋದು. ಯಾಕಂದರೆ ಇವತ್ತು ಬರೆದ್ರೆ ನಾಳೆ ಪ್ರಿಂಟ್ ಆಗುತ್ತೆ, ನಾಳಿದ್ದು ಅವಾರ್ಡ್ ಸಿಗುತ್ತೆ, ಆಚೆ ನಾಳಿದ್ದು ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಎಷ್ಟು ಪ್ರಾಕ್ಟಿಕಲ್ ಆಗಿಬಿಟ್ಟಿದೆ ಅಂತ ಹೇಳಿದರೆ ಇಟ್ಸ್ ಅ ರ್ಯಾಕೆಟ್. ಆ ದೃಷ್ಟಿಯಿಂದ ದಟ್ ಶುಡ್ ನಾಟ್ ಕ್ರೀಪ್ ಇನ್ ಟು ಇಂಟೆಲೆಕ್ಚುಯಲ್ ಸೆನಾರಿಯೋ. ಇಟ್ಸ್ ಎನ್ ಅಪಾಲಜಿ ಫಾರ್ ದ ರಿಯಲ್ ಪೊಯಿಟಿಕ್ ಟ್ಯಾಲೆಂಟ್. ಆ ದೃಷ್ಟಿಯಿಂದನೇ ಕೆಲವರಿಗೆ ಕವಿತ್ವ ಬರೀದೇ ಇರೋಕ್ಕಾಗಲ್ಲ. ಮಾತಾಡಿದ್ರೆ ಕವನದಲ್ಲೇ ಮಾತಾಡ್ತಾರೆ. ಅಲೆಕ್ಸಾಂಡರ್ ಪೋಪ್ ಅಂತ ಒಬ್ಬ ಇದ್ದ. ಅವನ ತಂದೆ ಅವನು ಹೊಡಿತಾ ಇದ್ದ, ಕವಿತ್ವ ಬರಿಬೇಡ 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 ಅಂತ. ಅವನು ಉತ್ತರ ಕೊಟ್ಟ, ಫಾದರ್ ಫಾದರ್ ಬೀಟ್ ಮೀ ನಾಟ್, ವರ್ಸಸ್ ವಿಲ್ ಐ ಕಂಪೋಸ್ ನಾಟ್ ಅಂತ. ಅದು ಪೊಯಿಟ್ರಿನೇ. ಅವನು ಹೊಡೆದ್ರೆ ನಾನು ಬರೆಯಲ್ಲ ಅನ್ನೋದನ್ನು ಕವನದಲ್ಲೇ ಹೇಳ್ತಾನೆ ನೋಡಿ. ಯಾಕೆಂದರೆ ದರ್ಸ್ ಎ ಇರ್ರೆಸಿಸ್ಟಿಬಲ್ ಟೆಂಪ್ಟೇಷನ್ ವಿಚ್ ಪ್ರಾಮ್ಸ್ ಹಿಮ್ ಫ್ರಮ್ ದ ಹಾರ್ಟ್ ವಿಚ್ ಹಿ ಕೆನಾಟ್ ರೆಸಿಸ್ಟ್. ಅದು ನಿಜವಾಗಿ ಆಗ್ತಕ್ಕಂಥದ್ದು. ಆ ಕವಿತ್ವ ಅಂದರೆ ಆ ರೀತಿ ಬರಬೇಕದು. ಭಗವತ್ಪಾದ ಶಂಕರರ ಕವಿತ್ವ ತರಹ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ
ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷುನಾಶಕಂ ನಮಾಮಿತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿಪೂರ್ವನಂದನಂ ಸುರಾರಿಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಾಂತಕಾಂತ ಅದಂತಕಾಂತ ಮಂತಕಾಂತಕಾತ್ಮಜಂ ಅಚಿಂತ್ಯರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನ ಮಾದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರನ್ ನಿರಂತರಂ ಅದೋಷತಾಂ ಅರೋಗತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿಂ ಅಭ್ಯುಪೈತಿ ಸೋಚಿರಾತ್. ಅದು ಕವಿತ್ವ. ಒಂದು ಸೆಂಟೆನ್ಸ್ ಬಂದ್ಬಿಡ್ಬೇಕದು. ಹಾಗಿಲ್ಲದೆ ಹೋದರೆ ಬರೆಯೋಕ್ಕೆ ಹೋಗಬಾರ್ದು. ಆಚೆ ದಿನ ಪಾಚೆ ಗಯೇ ಜಬ ಚಿಡಿಯಾ ಚುಗ್ ಗಯಿ ಖೇತ್ ತಬ ಪಚಿತಾ ಯೇ ಕ್ಯಾ ಹೋವತ ಹೈ ಸಬಧರತಿ ಕಾಗದಕನು ಲೇಖನ ಸಬಬನ ರಾಯ್ ಸಪ್ತ ಸಮಂದರ ಮಸಿಕನು ಗುರುಗುನು ಗುಹಾನ ಜಾಯ್. ಕಬೀರ್ ಪೊಯಿಟ್ರಿ, ಮಿಸ್ಟಿಕ್ ಪೊಯಿಟ್ರಿ ಆ ರೀತಿಯಾಗಿ ಇರತಕ್ಕಂಥದ್ದು. ನಿಜವಾದ ಅರ್ಥದಲ್ಲಿ ಪೊಯಿಟ್ರಿ ಅಂದರೆ ಆ ರೀತಿ ಬರಬೇಕದು. ಶೇಕ್ಸ್ಪಿಯರ್ ಮರ್ಚೆಂಟ್ ಆಫ್ ವೆನಿಸಲ್ಲಿ ಹೇಳೋ ಹಾಗೆ, ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ರೈನ್ಡ್, ಇಟ್ ಡ್ರಾಪ್ಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್. ಇಟ್ಸ್ ವೈಸ್ ಬ್ಲೆಸ್ಡ್. It blesseth him that takes and him that gives. It becomes throne monarch better than his crown. His scepter shows the force of temporal power, the attribute to awe and majesty. Wherein there sit the dread and fear of kings, but mercy is above this sceptred sway. It's enthroned in the hearts of kings. It's an attribute to God himself. An earthly power that then shone like as gods when mercy seasons justice. That is Shakespeare's poetry. Merchant of Venice. Portia's speech to save the life of Bassanio in the hands of the cruel Shylock, who was a terrible Jew. ಸೊ ಹಾಗೆ ಒಂದು ಕವಿತ್ವ ಅನ್ನೋದು ಸಹಜವಾಗಿ ಬರೆಸ್ಕೊಂಡು ಹೋಗಬೇಕು. ಹಾಗಿಲ್ಲದೆ ಹೋದರೆ ಬರೆಯೋದಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ. ಸರ್ವಧರ್ಮಾನ್ ಪರಿತ್ಯಜ್ಯ ಯೋಗ ಧರ್ಮಂ ಸಮಾಚರೇತ್. ಬೃಹದ್ ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿನಲ್ಲಿ ಹೇಳ್ತಾರೆ ನೋಡಿ, ಎಲ್ಲ ಧರ್ಮಗಳನ್ನೂ ಬಿಟ್ಟು ಯೋಗ ಧರ್ಮವನ್ನು ಆಶ್ರಯಿಸು. ಯೋಗ ಧರ್ಮ ಅಂದ್ರೇನು? ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದು ಯೋಗ ಅಂತ ಕರೆಯೋದು. ಯೋಗ ಅಂತ ನಾವು ಹೇಳುವಾಗ ಮಾತಾಡ್ತೀವಿ. ಯೋಗ ಕ್ಷೇಮ ಅಂತ ಹೇಳ್ತೀವಿ. ಏನು ಯೋಗ ಅಂದರೆ, ಏನು ಕ್ಷೇಮ ಅಂದರೆ? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಯಾವುದು ಪ್ರಾಪ್ತವಾಗಿಲ್ಲವೋ ಅದನ್ನು ಪಡ್ಕೊಳ್ಳೋದು ಯೋಗ. ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಪಡ್ಕೊಂಡಿದ್ದನ್ನು ರಕ್ಷಣೆ ಮಾಡೋದು ಕ್ಷೇಮ. ಅದು ಯೋಗಕ್ಕೂ ಕ್ಷೇಮಕ್ಕೂ ಇರತಕ್ಕಂಥ ಡೆಫಿನಿಷನ್. ನಾವು ಎಷ್ಟೋ ಪದಗಳನ್ನು ಅಂತರಾರ್ಥ ಗೊತ್ತಿಲ್ಲದೇನೆ ಉಪಯೋಗಿಸ್ತಾ ಇರ್ತೀವಿ ಸಾಮಾನ್ಯವಾಗಿ. ಆದರೆ ಅದನ್ನು ಕೇಳಿದರೆ ಹಿಡ್ಕೊಂಡು ಏನು ಅಂತ ಶೃಂಗಗ್ರಾಹ್ಯವತ್ತು ನಮ್ಮ ಶಾಸ್ತ್ರದಲ್ಲಿ ಹೇಳೋ ಹಾಗೆ. ಒಂದು ಆಡಿನ ಕೊಂಬು ಹಿಡ್ಕೊಂಡ್ರೆ ಗೊತ್ತಾಗತ್ತೆ ನೋಡಿ, ಆ ತರಹ ಹಿಡ್ಕೊಂಡು ಕೇಳಿದರೆ ಉತ್ತರ ಕೊಡೋಕ್ಕೆ ನಮ್ಮನ್ನಿರಲ್ಲ. ಅದಕ್ಕೆ ಹೇಳ್ತಾರೆ, ಧರ್ಮಾತ್ ಸಂಜಾಯತೆ ಭಕ್ತಿ, ಭಕ್ತಿಯ ಸಂಪ್ರಾಪ್ಯತೆ ಪರಂ. ಭಕ್ತಿ ಅಂದ್ರೇನಪ್ಪ? ಹೃಷಿಕೇಶ ಸೇವನಂ ಭಕ್ತಿರಿತ್ಯುಚ್ಯತೆ. ನಾರದ ಪಾಂಚರಾತ್ರಾಗಮ. ಹೃಷಿಕ ಅಂದರೆ ಇಂದ್ರಿಯಗಳಿಂದ, ಪ್ರತಿಯೊಂದು ಇಂದ್ರಿಯದಿಂದಲೂ ಕೂಡ ಭಗವಂತನ ಸೇವೆ ಮಾಡಬೇಕು. ಹಾಗೆ ವೇದಾಂತ ದೇಶಿಕರ ಪಾದುಕಾ ಸಹಸ್ರದ 421ನೇ ಶ್ಲೋಕ ನೋಡಿ. ಭಗವಂತ ನನಗೆ ಯಾಕೆ ಕಣ್ಣು ಕೊಟ್ಟಿರೋದು? ಭಗವಂತನ ಮೂರ್ತಿ ನೋಡೋಕ್ಕೆ. ಭಗವಂತ ಕಾಲು ಯಾಕೆ ಕೊಟ್ಟಿರೋದು? ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದಕ್ಕೆ. ಭಗವಂತ ಕೈ ಯಾಕೆ ಕೊಟ್ಟಿರೋದು? ಭಗವಂತನಿಗೆ ಪೂಜೆ ಮಾಡೋದಕ್ಕೆ. ಭಗವಂತ ಮೂಗು ಯಾಕೆ ಕೊಟ್ಟಿರೋದು? ಭಗವಂತನ ಕೊರಳಿಗೆ ಹಾಕಿರ್ತಕ್ಕಂಥ ತುಳಸಿ ಮಾಲೆಯನ್ನು ಆಗ್ರಾಣಿಸೋದಿಕ್ಕೆ. ಭಗವಂತ ಹಣೆ ಯಾಕೆ ಕೊಟ್ಟಿರೋದು? ಭಗವಂತನ ಪಾದಗಳ ಮೇಲೆ ಇಡೋದಿಕ್ಕೆ. ಭಗವಂತ ನಾಲಿಗೆ ಯಾಕೆ ಕೊಟ್ಟಿರೋದು? ಭಗವನ್ ನಾಮ ಸ್ಮರಣೆ ಮಾಡೋದಿಕ್ಕೆ. ಯಾವ್ಯಾವ ಇಂದ್ರಿಯ ಭಗವಂತ ನಮಗೆ ಕೊಟ್ಟಿದ್ದಾನೋ ಆಯಾ ಇಂದ್ರಿಯ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ ಹಾಗೆ ವೇದಾಂತ ದೇಶಿಕರು ಮಹಾಮಹನೀಯರು. 100ಕ್ಕಿಂತ ಹೆಚ್ಚು ಗ್ರಂಥಗಳು, ಶತಾಧಿಕ ಗ್ರಂಥಕರ್ತೃಗಳು ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ. ದೇಶಿಕ ಅಂದ್ರೇನು? ದೇವತಾ ರೂಪಧಾರಿತ್ವಾತ್ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವಾತ್ ದೇಶಿಕ ಕಥಿತ ಪ್ರಿಯೇ. ಭಗವಂತನೇ ಧರೆಗಿಳಿತಾನೆ ಶಿಷ್ಯನಿಗೆ ಮೇಲೆ ಕೆತ್ತೋದಕ್ಕೆ ಆಧ್ಯಾತ್ಮಿಕವಾಗಿ. ಅವನಿಗೇನು ಆಗಬೇಕಾದ್ದು? ಅದಕ್ಕೆ ನಮಗೆ
ಆರೋಹಣ ಅವನಿಗೆ ಅವರೋಹಣ. ಜೆ ಕೃಷ್ಣಮೂರ್ತಿ ಒಂದು ಕಡೆ ಹೇಳೋ ಹಾಗೆ, ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ಡಿಸೆಂಡ್ಸ್ ಡೌನ್ 7 ಸ್ಟೆಪ್ಸ್. ಒಂದು ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಮಾಡು, ಭಗವಂತ 7 ಹೆಜ್ಜೆ ದಡದಡ ಅಂತ ತಿಳ್ಕೊಂಬಂದು ನಿನ್ನ ಏರಿಸ್ತಾನೆ. ಪ್ರಯತ್ನ ಮಾಡದೆ ಹೋದ ಯಾರು ತಪ್ಪು? ಯತ್ನೇ ಕೃತೆ ಯದಿನ ಸಿದ್ಧ್ಯತೆ ಕೋತ್ರ ದೋಷಃ. ಭರ್ತೃಹರಿ ಹೇಳ್ತಾನೆ, ಪ್ರಯತ್ನ ಮಾಡೂ ಸಿಗದೆ ಹೋದರೆ ನಿನ್ನ ತಪ್ಪಲ್ಲ, ಪ್ರಯತ್ನವೇ ಮಾಡದೆ ನನ್ನ ಕೈಲಿ ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಯಾರ್ದಪ್ಪ ತಪ್ಪು? ಅದಕ್ಕೇನೆ ಹೃಷಿಕೇಶ ಸೇವನಂ ಭಕ್ತಿರಿತ್ಯುಚ್ಯತೆ. ಭಕ್ತಿ ಹೀ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂ ಸಾಯತೆ. ಶಿವಾನಂದ ಹರಿ ಶಂಕರಾಚಾರ್ಯರು ಭಕ್ತಿ ಏನು ತಾನೇ ಮಾಡಲಾರ್ದು? ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಹೇಳ್ತಾ ಹೋಗ್ತಾರೆ. 4 ರೀತಿಯಾಗಿರ್ತಕ್ಕಂಥ ಭಕ್ತಿ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕ ಸಾಧ್ವಿ ನೈಜ ವಿಭಂ ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ. ಪ್ರಾರಂಭದಲ್ಲಿ ಮರ ಬೇರೆ ಬೀಜ ಬೇರೆ ಕಾಣ್ತಾ ಇದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಯಸ್ಕಾಂತ ಮತ್ತು ಸೂಜಿ ಬೇರೆ ಬೇರೆ ಥರ ಇದ್ದರೂ ಕೂಡ ಪಕ್ಕಂತ ಹಿಡ್ಕೊಂಡ ಮೇಲೆ ಎರಡೂ ಒಂದಾಗ್ಬಿಡುತ್ತೆ ನೋಡಿ. ಅಲ್ಲಿಂದ ಮುಂದಕ್ಕೆ ಹೋದರೆ ಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ಹೆಂಗಸು ತನ್ನ ಗಂಡನನ್ನೇ ಸರ್ವಸ್ವ ಅಂತ ಹೇಗೆ ಭಾವಿಸ್ಕೊಂಡಿರ್ತಾರೋ ಹಾಗೆ. ಉದಾಹರಣೆಗೆ ಸೀತಾಮಾತೆ ತನ್ನ ಪಾತಿವ್ರತ್ಯದಿಂದಲೇ ರಾವಣನ ಸುಟ್ಟು ಬೂದಿ ಮಾಡೋ ಶಕ್ತಿ ಇತ್ತು ಸೀತೆಗೆ. ಆದರೂ ಮಾಡಲಿಲ್ಲ. ನನ್ನ ಗಂಡ ಬರಲಿ, ಅವನು ರಾವಣನ ಕೊಲ್ಲಿ, ಅವನಿಗೆ ಶ್ರೇಯಸ್ ಸಿಗಲಿ ಅಂತ. ಎಂಥ ದೊಡ್ಡ ಗುಣ ನೋಡಿ. ಕೈಯಲ್ಲಿ ಆಗಿದ್ರೂ ಮಾಡದೇ ಇರೋದು ಬಹಳ ಕಷ್ಟ. ಅದಕ್ಕೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಲೆಕ್ಚರ್ಸ್ ಆನ್ ರಾಮಾಯಣ ಲಂಡನಲ್ಲಿ ಹೇಳಿರೋ ಮಾತೇನು? ದೇರ್ ಕ್ಯಾನ್ ಬಿ 100 ಡ್ರಾಮಾಸ್ ಬಟ್ ದೇರ್ ಕೆನಾಟ್ ಬಿ ಸೆಕೆಂಡ್ ಸೀತಾ. 100 ಜನ ರಾಮರು ಹುಟ್ಟು ಬರ್ಬೋದು, 2ನೇ ಸೀತೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಇರ್ತಕ್ಕಂಥ ಅಪವಾದಗಳನ್ನೆಲ್ಲ ಸಹಿಸ್ಕೊಂಡು ಏನೂ ಆಗದೆ ಇರೋ ಹಾಗೆ ಆ ಸಾಧ್ವಿ ಮಣಿ ಜೀವನ ನಡೆಸಿರ್ಲಿ ನೋಡಿ. ಅದಕ್ಕೆ ಆದರ್ಶವಾಗಿರ್ತಕ್ಕಂಥ ಮಾತು. ಮೊದಲು ನಾವು ತಾಯಿಗೆ ಅದಕ್ಕೆ ಗೌರವ ಕೊಡೋದು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಮಾತಾ ಪೂರ್ವ ರೂಪಂ ಪಿತಾ ಉತ್ತರ ರೂಪಂ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಶಿವಾಜಿಗೆ ವೀರೋಚಿತವಾಗಿರ್ತಕ್ಕಂಥ ಕತೆ ಬಾಲ್ಯದಲ್ಲಿ ಹೇಳದೆ ಹೋಗಿದ್ರೆ ಜೀಜಾಬಾಯಿ, ಶಿವಾಜಿ ದೇಶಭಕ್ತಿ ಬೆಳೀತಾನೆ ಇರಲಿಲ್ಲ. ತಾಯಂದಿರು ಮಕ್ಕಳಿಗೆ ಸಂಸ್ಕಾರ ಕೊಡೋರು. ಅದಕ್ಕೆ ಮೊದಲು ತಾಯಂದಿರಿಗೆ ಸಂಸ್ಕಾರ ಬರೋ ಹಾಗೆ ಮಾಡಬೇಕು. ವಿವೇಕಾನಂದರು ಅದಕ್ಕೆ ಹೇಳಿದ್ದು, ಇಫ್ ಯು ಇಗ್ನೋರ್ ಹಾಫ್ ದಿ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಆ್ಯಂಡ್ ಸ್ಟಿಲ್ ವಾಂಟ್ ದಿ ಕಂಟ್ರಿ ಟು ಪ್ರಾಸ್ಪರ್, ಹೌ ಇಸ್ ಇಟ್ ಪಾಸಿಬಲ್? ದೇಶದಲ್ಲಿರ್ತಕ್ಕಂಥ ಅರ್ಧ ಸಮಾಜ ಆಚೆ ಇಟ್ಬಿಟ್ಟು ದೇಶ ಉದ್ಧಾರ ಆಗಬೇಕು ಅಂದರೆ ಹೆಂಗೆ ಸಾಧ್ಯ? ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಯಾರಿಗೆ ಓದೋಕ್ಕೆ ಆಸಕ್ತಿ ಇದೋ ಅವ್ರನ್ನ ಓದಿಸ್ಬಿಡ್ಬೇಕು. ಎಷ್ಟಾದರೂ ಓದ್ಕೊಂಡು ಹೋಗಲಿ. PhD is not an end. It's only a beginning. You know that you can do something independently. ಅಷ್ಟೇ ಹೊರತು ಅದರಿಂದ ಹೆಚ್ಚಿಗೆ ಇನ್ನೇನು ಅದೇನು ದೊಡ್ಡ ಡಿಗ್ರಿ ಅಂತಲ್ಲ. PhD only qualification for you to think independently. What is research? Knowing more and more about less and less. That's the very definition of research. ಆಳವಾಗಿ ಇಳಿಬೇಕು ಒಳಗಡೆಗೆ ಯಾವುದಾದ್ರೂ ಒಂದು ವಿಷಯ ತೆಗೆದುಕೊಂಡ್ರೆ. ಅದಕ್ಕೆ ಸುತ್ತಲೂ ಇರತಕ್ಕಂಥದ್ದು ಅಷ್ಟನ್ನೂ ಕೂಡ ಅಧ್ಯಯನ ಮಾಡಬೇಕು. ಅದಕ್ಕೆ ಕಾನ್ಸೆಪ್ಚುಯಲ್ ಅನಾಲಿಸಿಸ್ ಇಂಪಾರ್ಟೆಂಟೇ ಹೊರತು ಪರ್ಸೆಪ್ಚುಯಲ್ ಅನಾಲಿಸಿಸ್ ಅಲ್ಲ. ಆ ರೀತಿ ಬೆಳೆಸ್ಕೋಬೇಕು ನಮ್ಮ ಇದನ್ನು, ವ್ಯಕ್ತಿತ್ವವನ್ನು ಯಾವತ್ತೂ ಕೂಡ. CK ವೆಂಕಟರಾಮಯ್ಯನವರು ಮಾತಾಡ್ತಾ ಇದ್ದ ಕಾಲದಲ್ಲಿ 3 ಗಂಟೆ ಲೆಕ್ಚರ್. ಸ್ಟೇಜ್ ಹತ್ತಿದ್ರು ಅಂದರೆ ಒಂದು ಚೀಟಿ ಕೂಡ ಕೈಯಲ್ಲಿಲ್ಲದೆ 3 ಗಂಟೆ ಮಾತಾಡೋರು. ಅವ್ರ ಮಗ CV ವಿಶ್ವೇಶ್ವರನೂ ಹೋಗ್ಬಿಟ್ರು ರೀಸೆಂಟಾಗಿ. ಇರಲಿ, ಪ್ಲಾನೆಟೋರಿಯಂ ಡೈರೆಕ್ಟರ್ ಆಗಿದ್ದರು. ಆಸ್ಟ್ರೋಫಿಸಿಕ್ಸ್ ಅವರ ಸಬ್ಜೆಕ್ಟು. ತಮ್ಮನ್ನು ತಾವೇ ತಮಾಷೆ ಮಾಡ್ಕೊಳ್ಳೋರು. ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ. ಬ್ಲ್ಯಾಕ್ ಹೋಲ್ಸ್ ಮೇಲೆ ಅವರು ರಿಸರ್ಚ್ ಮಾಡಿದ್ದು. ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ ಪಾಪ ತನ್ನೇ ತಾವೇ ತಮಾಷೆ ಮಾಡ್ಕೊಳ್ಳೋರು. ನಾವು ಬೇರೆಯವ್ರನ್ನ ತಮಾಷೆ ಮಾಡ್ತೀವಿ, ನಮ್ಮನ್ನು ನಾವೇ ತಮಾಷೆ ಮಾಡ್ಕೊಳ್ಳೋ ಪ್ರವೃತ್ತಿ ಇಲ್ಲ ನೋಡಿ. ಪೀಪಲ್ ಕ್ಯಾನ್ ಲಾಫ್ ಅಟ್ ಅದರ್ಸ್ ಬಟ್ ಹಾರ್ಡ್ಲಿ ಯು ಫೈಂಡ್ ಪೀಪಲ್ ಲಾಫಿಂಗ್ ಅಟ್ ದೆಮ್ಸೆಲ್ಸ್ ವಿತ್ ಅದರ್ಸ್. ಅದು ನಿಜವಾಗಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ಯಾರು ಬೇಕಾದರೂ ಬೇರೆಯವ್ರು ನೋಡಿ ನಗ್ಬೋದು. ಅದು ನನ್ನನ್ನೇ ನಾನು ನೋಡಿ ನಕ್ಕಿದ್ರೆ ಜನ ಏನು ಅನ್ಕೋತಾರೆ? ಹುಚ್ಚ ಅನ್ಕೋತಾರೆ. ಏನು ರೀ ಇವನ ಪಾಡಿಗೆ ಇವನ ನಡ್ಕೋತಾ ಇದ್ದಾನೆ. ಈಗ ಎಷ್ಟೋ ಸಲ ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಗೆ ಆ ರೀತಿ ಅನಿಸ್ಬಿಡುತ್ತೆ, ಏನು ಹುಚ್ಚುಚ್ಚಂಗೆ ಮಾತಾಡ್ತಾ ಇದ್ದಾರಲ್ಲಪ್ಪ ಅಂತ. ಯಾಕೆಂದರೆ ಮೊಬೈಲೆಲ್ಲೋ ಜೋಬಲ್ಲಿರುತ್ತೆ, ಅದು ಕಾಣಲ್ಲ ಆಚೆ ಕಡೆ. ಸೊ ಅದಕ್ಕೇ ನಮ್ಮ ಈಗಿಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿ ವೆಂಕಟ ನರಸಪ್ಪನವರು ಅಂತಿದ್ದರು. 96 ವರ್ಷ ಬದುಕಿದ್ರು. ಅವರು ಹೇಳೋರು, ಮನೆಯಲ್ಲಿ
ಕಂಪ್ಯೂಟರು, ಟಿ ವಿ, ಮೊಬೈಲ್ 3 ಆಚೆ ಬಿಸಾಕಿದರೆ ಶಾಂತಿ ಇರುತ್ತೆ ಅಂತ. ಆ 3 ನಮ್ಮನ್ನು ಶಾಂತಿ ಕಳೀತಾ ಇರೋದು ಅಂತ ಅವ್ರು ಹೇಳ್ತಾ ಇದ್ದಂಥ ಮಾತು. ಅವ್ರು ಹೇಳ್ತಾ ಇದ್ರು, ನನಗೆ 80 ಆದಮೇಲೆ ಕನ್ನಡಕ ಬಂತು, ನನ್ನ ಮರಿ ಮಗಳಿಗೆ 2 ವರ್ಷಕ್ಕೆ ಕನ್ನಡಕ ಇದೆ ಅಂತ. ಹಾಗೆ ನಾವು ಇವತ್ತು ನೋಡಿ 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 ಟಿ ವಿನ ಮತ್ತು ಮೊಬೈಲ್ನ ಮತ್ತು ಮೆಸೇಜ್ ಚೆಕ್ ಮಾಡಿ ಮಾಡಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬೆನ್ನೋವು ಕಣ್ಣೋವು ಇಲ್ಲದೆ ಇರೋವರೇ ಇಲ್ಲ. ಆ ಥರ ಆಗಿಬಿಟ್ಟಿದೆ. ಈಗ 60 ವರ್ಷ ಆದರೂ ಕೂಡ ಕನ್ನಡಕ ಹಾಕದೆ ಓದ್ತಕ್ಕಂಥವರೇ ಅಪರೂಪ ಆಗಿಬಿಡ್ತಾ ಇದ್ದಾರೆ. ಆ ತರಹ ನಿಜವಾಗ್ಲೂ ಕೂಡ ಧರ್ಮ ಏವ ಅಪವರ್ಗಾಯ ತಸ್ಮಾತ್ ಧರ್ಮಂ ಸಮಾಶ್ರಯೇ. ಅಪವರ್ಗ ಅಂದರೆ ಬೇರೆಯಲ್ಲ, ಮೋಕ್ಷ ಅಂದರೆ ಬೇರೆಯಲ್ಲ. ತ್ರಿವರ್ಗ ಅಂದರೆ ಧರ್ಮ, ಅರ್ಥ, ಕಾಮ. ಈ 3 ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಅಪ ಅದಕ್ಕಿಂತ ಹೊರಗಡೆ ಇರೋದು, ಅದಕ್ಕೆ ಇದಕ್ಕೆ ಮೋಕ್ಷ ಅಪವರ್ಗ ಅಂತ ಒಂದು ಹೆಸರು. ತ್ರಯಿ ಅಂದರೆ ಋಕ್ ಯಜುಸ್ ಸಾಮ. ಕಾಳಿದಾಸ ವರ್ಣನೆ ಮಾಡ್ತಾನೆ, ತ್ರಯಿ ವಿಗ್ರಹವತ್ಯೇವ ಸಮಂ ಅಧ್ಯಾತ್ಮ ವಿದ್ಯೆಯ. ಪಂಡಿತ ಕೌಶಿಕಿ ಎಂಬತಕ್ಕಂತಹ ಬೌದ್ಧ ಸನ್ಯಾಸಿನಿ ಬರ್ತಾಳೆ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ 2ನೇ ಅಂಕದಲ್ಲಿ. ಹರದತ್ತ ಗಣದಾಸರ ನಾಟ್ಯಾಚಾರ್ಯರ ಮಧ್ಯೆ ತೀರ್ಪು ಕೊಡೋದಕ್ಕೆ ನ್ಯಾಯ ನಿರ್ಣಾಯಕಿಯಾಗಿ ಅವಳು ಹೇಗಿದ್ಲು ಅಂದರೆ 3 ವೇದಗಳು ಸಾಕಾರವಾಗಿ ಅವಳಲ್ಲಿ ವಾಸವಾಗಿತ್ತು ಅಂತ ವರ್ಣನೆ ಮಾಡ್ತಾನೆ ಕಾಳಿದಾಸ. ಯಜ್ಞೋಪವೀತೇನ ಪವಿತ್ರೀಕೃತ ಕಾಯ. ಬಾಣನ ಕಾದಂಬರಿನಲ್ಲಿ ಮಹಾಶ್ವೇತೆ ವರ್ಣನೆ ಮಾಡ್ತಾ ಅವಳ ಯಜ್ಞೋಪವೀತ ಆ ರೀತಿಯಾಗಿ ಪವಿತ್ರವಾಗಿ ಕಾಣಿಸ್ತಾ ಇತ್ತು ಅಂತ ವರ್ಣನೆ ಮಾಡ್ತಾನೆ. ಹೆಂಗಸರಿಗೂ ಕೂಡ ಉಪನಯನ ಸಂಸ್ಕಾರ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ ಬಾಣನ ಕಾಲದ ತನಕ, 7 ಅಥವಾ 8ನೇ ಶತಮಾನದ ತನಕ. ಇವತ್ತು ನೀವು ಕಾಶಿಯಲ್ಲಿ ನೋಡಿದರೆ ಅಲ್ಲೊಂದು ಗುರುಕುಲ ಇದೆ. ಅಲ್ಲಿ ಹೆಣ್ಣುಮಕ್ಕಳು ಯಜ್ಞೋಪವೀತ ಹಾಕ್ಕೊಂಡು ಘನಪಾಠ ಹೇಳ್ತಾರೆ ವೇದದಲ್ಲಿ. ಬರೀ ಸಂಹಿತಾ ಪಾಠ ಅಲ್ಲ, ಘನಪಾಠ ಹೈಯೆಸ್ಟ್. ಘನ ಹೇಳಬೇಕಾದ್ರೆ ಒಳ್ಳೆಯ ಶಾರೀರ ಇರಬೇಕು, ಅದಿಲ್ಲದೆ ಹೋದರೆ ಘನ ನಿಲ್ಲಲ್ಲ. ಗಣಾನ ಅಂತ್ವಾತ್ವಾ ಗಣಾನ ಅಂತ್ವಾತ್ವಾ ಗಣಾನ ಗಣಪತಿಂ ಹವಾಮಹೇ ಹವಾಮಹೇ ಕವಿಂ ಕವಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ ಜ್ಯೇಷ್ಠರಾಜಂ ಜ್ಯೇಷ್ಠರಾಜಂ. ಆ ರೀತಿ ಹೋಗುತ್ತೆ ಘನಪಾಠ ಅನ್ನೋದು. ಅದಕ್ಕೆ ಪದ, ಕ್ರಮ, ಜಟ, ಘನ ಅಂತ ನಮ್ಮಲ್ಲಿರೋದು. ಘನಪಾಠಿ ಅಂದರೆ ಅದು ಹೈಯೆಸ್ಟ್ ಟೈಟಲ್ ನಮ್ಮಲ್ಲಿರ್ತಕ್ಕಂಥದ್ದು. ವೇದ ವಿದ್ವಾಂಸರು ಅಂದರೆ ಘನಪಾಠಿಗಳು ಅಂತ. ಆ ರೀತಿಯಾಗಿ ಹಿಂದೆ ಆ ರೀತಿ ಇದ್ದವರಿಗೆ ಮೈಸೂರು ಮಹಾರಾಜರು ಒಂದು ಜರಿ ಶಾಲು ಹೊದಿಸ್ತಾ ಇದ್ರು. ಅವರು ವಿದ್ವಾಂಸರು ಅಂತ. ಅದರಲ್ಲಿ ಪೂರ್ತಿ ಜರಿ ಇರ್ತಾ ಇತ್ತು. ಅದು ಕೆಂಪು ಬಣ್ಣ ಆಗ್ಬೋದು, ಹಸಿರು ಬಣ್ಣ ಆಗ್ಬೋದು, ನೀಲಿ ಬಣ್ಣ ಆಗ್ಬೋದು. ಆ ರೀತಿಯಾಗಿರ್ತಕ್ಕಂಥ ಶಾಲು ಹೊದಿಸಿದಾಗ ಒಬ್ಬರು ವಿದ್ವಾಂಸರು ಎಡಗೈಯಲ್ಲಿ ಇಸ್ಕೊಂಡ್ರಂತೆ. ಮಹಾರಾಜರು ಹೇಳಿದಂತೆ, ಸಾಮಾನ್ಯರು ಕೂಡ ಏನಾದರೂ ಕೊಟ್ಟರೆ ಬಲಗೈಲಿ ಇಸ್ಕೊಳ್ಳೋ ಪ್ರವೃತ್ತಿ ಎಲ್ಲ ಗೊತ್ತಿರತಕ್ಕಂಥ ವೇದ ವಿದ್ವಾಂಸರು ತಾವು ಎಡಗೈಲಿ ಇಸ್ಕೋತಿರಲ್ಲ ಅಂತ. ಅವ್ರು ಹೇಳಿದಂತೆ, ಮಹಾಪ್ರಭುಗಳ ಅಪ್ಪಣೆ ಆದರೆ ಬಲಗೈಲಿ ತಗೋತೀನಿ, ಪರಿಣಾಮ ಏನಾಗತ್ತೆ ಅಂತ ನೀವು ಕಣ್ಣು ಮುಂದೆ ನೋಡ್ತೀರಾ ಅಂತ. ಯಾವಾಗ ಎಡಗೈಯಿಂದ ಬಲಗೈಗೆ ಟ್ರಾನ್ಸ್ಫರ್ ಆಯಿತೋ ಆ ಶಾಲು ಉರಿದು ಬಿದ್ದೋಯ್ತಂತೆ. ಅಗ್ನಿ ಕಾರ್ಯ ಮಾಡೋ ಕೈ ಅದು. ಅದಕ್ಕೆ ಯಾವಾಗಲೂ ಕೂಡ ಅಗ್ನಿರ್ಮಾಣವಕಃ, ಆ ಅಗ್ನಿ ಅನ್ನೋದು ಯಾವಾಗಲೂ ಕೂಡ ಸ್ಫುರಿಸ್ತಾ ಇರುತ್ತೆ ಆ ತರಹ. ಅದಕ್ಕೆ ನೋಡಿ, ಋಗ್ವೇದದ 1ನೇ ಮಂತ್ರ ಶುರುವಾಗೋದೇ ಅಗ್ನಿಯಿಂದ. ಅಗ್ನಿಮೀಳೆ ಪರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಅವತಾರಂ ರತ್ನದಾತಮಂ. ಆ ರೀತಿ ಹೋಗುತ್ತೆ ಪೂರ್ತಿ ಅಗ್ನಿ ಸೂಕ್ತ. ಅದಕ್ಕೇನೆ ಧರ್ಮಾತ್ ಸಂಜಾಯತೆ ಅರ್ಥಃ. ಮುಖ್ಯವಾಗಿ ಧರ್ಮಕ್ಕೂ ಅರ್ಥಕ್ಕೂ ಏನಾದರೂ ತೊಂದರೆ ಬಂದರೆ ಅರ್ಥ ಬಿದ್ದೋಗುತ್ತೆ, ಧರ್ಮ ನಿಲ್ಲತ್ತೆ. ಅರ್ಥಶಾಸ್ತ್ರ ಅಂದರೆ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಮಹಾಮಹೋಪಾಧ್ಯಾಯ ಶ್ಯಾಮಾಶಾಸ್ತ್ರಿಗಳು 111 ವರ್ಷದ ಕೆಳಗೆ ಇಂಗ್ಲೀಷ್ಗೆ ಅನುವಾದ ಮಾಡಿ ಲಂಡನ್ನಲ್ಲಿ ಫೇಮಸ್ ಆಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲಂಡನ್ಗೆ ಹೋದಾಗ, ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂತ ಕರೆದ್ರು. ಯು ಆರ್ ಮಹಾರಾಜ ಮೈಸೂರು ವೆಲ್ಕಮ್ ಅಂತ ಹೇಳಿಲ್ಲ, ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂತ. ಮಹಾರಾಜರಿಗೆ ಶ್ಯಾಮಶಾಸ್ತ್ರಿಗಳು ಯಾರು ಅಂತಲೇ ಗೊತ್ತಿರಲಿಲ್ವಂತೆ. ಅವರು ಮೈಸೂರಿಗೆ ವಾಪಸ್ ಬಂದು ಪಂಡಿತರನ್ನು ನೋಡಬೇಕು ಅಂತ ಹೇಳಿ ಕಳಿಸಿದ್ರಂತೆ. ಇವರು ಕೈ ಮುಕ್ಕೊಂಡು ವಿನಯವಾಗಿ, ಏನು ಮಹಾಪರಾಧ ಆಯಿತು ಸ್ವಾಮಿ ನನ್ನಿಂದ ಅಂತ ಹೇಳಿದ್ರಂತೆ. ಮಹಾರಾಜರು ಹೇಳಿದ್ರಂತೆ, ಮಹಾಪರಾಧ ಆಗಿದ್ದು ನಿಮ್ಮಿಂದ ಅಲ್ಲಪ್ಪ, ನನ್ನಿಂದ. ನಿಮ್ಮಂಥ ವಿದ್ವಾಂಸರನ್ನು ಇಟ್ಕೊಂಡು ವಿದೇಶದಲ್ಲಿ ನೀವು ನನ್ನ ಕಣ್ಣು ತೆರೆಸಿದ್ರಿ, ದಯವಿಟ್ಟು ನನ್ನ ರಾಜ್ಯ ಬಿಟ್ಟು ಹೋಗಬೇಡಿ ಅಂತ ಮಹಾರಾಜರು ಕೇಳ್ಕೊಂಡ್ರಂತೆ.
ಅದಕ್ಕೆ ನಮ್ಮಲ್ಲಿ ಸುಭಾಷಿತ ಇರೋದು, ಸ್ವಗೃಹೇ ಪೂಜ್ಯತೆ ಮೂರ್ಖ. ಮೂರ್ಖನಿಗೆ ಮನೆಯಲ್ಲಿ ಮಾತ್ರ ಬೆಲೆ, ಹೆತ್ತವ್ರಿಗೆ ಹೆಗ್ಣ ಮುದ್ದು. ದೇ ಹ್ಯಾವ್ ಟು ಸಫರ್ ದೆಮ್ ಆ್ಯಸ್ ಯು ಆರ್ ಸಫರಿಂಗ್ ಮೈ ಲೆಕ್ಚರ್ ಫಾರ್ ದೀಸ್ 3 days. ಸೊ ಆ ದೃಷ್ಟಿಯಿಂದ ಸ್ವಗ್ರಾಮೇ ಪೂಜ್ಯತೆ ಪ್ರಭು. ಪ್ರಭುಗೆ ಗ್ರಾಮದಲ್ಲಿ ಮಾತ್ರ ಬೆಲೆ, ಹೆದರ್ಕೊಂಡು ಪ್ರೀತಿಯಿಂದ ಅಲ್ಲ. ಸ್ವದೇಶೇ ಪೂಜ್ಯತೆ ರಾಜ. ರಾಜನಿಗೆ ದೇಶದಲ್ಲಿ ಮಾತ್ರ ಬೆಲೆ, ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾಂಸ ಎಲ್ಲಿ ಹೋದರೂ ಬೆಲೆ ಇರುತ್ತೆ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜನಿಗೆ ಕೊಡೋ ಪನಿಷ್ಮೆಂಟು ಅಂದರೆ ವಿದ್ವಾಂಸರು ರಾಜ್ಯ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಅಷ್ಟೇ. ಕಥೆ ಅದು ನಡೀತಾ ಬಿಡ್ತಾ ನಮಗೆ ಗೊತ್ತಿಲ್ಲ. ನಡೀತು ಅಂತ ಇಟ್ಕೊಳ್ಳೋದಾದರೆ ಭೋಜ ಮತ್ತು ಕಾಳಿದಾಸನ ಜೀವನ ಅದಕ್ಕಿರ್ತಕ್ಕಂಥ ಉದಾಹರಣೆ. ಭೋಜ ಚರಮ ಶ್ಲೋಕ ಬರಿ ಅಂತ ಕಾಳಿದಾಸನಿಗೆ ಹೇಳಿದ. ಚರಮ ಶ್ಲೋಕ ಅಂದರೆ ಕೊನೆಯ ಶ್ಲೋಕ, ಸಾಯಕ್ಕೆ ಮುಂಚೆ ಇರ್ತಕ್ಕಂಥ ಕೊನೆ ಆಸೆ. ನಾನು ಬರೆಯಲ್ಲ ಅಂತ ಹೇಳಿಬಿಟ್ಟು ಕಾಳಿದಾಸ ಧಾರಾನಗರ ಬಿಟ್ಟು ಏಕಶಿಲಾನಗರ ಕೊಟ್ಟೋದ್ನಂತೆ. ಆದರೆ ಈ ಭೋಜ ಎಂಥ ಪರ್ಸಿಸ್ಟೆಂಟ್ ಫೆಲೋ ಅಂದರೆ ಮಾರುವೇಷ ಹಾಕ್ಕೊಂಡು ತಾನು ಅಲ್ಲಿಗೆ ಹೋದನಂತೆ. ಹೋಗ್ಬಿಟ್ಟು ಭೋಜ ದಿವಂಗತಃ, ಭೋಜ ಹೋಗ್ಬಿಟ್ಟ ಅಂತ ಹೇಳಿದ್ನಂತೆ ಬೇರೆ ವಾಯ್ಸಲ್ಲಿ. ಕಾಳಿದಾಸನಿಗೆ ಅಯ್ಯೋ, ನನ್ನ ಪ್ರಭುಗಳು ಹೇಳಿರ್ತಕ್ಕಂಥ ಕೊನೆ ಮಾತು ನಾನು ನಡ್ಸೋಕ್ಕಾಗಲಿಲ್ವಲ್ಲ ಅಂದ್ಬಿಟ್ಟು ತಕ್ಷಣ ಆಶುವಾಗಿ ಒಂದು ಶ್ಲೋಕ ಹೇಳಿದ್ನಂತೆ. ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿತ ಸರ್ವೇ ಭೋಜರಾಜೇ ದಿವಂಗತೆ. ಇವತ್ತು ಧಾರಾನಗರಕ್ಕೆ ಆಶ್ರಯ ಇಲ್ಲದೆ ಹೋಯಿತು, ಪಂಡಿತರೆಲ್ಲ ಮೂಲ ಗುಂಪಾದರು. ಆ ಶ್ಲೋಕ ಹೇಳಿದ ಕೂಡಲೇ ಆ ಎದುರುಗಡೆ ಇದ್ದವನು ಬಿದ್ದು ಹೋಗ್ಬಿಟ್ನಂತೆ. ತಕ್ಷಣ ಕಾಳಿದಾಸನಿಗೆ ಗೊತ್ತಾಯ್ತು, ಇವನೇ ಭೋಜ, ಕೊನೆಗೂ ಮೋಸ ಮಾಡಿ ನನ್ನ ಕೈಯಲ್ಲಿ ಚರ್ಮ ಶ್ಲೋಕ ಹೇಳ್ಸೇ ಬಿಟ್ನಲ್ಲ, ಇರಲಿ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ಹಿಂದೆ ಮುಂದಾಗಿ ಹೇಳಿದ್ನಂತೆ. ಅದ್ಯದಾರ ಸದಾಧಾರ ಸದಾಲಂಬ ಸರಸ್ವತಿ ಪಂಡಿತ ಮಂಡಿತ ಸರ್ವೇ ಭೋಜರಾಜೇ ಭುವಂಗತೆ. ಆವಾಗ ಭೋಜ ಎದ್ದು ನಿಂತ್ಕೊಂಡ ಅಂತ. ಇದು ಕಥೆ. ಇರಲಿ, ನಮಗೆ ಬೇಕಾಗಿರೋದು ಕಥೆ ಅಲ್ಲ, ಕಥೆ ಹಿಂದಿರ್ತಕ್ಕಂತಹ ಒಂದು ಪಂಡಿತರಿಗೂ ರಾಜನಿಗೂ ಇದ್ದಂಥ ಅವಿನಾಭಾವ ಸಂಬಂಧ. ಇಂಥ ರಾಜ್ಯದಲ್ಲಿ ಇದ್ದೀನಿ ಅಂತ ಪಂಡಿತನಿಗೆ ಬೆಲೆ, ಇಂಥ ಪಂಡಿತ ಇದ್ದಾನೆ ಅಂತ ರಾಜನಿಗೆ ಬೆಲೆ. ವಿಕ್ರಮಾಂಕ ದೇವನ ಆಸ್ಥಾನದಲ್ಲಿ 9 ನವಮಣಿಗಳಿದ್ದರೂ ಕಾಳಿದಾಸನು ಒಬ್ಬ ಅಂತ. ಅದಕ್ಕೆ ಹೇಳಿರ್ತಕ್ಕಂಥದ್ದು, ಕಾಳಿದಾಸ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಅಂತ ಒಪ್ಪೋದಾದರೆ ಉಜ್ಜಯಿನಿ ಯೂನಿವರ್ಸಿಟಿ ಹೆಸರೇನು ಗೊತ್ತಾ? ವಿಕ್ರಮ್ ಯೂನಿವರ್ಸಿಟಿ. ಇಟ್ಸ್ ಕಾಲ್ಡ್ ವಿಕ್ರಮ್ ಯೂನಿವರ್ಸಿಟಿ. ಪ್ರತಿ ರೋಡು ಕೂಡ ಕಾಳಿದಾಸನ ಪಾತ್ರಗಳ ಹೆಸರಿದೆ ಉಜ್ಜಯಿನಿನಲ್ಲಿ. ಧಾರಣಿ ರೋಡ್, ಇರಾವತಿ ರೋಡ್, ಅಗ್ನಿಮಿತ್ರ ರೋಡ್, ಈ ರೀತಿಯಾಗಿ ಪಾತ್ರಗಳ ಹೆಸರುಗಳೇ ಇರ್ತಕ್ಕಂಥ. ನಮ್ಮ ಹನುಮತ್ ನಗರದಲ್ಲಿದೆ ನೋಡಿ, ಕವಿಗಳ ಹೆಸರು ಇರ್ತಕ್ಕಂಥ ರೋಡು. ಹಾಗಾದರೂ ಆ ಕವಿಗಳ ಸ್ಮರಣೆ ಆಗತ್ತೆ ಅಂತ ಭಾಸ ಮಹಾಕವಿ ರಸ್ತೆ, ದಿನಕರ್ ದೇಸಾಯಿ ರಸ್ತೆ, ಈ ರೀತಿಯಾಗಿ. ಅದೊಂದು ಒಳ್ಳೆ ಕೆಲಸ, ಯಾರಾದರೂ ಮಾಡಲಿ. ಆ ಥರದ್ದು ಮಾಡಿದ್ರೆ ನಾವು ಸ್ಮರಿಸ್ಕೋಬೇಕು. ಯಾಕಂದರೆ ಆ ಕವಿ ನೆನಪು ಬರೋದಕ್ಕೆ ಆ ರೋಡ್ ಹೆಸರು ಓದ್ದಾಗಾದರೂ ಗೊತ್ತಾಗತ್ತಲ್ಲ. ಇಲ್ಲದೆ ಹೋದಂತೆ ನಾವು ಮರೆತು ಬಿಡ್ತೀವಿ ಯಾರನ್ನೂ ಕೂಡ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ. ಎದುರುಗಡೆ ಇದ್ದರೆ ನಮಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಒಂದು ಸಲ ಸ್ವಲ್ಪ ಪಕ್ಕಕ್ಕೆ ಹೋದರೆ ಇದ್ರೆ ಅವರು ಏನೋಪ್ಪ ಇದ್ದಂಗಿತ್ತು ಅನ್ನಿಸ್ಬಿಡತ್ತೆ. ಸೊ ಅದಕ್ಕೆ ಯಾವಾಗಲೂ ಕೂಡ ಸ್ಮರಣೆ ಪ್ರತ್ಯಭಿಜ್ಞ ಎರಡೂ ಮುಖ್ಯ. ಸ್ಮರಣೆ ಬರೋದು ಯಾವಾಗ? ಮೆಮರಿಯಿಂದ. ಪ್ರತ್ಯಭಿಜ್ಞ ಬರೋದು ಯಾವಾಗ? ರೆಕಲೆಕ್ಷನಿಂದ. ಈಗ 10 ವರ್ಷ ಆದಮೇಲೆ ಯಾರನ್ನ ನೋಡ್ತೀರ, ಆ ಜಾಗದಲ್ಲಿ ನೋಡಿದಂತಹ ಅವರೇ ಇವರು ಅಂತ ನಿನಗೆ ಹೆಂಗೆ ಉಂಟಾಗತ್ತೆ ಅಂದರೆ ಸ್ಮರಣೆ ಇರೋದ್ರಿಂದ ಉಂಟಾಗತ್ತೆ. ಸ್ಮರಣೆನೇ ಇಲ್ಲದೆ ಹೋದರೆ ಹೇಗೆ ಬರೋಕ್ಕೆ ಸಾಧ್ಯ? ಓಲ್ಡ್ ಏಜ್ ಪ್ರಾಬ್ಲಮ್ಸು ನಮ್ಮಲ್ಲಿ ಅಷ್ಟು ಹೆಚ್ಚಾಗಿ ಡಾಕ್ಟರ್ಸ್ ಇಲ್ಲ. ಜೆರಿಯಾಟ್ರಿಕ್ಸ್ ಈಸ್ ನಾಟ್ ಆಸ್ ಪಾಪ್ಯುಲರ್ ಆಸ್ ಪೀಡಿಯಾಟ್ರಿಕ್ಸ್. ಅನ್ಫಾರ್ಚುನೇಟ್ಲಿ, ಸಿನ್ಸ್ ದಿ ಏಜ್ ಗ್ರೂಪ್ ಈಸ್ ಆನ್ ದ ರೈಸ್ ಇನ್ ಇಂಡಿಯಾ, ವಿ ವಾಂಟ್ ಮೋರ್ ಜೆರಿಯಾಟ್ರಿಷಿಯನ್ಸ್ ದ್ಯಾನ್ ಪೀಡಿಯಾಟ್ರಿಷಿಯನ್ಸ್. ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಟ್ರೀಟ್ ಮಾಡ್ತಕ್ಕಂಥ ವೈದ್ಯರು ಬೇಕು ಹೆಚ್ಚೆಚ್ಚಿಗೆ. ಮಕ್ಕಳನ್ನ ಟ್ರೀಟ್ ಮಾಡ್ತಕ್ಕಂಥವ್ರು ಇದ್ದಾರೆ ಸಾಕಷ್ಟು ಜನ, ಅದು ಬೇಡ ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ವಯಸ್ಸಾದವ್ರು ನೋಡ್ಕೊಳ್ತಕ್ಕಂಥವರು ಬೇಕು. ಅದಕ್ಕೆ ಸ್ಪೆಷಲೈಸ್ ಸ್ಟಡಿ ಮಾಡಬೇಕು. ಜೆರಿಯಾಟ್ರಿಕ್ಸ್ ಸ್ಪೆಷಲ್ ಬ್ರಾಂಚ್ ಆಫ್ ಮೆಡಿಸಿನ್. ಧರ್ಮ ಏವ ಅಪವರ್ಗಾಯ ತಸ್ಮಾತ್ ಧರ್ಮಂ ಸಮಾಶ್ರಯೇ. ಧರ್ಮದಿಂದ ಮೋಕ್ಷ ಅನ್ನೋದು ಕಟ್ಟಿಟ್ಟ ಬುತ್ತಿ. ಧರ್ಮಾತ್ ಸಂಜಾಯತೆ ಅರ್ಥೋ ಧರ್ಮಾತ್ ಕಾಮೋಭಿಜಾಯತೆ ಧರ್ಮ ಏವ ಅಪವರ್ಗಾಯ ತಸ್ಮಾತ್ ಧರ್ಮಂ ಸಮಾಚರೇತ್. ಗರುಡ ಪುರಾಣ 2:2:31. ನಮ್ಮಲ್ಲಿ ಮನೆಯಲ್ಲಿ ಗರುಡ ಪುರಾಣ ಓದಬಾರ್ದು ಅಂತ ಅದೊಂದು ಬಳಕೆಯಲ್ಲಿರ್ತಕ್ಕಂಥ ಒಂದು ಮಾತು ಹಾಗಿದೆ. ಧರ್ಮದಿಂದ ಅರ್ಥ, ಧರ್ಮದಿಂದ ಕಾಮ, ಧರ್ಮದಿಂದಲೇ ಮೋಕ್ಷ. ಆದ್ದರಿಂದ ಧರ್ಮವನ್ನು ಆಶ್ರಯಿಸಬೇಕು.
ಅಜ್ಞಾನಾತ್ ಯದಿವಾ ಮೋಹಾತ್ ಕೃತ್ವಾ ಪಾಪಂ ಸುದಾರುಣಂ ತಥೋ ಧರ್ಮಂ ಚರೇದ್ಯಸ್ತು ಸಗಚ್ಚೇತ್ ಪರಮಾಂ ಗತಿಂ. ಪದ್ಮಪುರಾಣ 1ನೇ ಅಧ್ಯಾಯ 62ನೇ ಶ್ಲೋಕ. ಅಜ್ಞಾನದಿಂದಲೋ, ಬೇಕು ಅಂತಲ್ಲ, ನಮಗೆ ಗೊತ್ತಿಲ್ಲದೆ ಆಗತ್ತೆ, ಎಷ್ಟೋ ಪಾಪಗಳಾಗತ್ತೆ ನಾವು ಬೆಳಗ್ಗೆಯಿಂದ ಮಾಡೋದು. ಅಗ್ನಿಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಪ್ರಪಂಚದಲ್ಲಿ ದೊಡ್ಡ ಕಳ್ಳ ಯಾರು ಗೊತ್ತಾ? ಭಗವಂತ. ಹೆಂಗೆ ಅಂದರೆ, ಭಕ್ತಾದಿಗಳು ಮಾಡ್ತಕ್ಕಂಥ ಪಾಪ ಒಂದು ದಿನಕ್ಕೆ ಒಂದು ಮೂಟೆ ಆಗತ್ತಂತೆ. 365 ದಿವಸ ಒಂದು ವರ್ಷಕ್ಕೆ 365 ಮೂಟೆ. ಅವನೇನಾದರೂ 90 ವರ್ಷ ಬದುಕಿದ್ರೆ ಇಂಟು 90 ಎಷ್ಟು ಪಾಪ ಆಯಿತು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಅಗ್ನಿಪುರಾಣದಲ್ಲಿ ಬರ್ತಕ್ಕಂಥ ಮಾತು 37 ವರ್ಷದ ಕೆಳಗೆ ಡಾಕ್ಟರ್ NS ಅನಂತರಂಗಾಚಾರ್ಯ ಅವರು ರಾಗಿಗುಡ್ಡ ಉಪನ್ಯಾಸದಲ್ಲಿ ಹೇಳಿದ ಮಾತು. ಆ ದೃಷ್ಟಿಯಿಂದ ಅಗ್ನಿಪುರಾಣ ವಿಶ್ವಕೋಶ. ಅದು ಎಲ್ಲ ಇದೆ ಅಗ್ನಿಪುರಾಣದಲ್ಲಿ. ವಾಸ್ತು ಇದೆ, ಧರ್ಮಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇದೆ. ಅದಕ್ಕೆ ನಮ್ಮ ಪುರಾಣಗಳು ಕಡೆಗಾಣಿಸಬಾರ್ದು. ನಮ್ಮಲ್ಲಿ ಒಂದು ಮಾತಿದೆ, ಅವನು ಏನಿದ್ರು ಅದೇ ಪುರಾಣ ರೀ ಅವನು ಹೇಳೋದು. ಏನು ಟಾಪಿಕ್ ಕೊಟ್ಟರು 4 ಕೊಟೇಶನ್ ಇಟ್ಕೊಂಡು ಅದಕ್ಕೇ ಸಮನ್ವಯ ಮಾಡ್ತಾನೆ. ಈ ರೀತಿಯಾಗಿ ನಾವು ಹೇಳೋದುಂಟು. ಪುರಾಣ ಅನ್ನೋದನ್ನು ಅಪ್ರಸ್ತುತ, ಇರ್ರೆಲವೆಂಟ್ ಅನ್ನೋ ದೃಷ್ಟಿನಲ್ಲಿ ಬಳಸ್ತಕ್ಕಂಥದ್ದು ಬಹಳ ತಪ್ಪು. ಪುರಾಪಿ ನವಃ ಪುರಾಣಂ. ಪುರಾಣದ ಲಕ್ಷಣ ಏನು? ಎಂದೆಂದೂ ನಿತ್ಯ ನೂತನ, ಅವಿನಾಶಿ, ಸನಾತನ. ನಮ್ಮಲ್ಲಿರೋ ಸನಾತನ ಧರ್ಮ ಭಾರತೀಯರು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಧರ್ಮಕ್ಕೆ ಯಾವತ್ತೂ ಕೂಡ ಕೊಂದು ಬರಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಕೊಟ್ಟಿರ್ತಕ್ಕಂಥ ಭರವಸೆ. ಅದಕ್ಕಿಂತ ಬೇಕಾ ನಮಗೆ? ಯಾವಾಗ ಧರ್ಮ ಕುಂದಾಗತ್ತೋ, ಅಧರ್ಮ ತಾಂಡವವಾಡುತ್ತೋ, ಆವಾಗ ನಾನು ಹುಟ್ಟಿ ಬಂದು ಧರ್ಮವನ್ನು ರಕ್ಷಣೆ ಮಾಡಿ ಅಧಾರ್ಮಿಕರನ್ನು ಸಂಹಾರ ಮಾಡ್ತೀನಿ. ಅದು ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ, ಅದೆರಡೂ ಆಗಬೇಕು. ಬರೀ ಇವರು ರಕ್ಷಣೆ ಮಾಡಿದ್ರೆ ಸಾಲದು, ಆ ದುಷ್ಟರನ್ನು ಸದೆ ಬಡಿಯೋದು ಬೇಕು. ಅದಕ್ಕೆ ನೋಡಿ, ಪ್ರತಿ ಅವತಾರದಲ್ಲೂ ಕೂಡ ಯಾವನೋ ಒಬ್ಬ ರಾಕ್ಷಸ ಸಾಯ್ತಾನೆ ನಮ್ಮ ಪುರಾಣಗಳಲ್ಲಿ. ಏಕೆಂದರೆ ಇಲ್ಲದೆ ಹೋದರೆ, ಈಗ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಶಿವ ಪಾರ್ವತಿ ಯಾಕಪ್ಪ ಮದುವೆ ಆಗಬೇಕು? ಶಿವ ತಪಸ್ಸು ಮಾಡ್ತಾನೆ, ಪಾರ್ವತಿನೂ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡ್ಕೊಂಡು ಇದ್ಬಿಡ್ಬೋದಾಗಿತ್ತಲ್ಲ, ಯಾಕೆ ಮದುವೆ ಆಗಬೇಕಾಯ್ತು? ಕುಮಾರಸ್ವಾಮಿ ಜನನ ಆಗಬೇಕು. ಕುಮಾರಸ್ವಾಮಿ ಯಾಕೆ ಹುಟ್ಟಬೇಕು? ತಾರಕಾಸುರನ ವಧೆ ಆಗಬೇಕು. ತಾರಕಾಸುರನ ವಧೆ ಮಾಡೋರು ಯಾರಿಗೆ ಸಾಧ್ಯ ಅಂದರೆ ಶಿವ ಪಾರ್ವತಿಯರಿಗೆ ಹುಟ್ಟಿದ ಮಗನಿಂದ ಮಾತ್ರವೇ ಸಾಧ್ಯ. ಇನ್ನು ಯಾರಿಂದನೂ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಮದುವೆನಲ್ಲ ತಾತ್ಪರ್ಯ, ತಾರಕಾಸುರನ ವಧೆನಲ್ಲಿ ತಾತ್ಪರ್ಯ. ಅದಕ್ಕೇನೆ ಯಾರಾದರೂ ದೊಡ್ಡವರು ಕ್ಯಾಶುಯಲಾಗಿ ಏನಾದರೂ ಮಾಡಿದ್ರೂ ಕೂಡ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಭೋಜ ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಚಂಪು ರಾಮಾಯಣದಲ್ಲಿ. ಕೆಟ್ಟವರು ತಲೆ ಮೇಲೆ ಇಟ್ಕೊಂಡು ಕೈ ಶಪಥ ಮಾಡಿದರೂ ಕೂಡ ನೀರಿನ ಮೇಲೆ ಬರೆದಷ್ಟೇ ಅಶಾಶ್ವತ. ಮಹಾತ್ಮರು ಕ್ಯಾಶುಯಲಾಗಿ ಏನಾದರೂ ಮಾತಾಡಿದ್ರೂ ಕೂಡ ಕಲ್ಲಿನ ಮೇಲೆ ಕೊರೆದಷ್ಟೇ ಶಾಶ್ವತ ಅಂತ. ಆ ದೃಷ್ಟಿಯಿಂದ ಯಾರು ಹೇಳಿದ್ರು ಅದು ಮುಖ್ಯ, ಅವ್ರು ಏನು ಶಪಥ ಮಾಡಿದ್ರು ಅಂತಲ್ಲ ಮುಖ್ಯವಾಗಿರೋದು. ಕೆಲವು ಸುಮ್ಮನೆ ಕ್ಯಾಶುಯಲಾಗಿ ಮಾತಾಡ್ತಾರೆ, ನಾಳೆ ನಿಮಗೆ ಪುಸ್ತಕ ತಂದುಕೊಡ್ತೀನಿ, ಅವರ ಮರ್ತೋಗಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಇವ್ರು ನಾಳೆ ಲೆಕ್ಚರಿಗೆ ಬಂದಾಗ ತಂದೆ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತಾರೆ, ನೆನ್ನೆ ನೀವು ಕೇಳಿದ್ರಿ ಇಟ್ಕೊಳ್ಳಿ ಅಂತ. ಅವ್ರು ಕೇಳದೆ ಹೋದರೂ ಕೂಡ ದಟ್ ಈಸ್ ಕಾನ್ಷಿಯನ್ಸ್. ಯಾರಾದರೂ ಕೇಳಿದರೆ ಏನೋ ಒಂದು ಉಪಯೋಗಕ್ಕೋಸ್ಕರ ಕೇಳಿರ್ತಾರೆ. ನಾನೇನು ಕಳ್ಕೊತೀನಿ ಕೊಡೋದ್ರಿಂದ? ಇವತ್ತೊಂದು ಪುಸ್ತಕ ತಂದಿದ್ದೀನಿ, ಅವ್ರು ಬಂದಿಲ್ಲ, ಅದರಿಂದ ನನ್ನ ಪಾಪ ಅಲ್ಲ. ಇರಲಿ, ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಾದರೂ ಕೇಳಿದ್ರೆ ನಾವು ಕೊಡಬೇಕು ಅವರಿಗೆ. ಏನೋ ಒಂದು ವಿಶ್ವಾಸದಿಂದ ಕೇಳ್ತಾರೆ, ಅಥವಾ ಆಚೆ ಕೂತಿದ್ದಾರೋ ಗೊತ್ತಿಲ್ಲ. ಧರ್ಮ ಏವ ಸ್ಥಿತಿ ಯೇಷಾಂ ನಾಸ್ತ್ಯತ್ರ ವಿಪ್ಲವ. ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೋ ಅವರಿಗೆ ಯಾವತ್ತೂ ಕೂಡ ನಾಶ ಇಲ್ಲ. ಆ ಧರ್ಮವೇ ಅವರನ್ನು ಯಾವತ್ತೂ ಕೂಡ ಕಾಪಾಡುತ್ತೆ. ಭವಿಷ್ಯ ಪುರಾಣದಲ್ಲಿ ನೋಡಿ ಒಂದೊಳ್ಳೆ ಮಾತು. ಈಗಿನವರು ಫ್ಯೂಚರ್ ಒಪ್ತಾರೋ ಬಿಡ್ತಾರೋ, ಕೆಲವು ಅಂಶಗಳು ಭವಿಷ್ಯ ಪುರಾಣದಲ್ಲಿರೋದು ನಡೀತಾ ಇದೆ. ನೀವು ನಂಬಿ ಬಿಡಿ, ಇಂಡಿವಿಜುವಲ್ ಇನ್ಸ್ಟೆನ್ಸಸ್ ತಗೊಂಡು ಪ್ರೂವ್ ಮಾಡ್ಬೋದು. ಭವಿಷ್ಯ ಪುರಾಣದಲ್ಲಿರ್ತಕ್ಕಂಥ ಕೊಟೇಶನ್ ಕೊಡಿ, ಇವತ್ತು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ನೋಡಿ ಹೇಗಾಗತ್ತೆ ಅನ್ನೋದಕ್ಕೆ. ಕಲಿ ವಿಡಂಬನ ಅಂತ ಒಂದು ಕಾವ್ಯ ನೀಲಕಂಠ ದೀಕ್ಷಿತಂದು. ಅದು ವಿಡಂಬನೆ ಅಲ್ಲ,
ಇವತ್ತು ನಡೀತಾ ಇರೋದೇ ಹಾಗೆ. ಸತ್ಯ. ಗುರೋರಧೀನೇ ನಭವಂತಿ ಶಿಷ್ಯಾ. ಗುರುಗಳ ಅಧೀನದಲ್ಲಿ ಶಿಷ್ಯರಿರಲ್ಲ, ಶಿಷ್ಯರ ಅಧೀನದಲ್ಲಿ ಗುರುಗಳಿರ್ತಾರೆ. ಪಿತ್ರೋರಧೀನೇ ನಭವಂತಿ ಪುತ್ರ. ತಂದೆ ತಾಯಿಗಳ ಅಧೀನದಲ್ಲಿ ಮಕ್ಕಳಿಲ್ಲ, ಮಕ್ಕಳ ಅಧೀನದಲ್ಲಿ ತಂದೆ ತಾಯಿಗಳಿರ್ತಾರೆ. ಎಷ್ಟು ವಾಸ್ತವವಾಗಿರ್ತಕ್ಕಂಥ ಮಾತು ನೋಡಿ. ಅದಕ್ಕೇ ಅದು ವಿಡಂಬನೆ ಅಲ್ಲ, ಅದು ನಿಜವಾಗಲೂ ಕೂಡ ಸಾರ್ಥಕವಾಗಿರ್ತಕ್ಕಂತಹ ಮಾತು. ಇನ್ನೊಂದು ಉದಾಹರಣೆ ಕೊಡ್ಬೋದಾದರೆ, ರಾಯ್ಬೆರೇಲಿನಲ್ಲಿ ಫೆರೋಜ್ ಗಾಂಧಿ ಕಾಲೇಜ್ ಇದೆ. ಫೆರೋಜ್ ಗಾಂಧಿ ಇಂದಿರಾ ಗಾಂಧಿ ಗಂಡ. ಅಲ್ಲಿ ಸಮೃತ ಪ್ರೊಫೆಸರ್ ಒಬ್ಬರಿದ್ದಾರೆ, ಪ್ರಶಸ್ಯ ಮಿತ್ರ ಶಾಸ್ತ್ರಿ ಅಂತ. 1992 ಇಸ್ವಿನಲ್ಲಿ ಕೋಮಲ ಕಂಟಕಾವಳಿ ಅಂತ ಒಂದು ಪುಸ್ತಕ ಬರೆದರು. ಅಲ್ಲಿ ಅವರು ಕೂಡ ಉದಾಹರಣೆ. ಕೋತಿಗಳು ಒಂದು ಕಣ್ಣು ಮುಚ್ಕೊಂಡಿದೆ, ಒಂದು ಕಿವಿ ಮುಚ್ಕೊಂಡಿದೆ, ಒಂದು ಬಾಯಿ ಮುಚ್ಕೊಂಡಿದೆ ಗಾಂಧೀಜಿಯವರ ಜೀವನದಲ್ಲಿ. ಗಾಂಧೀಜಿ ಮತ್ತೆ ಹುಟ್ಟಿ ಬಂದು ಆ ಕೋತಿಗಳನ್ನು ಕೇಳ್ತಾರೆ ಪ್ರಶ್ನೆ, ನಾನು ಯಾವುದೋ ಕಾಲದಲ್ಲಿ ನಿಮಗೆ ಹೇಳಿದ್ದು ಕಣ್ಣು ಮುಚ್ಕೊಳ್ಳಿ, ಕಿವಿ ಮುಚ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ ಅಂತ, ಇನ್ನೂ ಮುಚ್ಕೊಂಡೇ ಇದ್ದೀರಲ್ಲ, ಯಾಕೆ ತೆಗೆದಿಲ್ಲ ಅಂತ. ಆಗ ಕೋತಿಗಳು ಉತ್ತರ ಕೊಡುತ್ತೆ, ಬಾಪು ನಾವು ಏನು ಮಾಡೋಣ, ಕಣ್ಣು ತೆಗೆದ್ರೆ ನೋಡಬಾರದ್ದೆಲ್ಲ ನೋಡೋ ಹಾಗಾಗತ್ತೆ, ಅದಕ್ಕೆ ಕಣ್ಣು ಮುಚ್ಕೊಂಡಿದ್ದೀವಿ. ಕೇಳಬಾರದ್ದೆಲ್ಲ ಕಿವಿಲಿ ಕೇಳಂಗಾಗತ್ತೆ, ಅದರಿಂದ ಕಿವಿ ಮುಚ್ಕೊಂಡಿದ್ದೀವಿ. ಮಾತಾಡೋಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ, ಯಾರೂ ನಮ್ಮನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಅಂತ ಪರ್ಮನೆಂಟಾಗಿ ಬಾಯಿ ಮುಚ್ಕೊಂಡಿದ್ದೀನಿ ಅಂತ. ಎಂಥ ಸತ್ಯವಾಗಿರ್ತಕ್ಕಂಥ ಮಾತು ನೋಡಿ. ನೋಡೋಕ್ಕೆ ತಮಾಷೆ ತರಹ ಕಾಣ್ತಾ ಇದ್ರೂ ಕೂಡ ಒಳಗಡೆ ಆ ಕವಿಯ ಅಂತರಾಳದಲ್ಲಿರ್ತಕ್ಕಂಥ ವೇದನೆ ಅದು ನಮಗೆ ಅರ್ಥ ಆಗಬೇಕು. ಮೋಸ್ಟ್ ಆಫ್ ದಿ ಹ್ಯೂಮರಿಸ್ ಆರ್ ಡೆಡ್ಲಿ ಸೀರಿಯಸ್ ಇನ್ಸೈಡ್. ವಿ ಮಿಸ್ಟೇಕ್ ದಮ್. ನಿಜವಾಗ್ಲೂ ಕೂಡ ಹೊರಗಡೆ ತಮಾಷೆಗೋಸ್ಕರ ಮಾತಾಡ್ತಾರೆ ಹಾಗೆ ಅಂತ ಹೇಳಿಬಿಟ್ಟು ಅವರ ನಿಜ ಜೀವನದಲ್ಲಿ ಎಷ್ಟು ಸೀರಿಯಸ್ ಆಗಿರ್ತಾರೆ ಅಂತ ಹೇಳಿದ್ರೆ ನಮಗೆ ಇನ್ನು ಕೆಲವರು ಅದಕ್ಕೆ ಆಪೋಸಿಟ್ಟು, ಆಚೆ ಕಡೆ ತುಂಬ ಸೀರಿಯಸ್ ಆಗಿ ಪ್ರಿಟೆಂಡ್ ಮಾಡಿಬಿಟ್ಟು ಒಳಗಡೆನೇ ನಗ್ತಾ ಇರ್ತಾರೆ. ಅದೊಂಥರ ಆ್ಯಟಿಟ್ಯೂಡು, ಇದೊಂಥರ ಆ್ಯಟಿಟ್ಯೂಡು ಯಾವಾಗಲೂ ಕೂಡ. ಸೊ ಅದಕ್ಕೆ ಮುಖ್ಯವಾಗಿ ಹ್ಯೂಮರ್, ಹ್ಯುಮ್ಯಾನಿಟಿ, ಹ್ಯುಮಿಲಿಟಿ ಫಾರ್ಮ್ಸ್ ದ 3 ಗ್ರೇಟ್ ಕ್ವಾಲಿಟೀಸ್ ಆಫ್ ಎ ಗ್ರೇಟ್ ಮ್ಯಾನ್ ಅಂತ D.A. ಪಾಂಡವ್ರ ಬಗ್ಗೆ ಪುಸ್ತಕ ಆಚೆ ಬರ್ತಾ ಇರೋ ಸಮಯದಲ್ಲಿ TV ರಾಜು ಅವರು ಇಂಟ್ರೊಡಕ್ಷನಲ್ಲಿ ಆ ಮಾತನ್ನು ಬರೆದಿದ್ದಾರೆ. ಹ್ಯುಮಿಲಿಟಿ, ಹ್ಯುಮ್ಯಾನಿಟಿ, ಹ್ಯೂಮರ್, ಆ 3 ಇದ್ದರೆ ಒಬ್ಬ ನಿಜವಾಗಿರ್ತಕ್ಕಂಥ ಮನುಷ್ಯ ಜೀವನದಲ್ಲಿ ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ. ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಏತಚ್ಚತುರ್ವಿಧಂ ಪ್ರಾಹು ಧರ್ಮಸ್ಯ ಚ ಲಕ್ಷಣಂ. ಧರ್ಮ 4 ವಿಧ. ವೇದಕ್ಕೆ ಅನುಕೂಲವಾದ ಆಚರಣೆ. ವೇದೋ ನಿತ್ಯಮನುಷ್ಠೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ. ಶಂಕರಾಚಾರ್ಯರ ಉಪದೇಶ ಪಂಚಕದ 1ನೇ ಶ್ಲೋಕ. ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಾ. ಅರ್ಥಸಹಿತ ವೇದವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಹಾಗೆ ಅಂತ ಹೇಳ್ಬಿಟ್ಟು ವೇದವನ್ನೇ ಓದೋದು ಬಿಟ್ಬಿಡ್ಬೇಡ ಅಂತಲ್ಲ. ಅರ್ಥಸಹಿತ ತಿಳ್ಕೊಂಡ್ರೆ ಅಧಿಕಸ್ಯ ಅಧಿಕಂ ಫಲಂ, ಜಾಸ್ತಿ ಅದರಿಂದ ಫಲ ಅಂತ ಅಷ್ಟೇ ಹೊರತು ಅದನ್ನು ಡಿನೈ ಮಾಡೋಕ್ಕಲ್ಲ. ಸ್ಮೃತಿ ಸಮ್ಮತ ಆಚರಣೆ, ಸನ್ನಡತೆ, ತನ್ನ ಆತ್ಮಕ್ಕೆ ಪ್ರಿಯವಾದ ಕಾರ್ಯ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ್ಯ ಗಾರ್ಗಿಗೆ ಹೇಳ್ತಕ್ಕಂಥ ಮಾತು. ನವ ಅರೆ ಜಾಯಾಯೇ ಕಾಮಾಯ ಜಾಯಾ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮಕಾಮ, ಆತ್ಮತೃಪ್ತ, ಆತ್ಮಕ್ರೀಡ, ಆತ್ಮರತಿ. ಏನು ಮಾತುಗಳನ್ನು ಹೇಳ್ತಾರೆ ನೋಡಿ ಉಪನಿಷತ್ತಲ್ಲಿ. ತನ್ನ ಆತ್ಮನೊಂದಿಗೆ ತಾನು ಕ್ರೀಡಿಸ್ತಾ ಇರ್ತಕ್ಕಂಥವನು. ಹೊರಗಡೆ ಪ್ರಪಂಚದಲ್ಲಿರ್ತಕ್ಕಂಥ ಕ್ರೀಡೆ ಭಗವಂತಂದು. ಅವನು ಕ್ರೀಡೆ ಮಾಡೋದ್ರಿಂದನೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು. ಕ್ರೀಡಾರ್ಥಂ ಸೃಷ್ಟಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನಾ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶಪತೆ ಕರ್ತವ್ಯಮೇವ ತ್ವಯಾ. ಶಿವಾನಂದ ಲಹರಿ ಶಂಕರಾಚಾರ್ಯರದು. ಸೊ ಅದಕ್ಕೇನೆ ಅದು ಒಂದು ಕ್ರೀಡೆ. ಲೋಕವತ್ತು ಲೀಲಾ ಕೈವಲ್ಯಂ. ಲೋಕ ಅನ್ನೋದೇ ಒಂದು ಕ್ರೀಡೆ. ಭಗವಂತನ ಕೈಯಲ್ಲಿ ನಾವೆಲ್ಲ ಆಟದ ಗೊಂಬೆಗಳು. ಹೆಂಗೆ ಬೇಕಾದರೂ ನಮ್ಮನ್ನು ಟರ್ನ್ ಮಾಡ್ಬೋದು. ನಾವು ಅನ್ಕೋತೀವಿ ನಾನು ಮಾಡ್ತೀನಿ ಅಂತ. ನಾವು ಯಾರು ಮಾಡೋಕ್ಕೆ? ತೇನ ವಿನ ತೃಣಮಪಿ ನ ಚಲತಿ. ಅವನ ಆಜ್ಞೆ ಇಲ್ಲದೆ ಹೋದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋಕ್ಕಾಗಲ್ಲ. ಕೇನೋಪನಿಷತ್ತಲ್ಲಿ ಎಂಥ ಒಳ್ಳೆ ಕಥೆ ಇದೆ ನೋಡಿ. ಇಂದ್ರ, ಅಗ್ನಿ, ವಾಯು ಏನು ಅಹಂಕಾರ ಮಿತಿ ಮೀರಿಬಿಟ್ಟಿರತ್ತೆ ಎಲ್ರಿಗೂ ಕೂಡ. ಭಗವಂತ ಬ್ರಹ್ಮ ಉಮಾ ಹೈಮವತಿ ರೂಪದಲ್ಲಿ, ಹುಲ್ಲು ಕಡ್ಡಿ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಅಗ್ನಿ ನಾನು ಸುಟ್ಟಾಕ್ಬಿಡ್ತೀನಿ ಅಂತ ಬರ್ತಾನೆ ಅಹಂಕಾರದಿಂದ. ಏನು ಮಾಡೋಕ್ಕಾಗಲ್ಲ, ತಲೆ ತಗ್ಗಿಸ್ಕೊಂಡು ಅವಮಾನಿತವಾಗಿ ಬಂದು ಕೂತ್ಕೋತಾನೆ.
ಆಮೇಲೆ ವಾಯು, ಗಾಳಿ, ವಾಯುರ್ವಾಹಮಸ್ಮಿ ಮಾತರಿಶ್ವಾವಾಹಮಸ್ಮಿ ಹೋಗ್ತಾನೆ, ಹಾರಿಸ್ಕೊಂಡು ಹೋಗ್ಬಿಡ್ತೀನಿ. ಅವನ ಕೈಲೇನೋ ಮಾಡೋಕ್ಕಾಗಲ್ಲ. ಇಂದ್ರ ಹೋಗ್ತಾನೆ, ಅವನು ಹುಲ್ಕಡ್ಡಿನೇ ಕಾಣಲ್ಲ. ದೇವಾದಿ ದೇವ ತಾನೇ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಅಹಂಕಾರ ಅಷ್ಟು ಜಾಸ್ತಿ ಇತ್ತು ಅವನಿಗೆ. ಅದಕ್ಕೆ ಯಾವಾಗಲೂ ಕೂಡ ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್. ಇನ್ನೇನು ಬೀಳ್ತೀವಿ ಅನ್ನೋವಾಗ ನಮ್ಮ ಅಹಂಕಾರ ಆ ರೀತಿ ಬರುತ್ತೆ. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಅದು ನಮ್ಮ ಜೀವನದಲ್ಲಿರಬೇಕಾಗಿರ್ತಕ್ಕಂಥ ಮಾಟೋ. ವಿದ್ಯಾ ದದಾತಿ ವಿನಯಂ, ಓದ್ದಷ್ಟು ಕೂಡ ವಿನಯ ಬರಬೇಕು ಮನುಷ್ಯನಿಗೆ. ಅನಂತ ಶಾಸ್ತ್ರಂ ಬಹು ವೇದಿತವ್ಯಂ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ ತದ್ಗ್ರಹೀತವ್ಯಂ ಹಂಸೋ ಯಥಾ ಕ್ಷೀರಮಿವ ಅಂಬಃ. ಓದಬೇಕಾಗಿರೋದು ಶಾಸ್ತ್ರಗಳು ಅನಂತವಾಗಿದೆ. ನಮ್ಮ ಜೀವನ ಬಹಳ ಕಡಿಮೆ. ಮಧ್ಯೆ ರೋಗ ರುಜಿನಾದಿಗಳು, ಬಾಲತ್ವ ವೃದ್ಧತ್ವಗಳು ಹೀಗಿರುವಾಗ ಇರೋ 10 ವರ್ಷನೂ ನಾವು ದಂಡ ಮಾಡಿಬಿಟ್ರೆ ಇನ್ನು ಯಾವಾಗಪ್ಪ ಮನುಷ್ಯ ಓದೋದು? ಅದಕ್ಕೆ ಯಾವಾಗಲೂ ಕೂಡ ವಿದ್ಯಾಭ್ಯಾಸಕ್ಕೆ ಆದಿಯುಂಟು ಅಂತ್ಯವಿಲ್ಲ. ಓದ್ತಾ 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 ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಓದೋಕ್ಕೆ ಹೋಗಲ್ಲ. ಓದೋಕ್ಕೆ ಗೊತ್ತಾಗ್ಬಿಡುತ್ತಲ್ಲ, ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು. ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಕೈಲಾಸಂ ಬರೀತಾರೆ. ಹಾಗೆ ತಮಿಳಲ್ಲಿ ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ನೋಡಿ, ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ. ನನಗೆ ಒಬ್ಬ ಬೆಂಗಾಲಿ ಪ್ರೊಫೆಸರ್ ಶಿಮ್ಲಾಲ್ಲಿ 1999 ಕೇಳ್ದ, ಸರ್ ಆರ್ ಯು ಬರ್ಕಿಂಗ್ ಅಂತ. ನೋ ಸರ್ ಐ ಆಮ್ ಬಾರ್ಕಿಂಗ್ ಅಂತ ಹೇಳಿದೆ. ಸೊ ಹಾಗೆ ವಭಯೋರವೇದ ಏಕೋ ರಕ್ಷತಿ ಧರ್ಮಾತ್ಮ ಪುರಂ ಗ್ರಾಮಂ ಜನಂ ಕುಲಂ. ಪದ್ಮಪುರಾಣ. ಧರ್ಮವನ್ನು ಮಾನವ ಒಬ್ಬಂಟಿಗನಾಗಿಯೇ ನಗರ, ಗ್ರಾಮ, ಕುಲವನ್ನು ಎಲ್ಲವನ್ನೂ ಕೂಡ ರಕ್ಷಿಸಬಲ್ಲ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಸ್ಕಾಂದ ಪುರಾಣ ನಮ್ಮಲ್ಲಿ ಬಹಳ ದೊಡ್ಡ ಪುರಾಣ. ಎಲ್ಲ ಪುರಾಣಗಳಲ್ಲೂ ಕೂಡ. ಇಲ್ಲೇ ನಮ್ಮ APS ಕಾಲೇಜ್ ಇದೆ ನೋಡಿ, HS ನಾಗಭೂಷಣ್ ಭಟ್ಟ ಅಂತ ಸಮೃತ ಪ್ರೊಫೆಸರ್ ಇದ್ದರು. ಅವರ ಥೀಸಿಸು ಸ್ಕಾಂದ ಪುರಾಣ ಎ ಸೋಷಿಯೋ ಕಲ್ಚರಲ್ ಸ್ಟಡಿ ಅಂತ. ಸೊ ಹಾಗೆ ನಮ್ಮ APS ಕಾಲೇಜು ಎಂತೆಂಥ ಒಂದು ಪ್ರೊಡ್ಯೂಸ್ ಮಾಡಿದ ಟೀಚರ್ಸ್ನು ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ನ್ಯಾಷನಲ್ಲು, APS, MES, ವಿಜಯ ಅದೆಲ್ಲ ಕೂಡ ದ ರಿಯಲ್ ಗ್ಲೋರೀಸ್ ಆಫ್ ಬ್ಯಾಂಗ್ಳೂರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಓಲ್ಡೆಸ್ಟ್ ಇನ್ಸ್ಟಿಟ್ಯೂಷನ್ಸ್. ಯಾಕೆಂದರೆ ಎಲ್ಲ ಕೂಡ 50 ವರ್ಷದ ಮೇಲೆ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್. 50 ವರ್ಷದಿಂದ ಈಚೆಗೆ ನಮ್ಮಲ್ಲಿ RV ಸಾಕಷ್ಟು ಹೆಸರು ಮಾಡಿರ್ತಕ್ಕಂತಹ ಇನ್ಸ್ಟಿಟ್ಯೂಷನ್. ನೌ RV ಹ್ಯಾಸ್ ಬಿಕಮ್ ಎ ಯೂನಿವರ್ಸಿಟಿ. ಯು ಮೈ ಬಿ ನೋಯಿಂಗ್, ಜಸ್ಟ್ ಆಸ್ ಕ್ರೈಸ್ಟ್ ಯೂನಿವರ್ಸಿಟಿ, just as Jain University, RV is also conferred the status of a university. ಸೊ ಅದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಟ್ರಸ್ಟೀಸ್ ಇಲ್ಲೇ ಇದ್ದಾರೆ, ನಾನು ತಪ್ಪಾಗಿ ಮಾತಾಡಬಾರ್ದು. ಸೊ ಅದಕ್ಕೆ ಹೇಳ್ತಾರೆ ನೋಡಿ, ವಿದ್ಯಾರೂಪಂ ವಿಮಲ ಭವನಂ ಯೌವನಂ ಯೌತಕಂಚ ಸರ್ವಂ ವ್ಯರ್ಥಂ ಮರಣ ಸಮಯೇ ಧರ್ಮ ಏಕಃ ಸಹಾಯ. ಸ್ಕಾಂದ ಪುರಾಣದ ಮಾತು. ಮರಣ ಕಾಲದಲ್ಲಿ ವಿದ್ಯೆ ಹತ್ರ ಬರಲ್ಲ, ರೂಪ ಹತ್ರ ಬರಲ್ಲ, ಮನೆ ನಮ್ಮ ಜೊತೆ ಇರಲ್ಲ, ಯೌವನ ಇರೋದಿಲ್ಲ, ಹಣ ಇರೋದಿಲ್ಲ, ಧರ್ಮ ಒಂದೇ ನಮ್ಮ ಜೊತೆ ಬರೋದು. ಹತೇಷು ದೇಹೇಶು ಧರ್ಮಾಹ ಧರಂತೆ. ಕರ್ಣಭಾರ ನಾಟಕದಲ್ಲಿ ಭಾಸ ಹೇಳ್ತಕ್ಕಂಥ ಮಾತು. ಈ ಭೂಮಿಯನ್ನು ನಾವು ಬಿಟ್ಟ ಮೇಲೆ ನಮ್ಮ ಜೊತೆ ಬರೋದು ಧರ್ಮ ಒಂದೇ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಯತ್ನೇನ ಧರ್ಮಮಾಚರೇತ್. ಪ್ರಯತ್ನಪೂರ್ವಕವಾಗಿ ಧರ್ಮವನ್ನು ನಾವು ಆಚರಣೆ ಮಾಡಬೇಕು. ಸಂಸಾರೋಸ್ಮತಿ ಸ್ಥಳೇ ಸುರತರೋರ್ ನಾಸ್ತ್ಯೇವ ಧರ್ಮಾತ್ ಪರಃ. ಸಂಸಾರ ರೂಪವಾದ ಮರುಭೂಮಿಯಲ್ಲಿ, ಸಂಸಾರ ಬೇರೆಯಲ್ಲ, ಮರುಭೂಮಿ ಬೇರೆಯಲ್ಲ. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತಲ್ಲ, ಹುಟ್ಟು ಸಾವುಗಳ ಸರಪಣಿ. ಅದಕ್ಕೆ ಸಂಸಾರ ಅಂತ ಕರೆಯೋದು. ಸಮ್ಯಕ್ ಸರತಿ ಇತಿ ಸಂಸಾರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬೌದ್ಧಸ್ಸಾರೇ ಕೃಪಯಾಪಾರೇ ಪಾಹಿ ಮುರಾರೇ. ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಎಷ್ಟು ರೂಪಕಗಳು ಕೊಡ್ತಾರೆ ಶಂಕರಾಚಾರ್ಯರು. ಸಂಸಾರ ಘೋರ, ಸಂಸಾರ ಭೀಕರ, ಸಂಸಾರ ನಕ್ರ, ಸಂಸಾರ ಅದ್ವ, ಸಂಸಾರ ಸಾಗರ, ಸಂಸಾರ ವೃಕ್ಷ, ಎಷ್ಟು ರೂಪಕಗಳು ಸಂಸಾರ ಅನ್ನೋದಕ್ಕೆ ಕೊಡ್ತಕ್ಕಂಥದ್ದು. ಶಂಕರ ಆ್ಯಸ್ ಅ ಪೋಯಟ್ ಪಾರ್ ಎಕ್ಸಲೆನ್ಸ್. ಒಬ್ಬ ವೆಸ್ಟರ್ನ್ ಸ್ಕಾಲರ್ ಹೇಳ್ತಾನೆ, ಈವನ್ ಇಫ್ ಶಂಕರ ಹ್ಯಾಡ್ ನಾಟ್ ಕಾಮೆಂಟೆಡ್
on Upanishads, Bhagavad Gita and Brahma Sutras. Even if he had not written anything substantial to the world, only on account of his poetry, he was unparalleled and unmatched in the annals of world history ಅಂತ ಬರೀತಾನೆ. ಆ ಕವಿತ್ವ ಶಕ್ತಿ ಎಂಬತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಸಹಜವಾಗಿರ್ತಕ್ಕಂಥ ಕವಿತ್ವ ಅದು. ಅದಕ್ಕೆ ಹೇಳ್ತಾರೆ ನೋಡಿ, ಮರಣಕಾಲದಲ್ಲಿ ನಮ್ಮ ಜೊತೆ ಬರ್ತಕ್ಕಂಥದ್ದು ಈ ಧರ್ಮ ಒಂದೇ. ಸಂಸಾರೋ ಮರುಭೂಮಿಯಲ್ಲಿ ಧರ್ಮಕ್ಕೆ ಹೊರತಾದ ದೊಡ್ಡ ಕಲ್ಪವೃಕ್ಷ ಯಾವತ್ತೂ ಇಲ್ಲ. ಅದಕ್ಕೆ ನಾವು ಹೇಳಿದೆವು ಕಾಮಧೇನು ಕಲ್ಪವೃಕ್ಷ ಅಂತ. ನಮ್ಮ ಬಸ್ಸಲ್ಲೂ ಕೂಡ ಬರೆದಿರ್ತಾರೆ ನೋಡಿ, ಕರ್ನಾಟಕ ಕಾಮಧೇನು, ಕನ್ನಡ ಕಲ್ಪವೃಕ್ಷ ಅಂತ. ಸೊ ಹಾಗೆ ಕಲ್ಪವೃಕ್ಷ ಅಂತ ತೆಂಗಿನ ಮರ. ಪರೋಪಕಾರಕ್ಕೆ ತೆಂಗಿನ ಮರ ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಂಪಲ್ ನಮ್ಮಲ್ಲಿ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ. ಚಿಕ್ಕಂದಿನಲ್ಲಿ ಕುಡಿದ ಸ್ವಲ್ಪ ನೀರನ್ನ ಸ್ಮರಣೆಯಲ್ಲಿಟ್ಕೊಂಡು ತಲೆ ಮೇಲೆ ದೊಡ್ಡ ಭಾರವನ್ನು ಹೊತ್ತುಕೊಂಡು ಬದುಕಿರೋ ತನಕ ಅಮೃತ ಸದೃಶವಾಗಿರ್ತಕ್ಕಂಥ ಎಳನೀರನ್ನು ಕೊಟ್ಟು ಮನುಷ್ಯನ ಕಾಪಾಡುತ್ತೆ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ ನಾರಿಕೇಳ ನರಾಣಂ ದದತಿ ಜಲಮನಲ್ಪಂ ಸ್ವಾದು ಆಜೀವಿತಾಂತಂ ನೈಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಸತ್ಪುರುಷರು ಮಾಡಿರೋ ಉಪಕಾರವನ್ನು ಯಾವತ್ತೂ ಮರೆಯೋದಿಲ್ಲ. ಅಪಕಾರಿಯ ಕಥೆ ಅಂತಲೇ ಒಂದು ನಾಟಕ ಇದೆ, ಅನ್ಗ್ರೇಟ್ಫುಲ್ ಮ್ಯಾನ್, ಡೇವಿಡ್ ಹಾರ್ಸ್ಬ್ರೋ ಬರೆದಿದ್ದು. ಬಿ ಚಂದ್ರಶೇಖರ BC ಇಂಗ್ಲೀಷ್ ಪ್ರೊಫೆಸರು ಅದನ್ನು ಅಪಕಾರಿಯ ಕಥೆ ಅಂತ ಅನುವಾದ ಮಾಡಿದರು. CR ಸಿಂಹ ಹುಲಿ ಪಾತ್ರ ಮಾಡಿದರು. ಸಿಂಹ ಈಸ್ ಈಕ್ವಲ್ ಟು ಹುಲಿ ಅಂತ ಕಾಸ್ಟಲ್ಲಿ ಹಾಕಿದಾಗ ರವೀಂದ್ರ ಕಲಾಕ್ಷೇತ್ರ ಆಚೆ ಎಲ್ಲಿಗೂ ಅನುಮಾನ, ಇದೇನು ಸಿಂಹ ಈಸ್ ಈಕ್ವಲ್ ಟು ಹುಲಿ ಅಂದರೆ CR ಸಿಂಹ ಪ್ಲೇಯಿಂಗ್ ದ ರೋಲ್ ಆಫ್ ಹುಲಿ ಅಂತ ಅರ್ಥ. ಅದಕ್ಕೆ ಅವ್ರ ಮನೆ ಹೆಸರು ಗುಹೆ ಅಂತಲೇ ಇದ್ದಿದ್ದು. ಸಿಂಹ ಅವ್ರ ಮನೆ, ಶ್ರೀನಾಥ್ ಅವರ ಮನೆ ಹೃದಯ, ಇವ್ರದ್ದು ಗುಹೆ. ಸೊ ಗುಹೆ ಒಳಗೆ ನಾನು ಹೋಗಿದ್ದೀನಿ ಒಂದು ಸಲ. ರಾಮಾಯಣ ಅಥಾರಿಟಿ ಪೌಲಾ ರಿಚ್ಮನ್ ಅಂತ ಜರ್ಮನ್ ಲೇಡಿ, ಆಕೆ ರಾಮಾಯಣದ ಮೇಲೆ ಅಥಾರಿಟೇಟಿವ್ ವರ್ಕ್ ಮಾಡಿದ್ದಾಳೆ. ಅದರ ಬಗ್ಗೆ ಡಿಸ್ಕಷನ್ ಇತ್ತು CR ಸಿಂಹ ಅವ್ರ ಮನೆಯಲ್ಲಿ 12 ವರ್ಷದ ಕೆಳಗೆ. ಸೊ ಆವಾಗ ಹೋಗಿದ್ದು ನೆನಪು ಗುಹೆ ಒಳಗೆ. ಸೊ ಅದರಿಂದಾನೇ ಮರಣಕಾಲದಲ್ಲಿ ನಮ್ಮ ಜೊತೆ ಬರ್ತಕ್ಕಂಥದ್ದು ಯಾವುದು? ಧರ್ಮ ಒಂದೇ. ಮರುಭೂಮಿ ಸದೃಶವಾಗಿರ್ತಕ್ಕಂಥದ್ದು ಆಸೆಗಳು. ಯಾವತ್ತೂ ಕೂಡ ದೂರದಲ್ಲಿ ಕಾಣುತ್ತೆ ನಮಗೆ ನೀರಿರೋ ಹಾಗೆ, ಹತ್ತಿರ ಹೋಗಿ ನೋಡಿದ್ರೆ ನೀರೇ ಇಲ್ಲ. ಅಷ್ಟ್ಯಾಕೆ ಟಾರ್ ರೋಡು ನೀವು ನಡೀತಾ ಇರಿ, ಅಲ್ಲೇನೋ ನೀರಿರೋ ಹಾಗೆ ಕಾಣುತ್ತೆ. ಹತ್ತಿರ ಹೋಗಿ ನೋಡಿದ್ರೆ ನೀರೂ ಇಲ್ಲ, ಏನೂ ಇಲ್ಲ, ಅದು ಟಾರ್ ಅಷ್ಟೇ. ಸೊ ಆ ರೀತಿಯಾಗಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ. ಯಾವಾಗಲೂ ದೂರದಲ್ಲಿರೋದು ನಮ್ಮನ್ನು ಆಕರ್ಷಣೆ ಮಾಡುತ್ತೆ, ಹತ್ತಿರ ಹೋಗಿ ನೋಡಿದ್ರೆ ಇಷ್ಟೇನಾ ಅದು ಅಂತ ಅನ್ನಿಸ್ಬಿಡುತ್ತೆ. ಹಾಗೆ ಧರ್ಮ ಕಷ್ಟವಾದರೂ ರಕ್ಷಿಸಬೇಕು, ಅದು ಕೂಡಲೇ ಅಧರ್ಮವನ್ನು ನಾಶ ಮಾಡುತ್ತದೆ. ಈ ರೀತಿಯಾಗಿ ಯಾವುದು ರಕ್ಷಣೆ ಮಾಡುತ್ತೋ ಅದೇ ಧರ್ಮ. ತ್ರಯೋಧರ್ಮ ಸ್ಕಂದಾ, ಧರ್ಮಕ್ಕೆ 3 ಕೊಂಬೆಗಳು ಛಾಂದೋಗ್ಯ ಉಪನಿಷತ್ತಲ್ಲಿ ವರ್ಣನೆ ಮಾಡ್ತಾರೆ. ಯಾವುದು? ಯಜ್ಞ, ಅಧ್ಯಯನ, ದಾನ. ಈ 3 ಕೂಡ ಧರ್ಮದ ಕೊಂಬೆಗಳು. ತ್ರಯೋಧರ್ಮ ಸ್ಕಂದಾ ಯಜ್ಞ ಅಧ್ಯಯನಂ ದಾನಂ ಚೈತಿ. ಕೊಂಬೆಗಳು ಅಂದಮೇಲೆ ಹೂ ಬಿಡಬೇಕು ತಾನೆ. ಏನು ಹೂ ಬಿಡತ್ತೆ ಅನ್ನೋದನ್ನು ನಾಳೆ ದಿವಸ ತಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಸಮಯ 8 ಆಗಿರೋದ್ರಿಂದ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVG ಸಮರ್ಪಣ ಮಸ್ತು.